ಫಸ್ಟ್ ಮೈಕ್ ಚೆಕ್ ಚೆಕ್ ಸಿಂಗ್ ಮಾಡಿ ಸಿಂಗ್ ಪದ್ಯ ಆಲಪನ ಮಾಡ್ತಾರೆ ಸಿಂಗ್ ಮಾಡಿ ಅನ್ಸಲ್ಲ ಹಾಡಿ ಸಿಂಗ್ ಮಾಡಿ ಸ ಸ ಸೆಕೆಂಡಾ ಚೆಕ್ 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 ಹಾಡಿ ಅಮ್ಮ ಸ ಹಾಡಿ ಸ ಸ ಮಾಡ್ತಾರೆ ಸ ಸ ಸ ಸ ಸ ಓಕೆನಾ ಓಪನ್ ಹಾಡಿ ಸೆಟ್ ಮಾಡ್ಲಿಕ್ಕೆ ಆಗ್ತದೆ ಓಪನ್ ಹಾಡಿ ನೆಕ್ಸ್ಟ್ ಸ ನೆಕ್ಸ್ಟ್ ಅವತ್ತ ಟೀಮ್ ನಡೆದಿರ್ತದೆ 15 ಪಾಡ್ಲೆ 16 13 XLR 16 ಪಾಡ್ಲೆ ಚೆಕ್ ಮಾಡಿದ್ದು ಬರ್ತಾ ಇಲ್ಲ ಅದು ಎಕ್ಸೆಲ್ ಚೇಂಜ್ ಮಾಡ್ತೀವಿ ಇಟ್ಟಿದ್ದೀನಿ 13th ವ್ಯಾಲ್ಯೂ ಇದ್ದೀನಿ ಆ 13th ವ್ಯಾಲ್ಯೂಯಿಂದ ಒಂದು ಸ್ಪೇರ್ ಪಿಕಪ್ ಮಾಡಬೇಕು ಚಲ ಮೈಕ್ ಇಟ್ಟಿದ್ದೀನಿ ಓಕೆ 15 ಇಪ್ಪತ್ತು 15 ಚೆಕ್ ಮಾಡಿದ್ದೆ ಸ ಪ ಸ ಪ ಸ ಪ ಸ ಟ್ರ್ಯಾಕ್ ಮಾಡಿಟ್ಟು ಬೋಡ
ಅವಫಲವಿದ್ದರೇನು ದೈವ ಬಲವಿಲ್ಲದವಗೆ ಶ್ರೀವಾಸುದೇವ ಬಲ ನಿಜವಾಗಿ ಇಲ್ಲದ ನಟ. ಅವಫಲವಿದ್ದರೇನು ದೈವ ಬಲವಿಲ್ಲದವಗೆ ಶ್ರೀವಾಸುದೇವ ಬಲ करारविन्देन पदारविन्दम् करारविन्देन पदारविन्दम् मुखारविन्दे विनिवेशयन्तम् वटस्य पत्रस्य पुटे शयन वटस्य पत्रस्य
मनसा स्मरामि बालं मुकुन्दं मनसा स्मरामि ಆಲದೆಲೆಯ ಮೇಲೆ ಮಲಗಿಹ ಬಾಲಕೃಷ್ಣನ ನೋಡ ಬನ್ನಿರುವುದಾಲದೆಲೆಯ ಮೇಲೆ ಮಲಗಿಹ ಬಾಲಕೃಷ್ಣನ ನೋಡ ಬನ್ನಿರುವುದಾಲದೆಲೆಯ ಮೇಲೆ ಮಲಗಿಹ ಬಾಲಕೃಷ್ಣನ ನೋಡ ಬನ್ನಿರಿ ತೋಡಿಸಿ ಕುಂಕುಮ ಬೇಟು ಕಂಗಳಿಗೆ ಅಪ್ಪನೆ ಹಚಿಯಗೆ ತೋಡಿಸಿ ಕುಂಕುಮ ಬೇಟು ಕಂಗಳಿಗೆ ಅಪ್ಪನೆ ಹಚಿಯಂಗಳಗೊಳ ಗಾಡುವ ರಂಗನ ಬಾಲಕ
ಎಂದು ಹೂವನ್ನು ತಂದು ಹರಿ ಹರಿ ಎಂದು ಸುರರೆಲ್ಲ ಸುರಿಸಿ ಜಯ ಜಯವೆಂದು ಹೂವನ್ನು ತಂದು ಹರಿ ಹರಿ ಎಂದು ಸುರರೆಲ್ಲ ಸುರಿಸಿ ಭಯ ನಿವಾರಣ ಭಾಗ್ಯ ಸ್ವರೂಪನೆ ಭಯ ನಿವಾರಣ ಭಾಗ್ಯ ಸ್ವರೂಪನೆ ಭಯ ನಿವಾರಣ ಭಾಗ್ಯ ಸ್ವರೂಪನೆ ಪರಮ ಪುರುಷ ಶ್ರೀ ಪುರದರ ವಿಠಲನೆ ಸಿಂಹರೂಪನಾದ ಹರಿ ಶ್ರೀ ಹರಿ ಸಿಂಹರೂಪನಾದ ಹರಿ ಶ್ರೀ ಹರಿ ಸಿಂಹರೂಪನಾದ ಶ್ರೀ ಹರಿ ಶ್ರೀ ಹರಿ ಸಿಂಹರೂಪನಾದ ಶ್ರೀ ಹರಿ. ಶ್ರುತಿ ಚೇಂಜ್ ಅಣುವಿಗೆ ಅಣುವಾಗಿ ಘನಕ್ಕೆ ಘನವಾಗಿ ಅಣುವಿಗೆ ಅಣುವಾಗಿ ಘನಕ್ಕೆ ಘನವಾಗಿ ಗುಣತ್ರಯ ತತ್ವಕ್ಕೆ ಮೀರಿದ ದೊರೆಯಾಗಿ ಗುಣತ್ರಯ ತತ್ವಕ್ಕೆ ಮೀರಿದ
ಸಾಮಾನ್ಯವಲ್ಲ ಶ್ರೀಹರಿಯ ಸೇವೆ ಪಾವನ ಜನರಿಗೆ ಸಾಮಾನ್ಯವಲ್ಲ ಸಾಮಾನ್ಯವಲ್ಲ ಶ್ರೀಹರಿಯ ಸೇವೆ ಪಾವನ ಜನರಿಗೆ ಸಾಮಾನ್ಯವಲ್ಲ ಸಾಮಾನ್ಯವಲ್ಲ
ಪದವಿ ಪಡೆದ
ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಕೊನೆಯ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯವನ್ನು ಮಾಡಲಿಕ್ಕೊಳ್ಳಿಕ್ಕಿದ್ದೇವೆ. ಆಗಮಿಸಿಕೊಂಡಂತ ಎಲ್ಲ ಸಜ್ಜನ ಬಂಧುಗಳಿಗೆ ಇದು ಪ್ರೀತಿಯ ಸ್ವಾಗತವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ನಿನಗೆ ಸಮಾನರಮ್ಮ ಒಮ್ಮೆ ನಿನಗೆ ಸಮಾನರಮ್ಮ ಒಮ್ಮೆ ನಿನಗೆ ಸಮಾನರಮ್ಮ ಒಮ್ಮೆ ನಿನಗೆ ಸಮಾನರಮ್ಮ ಒಮ್ಮೆ ನಿನಗೆ ಭಗವೇರನ
ಎಲ್ಲರೂ ಕೂಡ ಜೋರಾದ ಚಪ್ಪಲೆ ನೀಡಿಕೊಳ್ಳುವುದರ ಮುಖಾಂತರವಾಗಿ ಈ ನಮ್ಮ ಭೂಮಿಕಾ ಮತ್ತು ತಂಡದವರನ್ನ ಗೌರವಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಸಾಂಸ್ಕೃತಿಕ ವಿಭಾಗದ ಬಂಧುಗಳು ವೇದಿಕೆಗೆ ಆಗಮಿಸಿಕೊಳ್ಳುವುದರ ಮುಖಾಂತರವಾಗಿ ನಮ್ಮ ಸಂಚಾಲಕರು ಶ್ರೀಯುತ ವೈಎನ್ ಶೆಟ್ಟರ್ ಅವರು ಆಗಮಿಸಿಕೊಳ್ತಾ ಇದ್ದಾರೆ. ಅದರೊಂದಿಗೆ ಶ್ರೀಯುತ ಶಶಿಕಾಂತ್ ಕೋಟ್ಯಾನ್ ರವರು, ಅದೇ ರೀತಿ ಶ್ರೀಯುತ ಸುರೇಶ್ ಪಡುಬಿದ್ರಿ ಅವರು, ಅದೇ ರೀತಿ ಸತೀಶ್ ಆಚಾರ್ಯ ಅವರು ಕೂಡ ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ವಿನಂತಿಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಇಷ್ಟೊತ್ತುಗಳ ಕಾಲ ಈ ನಮ್ಮ ಸುಧರ್ಮ ಪ್ರಕಾಶ ವೇದಿಕೆಯಲ್ಲಿ ತಮ್ಮ ಭಕ್ತಿ ಸಂಗೀತದ ಮುಖಾಂತರವಾಗಿ ಪಡುಬಿದ್ರಿಯ ಉಲ್ಲಾಯನಿಗೆ ತಮ್ಮ ಕಲಾ ಸೇವೆಯನ್ನ ಸಮರ್ಪಿಸಿಕೊಂಡಿದ್ದಾರೆ. ತಮ್ಮ ಶ್ರೀಯುತ ವೈಎನ್ ಶೆಟ್ಟಿ ಅವರು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ರಮಾಕಾಂತ್ ರಾವ್ ಪಡುಬಿದ್ರಿಯವರ ಪ್ರಾಯೋಜಕತ್ವದಲ್ಲಿ ನಡೆದಂತಹ ಈ ನಮ್ಮ ಭೂಮಿಕಾ ಮತ್ತು ತಂಡದ ಭಕ್ತಿ ಸಂಗೀತ ಕಾರ್ಯಕ್ರಮ ಎಲ್ಲ ಕಲಾವಿದರು ಒಮ್ಮೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿಜ್ಞಾಪನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದು ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮ ಮುಖಾಂತರವಾಗಿ ಪಡುಬಿದ್ರಿಯ ಉಲ್ಲಾಯನ ಸಾನ್ನಿಧ್ಯದಲ್ಲಿ ತಾವು ಕಲಾ ಸೇವೆಯನ್ನ ನಡೆಸಿಕೊಟ್ಟಿದ್ದೀರಿ. ಅದೇ ರೀತಿ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಯುತ ರಮಾಕಾಂತ್ ರಾವ್ ಪಡುಬಿದ್ರಿ ಅವರನ್ನು ಕೂಡ ಈ ವೇದಿಕೆಯಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ಪಡುಬಿದ್ರಿಯ ಉಲ್ಲಾಯನ ಸಾನ್ನಿಧ್ಯದಲ್ಲಿ ಕಲಾ ಸೇವೆಯನ್ನು ಮಾಡುವಂತಹ ಒಂದು ಬಹುದೊಡ್ಡ ಸುಯೋಗ ಈ ನಮ್ಮ ತಂಡಕ್ಕೆ ಈ ದಿನ ಅನುಗ್ರಹಿಸಲಾಗಿದೆ. ಹಾಗಾಗಿ ತಮ್ಮ ಕಲಾ ಸೇವೆಯನ್ನ ಗೌರವಿಸಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಅಭಿನಂದಿಸಿಕೊಳ್ತಾ ಇದ್ದೇವೆ. ಈ ನಮ್ಮ ಸಂಗೀತ ಭಕ್ತಿ ಸಂಗೀತದಲ್ಲಿ ಮೃದಂಗದಲ್ಲಿ ನಮ್ಮೊಂದಿಗೆ ಸಹಕಾರ ನೀಡಿದವರು ಶ್ರೀಯುತ ಪಾಂಡುರಂಗ ಭಾಗವತ, ಅದೇ ರೀತಿ ವಯಲಿನ್ನಲ್ಲಿ ಶರ್ಮಿಳಾ ರಾವ್ ಅವರು, ಅದೇ ರೀತಿ ಈ ನಮ್ಮ ಸಂಗೀತ ಕಾರ್ಯಕ್ರಮದಲ್ಲಿ ಕುಮಾರಿ ಭೂಮಿಕಾ, ಅದೇ ರೀತಿ ಅವರ ತಂಡ ಅದ್ಭುತವಾಗಿರ್ತಕ್ಕಂತಹ ಸಂಗೀತ ಕಾರ್ಯಕ್ರಮ ನೀಡಿಕೊಳ್ಳುವುದರ ಮುಖಾಂತರವಾಗಿ ಭೂಮಿಕಾ ರಾವ್, ಅಕ್ಷಯ, ಅನ್ವಿತಾ, ಅನಗ, ಇಂಚರ ಇವರು ಗಾಯನದ ಮುಖಾಂತರವಾಗಿ ಈ ಕಾರ್ಯಕ್ರಮದ ಮತ್ತಷ್ಟು ವೃದ್ಧಿಗೊಳಿಸಿದ್ದಾರೆ. ಹಾಗಾಗಿ ಎಲ್ಲ ಕಲಾಭಿಮಾನಿಗಳಿಗೆ ಕಲಾವಿದರನ್ನ ಗೌರವಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಈ ನಮ್ಮ ಭೂಮಿಕಾ ಮತ್ತು ತಂಡಕ್ಕೆ ಮತ್ತೊಮ್ಮೆ ಗೌರವಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕತ್ವ ವಹಿಸಿಕೊಂಡಂತಹ ಶ್ರೀಯುತ ರಮಾಕಾಂತ್ ರಾವ್ ಪಡುಬಿದ್ರಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ಳುತ್ತಾ ಎಲ್ಲರೂ ಕೂಡ ಒಮ್ಮೆ ಜೋರಾದ ಚಪ್ಪಲೆ ನೀಡಿಕೊಳ್ಳುವುದರ ಮುಖಾಂತರವಾಗಿ ಈ ನಮ್ಮ ತಂಡವನ್ನ ಗೌರವಿಸಿಕೊಳ್ಳಬೇಕಾಗಿ ಈ ಸಂದರ್ಭದಲ್ಲಿ ವಿಜ್ಞಾಪನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ತಮ್ಮ ಕಲಾ ಸೇವೆಗೆ ಪಡುಬಿದ್ರಿಯ ಉಲ್ಲಾಯ ಸದಾಕಾಲ ಅನುಗ್ರಹಕಾರಿ ಶಕ್ತಿಯಾಗಿ ತಮ್ಮೊಂದಿಗೆ ಶ್ರೀರಕ್ಷೆಯಾಗಿರಲಿ ಎನ್ನುವಂತಹ ಪ್ರಾರ್ಥನೆಯನ್ನ ಸಲ್ಲಿಸಿಕೊಡುತ್ತಾ ತಮಗೆ ಮತ್ತೊಮ್ಮೆ ಗೌರವವನ್ನ ಸಮರ್ಪಿಸಿಕೊಳ್ತಾ ಇದ್ದೇವೆ. ಮುಂದೆ ವೇದಿಕೆಯ ಮೇಲ್ಭಾಗದಲ್ಲಿ ಶ್ರೀ ಸದಾಶಿವ ಆಚಾರ್ಯ ಇವರ ಪ್ರಾಯೋಜಕತ್ವದಲ್ಲಿ ಕುಮಾರಿ ಶ್ರೀಯಾ ಕಿರಣ್ ರಾವ್ ಇವರಿಂದ ಭರತನಾಟ್ಯ ನಡೆಯಲಿಕ್ಕಿದೆ. ತದನಂತರದಲ್ಲಿ ದೇವಾಡಿಗ ಸಂಘ ಪಡುಬಿದ್ರಿ ಇವರ ಪ್ರಾಯೋಜಕತ್ವದಲ್ಲಿ ರಾಜೇಶ್ ಎಂ ಮೊಯ್ಲಿ ಸಾರಥ್ಯದಲ್ಲಿ ಶ್ರೀಯುತ ಇವರಿಂದ ಸಂಗೀತ ರಸಮಂಜರಿಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗಾಗಿ ತದನಂತರದಲ್ಲಿ ವೇದಿಕೆಯ ಮೇಲ್ಭಾಗದಲ್ಲಿ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಪೂಜ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಅದೇ ರೀತಿ ರಾತ್ರಿ 8ರಿಂದ ಪುತ್ತೂರು ಜಗದೀಶ್ ಆಚಾರ್ಯ ಗಾನಗಂಧರ್ವ ಸೇವಾ ಪ್ರತಿಷ್ಠಾನ ಪುತ್ತೂರು ಇವರಿಂದ ಸಂಗೀತ ಭಕ್ತಿ ಗಾನ ಸುದೆ ನಡೆಯಲಿಕ್ಕಿದೆ. ಹಾಗಾಗಿ ಈ ದಿನದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮೆಲ್ಲ ಕಲಾಭಿಮಾನಿಗಳು ನಮ್ಮ ಕಲಾವಿದರನ್ನ ಅದೇ ರೀತಿ ಕ್ಷೇತ್ರದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾಗಿ ವಿಜ್ಞಾಪನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಮುಂದೆ ವೇದಿಕೆಯ ಮೇಲ್ಭಾಗದಲ್ಲಿ ಕುಮಾರಿ ಶ್ರೀಯಾ ಕಿರಣ್ ರಾವ್ ಇವರಿಂದ ಭರತನಾಟ್ಯ.
ಕರಗತ ಮಾಡಿಕೊಂಡಿರುವ ಕುಮಾರಿ ಶ್ರೀಯಾ ರಾವ್ ವೇದಿಕೆಯಲ್ಲಿ ಬರಲಿದ್ದಾರೆ. ಶ್ರೀಯಾ ಕಿರಣ್ ರಾವ್ ಇವರು ಪಡುಬಿದ್ರಿಯ ಸದಾಶಿವ ಆಚಾರ್ಯ ಅವರ ಪುತ್ರಿ. ಸ್ವಾತಿ ಹಾಗೂ ಕಿರಣ್ ಕುಮಾರ್ ಹಾರ್ಮೋನಿಯನ್ ಅಧೋನಿ ಇವರ ಮಗಳು. ಗುರುಗಳಾದ ಶ್ರೀಮತಿ ಡಾಕ್ಟರ್ ವಸುಧಾ ದೇಸಾಯಿ ಇವರ ಬಳಿ 10 ವರ್ಷಗಳಿಂದ ನಾಟ್ಯಾಭ್ಯಾಸ ಮಾಡುತ್ತಿದ್ದಾರೆ. ತಾನು ಕಲಿಯುತ್ತಿರುವ BDS ಮಧ್ಯೆಯೂ ಸಮಯದ ಒಂದು ಭಾಗವನ್ನ ನಾಟ್ಯಶಾಸ್ತ್ರಕ್ಕಾಗಿ ಮೀಸಲಿಟ್ಟಿದ್ದಾರೆ. ಈ ವೇದಿಕೆಯ ಮೇಲೆ ಶ್ರೀಯಾ ಕಿರಣ್ ರಾವ್ರವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇವರ ಸಾಧನೆಯ ಬಗ್ಗೆ ಒಂದಷ್ಟು ನೋಡುವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂಸ್ತಾನ್ ಆರ್ಟ್ ಹಾಗೂ ಮ್ಯೂಸಿಕ್ ಸೊಸೈಟಿ ಕೋಲ್ಕತ್ತಾ ಇವರು ಭಾರತೀಯ ಸಂಸ್ಕೃತಿ ಯಾತ್ರೆಯಲ್ಲಿ ಮಲೇಷ್ಯಾದಲ್ಲಿ ನಡೆದ ಸ್ಪರ್ಧೆಯಲ್ಲಿ 3ನೇ ಸ್ಥಾನ ಗೆದ್ದಿದ್ದಾರೆ. ತಿರುಪತಿಯ ಬ್ರಹ್ಮೋತ್ಸವದಲ್ಲಿ ತಮ್ಮ ನೃತ್ಯ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹೈದರಾಬಾದ್, ಉಡುಪಿ, ಮೈಸೂರು, ಅಮೋನಿಯಲ್ಲಿರುವ ತಮ್ಮ ಅದ್ಭುತ ಪ್ರತಿಭೆಯನ್ನ ಅಧೋನಿಯಲ್ಲಿ ಕೂಡ ತಮ್ಮ ಅದ್ಭುತ ಪ್ರತಿಭೆಯನ್ನ ತೋರಿಸಿ ಜನರ ಪ್ರಶಂಸೆಗೆ ಪಾತ್ರರಾಗಿರ್ತಕ್ಕಂತಹ ಕುಮಾರಿ ಶ್ರೀಯಾ ಕಿರಣ್ ರಾವ್ ಇವರನ್ನ ಪ್ರೀತಿಯಿಂದ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಮೊದಲಿಗೆ ಶ್ರೀ ಗಣಪತಿ ಶ್ಲೋಕ, ಅದರ ಒಟ್ಟಿಗೆ ಗಣಪತಿ ಕೌತ್ವಂ, ಮೂಷಿಕ ವಾಹನ, ರಾಗ ಗಂಭೀರ ನಟ್ಟೈ, ತಾಳ ಆದಿ. ಮೂಷಿಕವಾಹನ ಮೋದಕ ಹಸ್ತ ಚಾಮರ ಕರಸ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ನಮಸ್ತೆ
மருகனை விக்ன விநாயக வினை கெட அருளிய கணபதி ஜெய ஜெய ஹரி திருமருகனை விக்ன விநாயக வினை கெட அருளிய கணபதி ஜெய ஜெய ஹரி திருமருகனை விக்ன விநாயக வினை கெட அருளிய கணபதி ஜெய ஜெய திக்கிட உதர தட கேணோதே கிட உதர தட ஜய ஜய திக்கிட உதர தட கேணோதே கிட உதர தட ஜய ஜய ததி கை துதி கை யானை முகத்தவன் தொங்கிட கிடத்தக்க திக்கு தொங்க தேவர்கள் கணபதி திக்கிட கிடத்தக்க திக்கி தொங்க கணபதி கௌத்துவம் கற்றவர் வினய உக்குடுதாம் உக்கிடுதை ததி கை தூதி கை யானை முகத்தவன் தொங்கிட கிடத்தக திக்கு தொங்க தேவர்கள் கணபதி திக்கிட கிடத்தக திக்கி தொங்க கணபதி கௌத்துவம் கற்றவர் வினய உக்குடுதாம் உக்குடுதை ததி கை தூதி கை யானை முகத்தவன் தொங்கிட கிடத்தக திக்கு தொங்க தேவர்கள் கணபதி திக்கிட கிடத்தக திக்கி தொங்க கணபதி கௌத்துவம் கற்றவர் வினய உக்குடுதா உக்கிடுதை தகுதி குத கீಟ தொங்கிட கிடத்தகிட தந்தி கிடத்தகதி கூத்தாம் தததாம் தததா ಈಗ ಶಿವಸ್ತುತಿ ರಾಗ ರೇವತಿ ತಾಳ ಆದಿ ರಚನೆ ತಂಜೂರ್ ಶಂಕರ ಅಯ್ಯರ್. नमः शिवाय शिवाय नमः महादेव शिव शंभो श्री महादेव शिव शंभो श्री महादेव शिव शंभो श्री महादेव शिव शंभो श्री मारकोटि सुंदर प्रभो श्री महादेव शिव शंभो धीम धीम तक्क धिम्मि धिम्मि तद्धिम्मि तद्धिम्मि तरिकिट 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 तद्धिम्मि तरि तरिकिट तक सहस्र कोटि जनपालना सहस्र कोटि जनपालना साधु संरक्षणा पावन साधु संरक्षणा पावन
ನಟವನ ಮುನಿ ಜನ ಸಕಲ ಸುರಾಸುರ ಸನ್ನುತ ಪಾದ ಕಿಂಕಿಣಿ ಝಂ ಝಂ ಝಣ 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 ನೂಪುರ ಲಯ ಗತಿ ಕಣ 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 ವಿಧಿ ಹರಿ ಸೇವಿತ ಸಾಧು ಸಂರಕ್ಷಣ ಪಾವನ ಸಾಧು ಸಂರಕ್ಷಣ ಪಾವನ ಮಹಾದೇವ ಶಿವ ಶಂಭೋ ಸರ್ವೇಶ್ವರ ಕರುಣಾಕರಮೂರ್ತೆ ಸಾಮಗಾನ ಪ್ರಿಯ ವೇದ ಪೂರ್ತೆ ಸರ್ವೇಶ್ವರ ಕರುಣಾಕರಮೂರ್ತೆ ತಕ್ಕುಡು ದಿಕ್ಕುಡು ತಕ ತರಿಕಿಟ ತಕತಾಂ ತತ್ ಕಿಟ ಕಿಟ ತಕ ತರಿ ಕಿಟ ಕಿಟ ತಕ ತಾಂಡವ ಅಂಬರ ದಿಕ್ಕಿಟ ಕಿಟ ತಕ ದಿಮಿ ಕಿಟ ಕಿಟ ತಕ ವ್ಯಾಘ್ರ ಚರ್ಮಧರ ತುಂ ಕಿಟ ಕಿಟ ತಕ ತುಣ ಕಿಟ ಕಿಟ ತಕ ತ್ರಿಶೂಲಧರ ನಂ ಕಿಟ ಕಿಟ ತಕ ನನ ಕಿಟ ಕಿಟ ತಕ ನಂದಿ ವಾಹನ ನಾದಯೋಗ ಪ್ರಿಯ ನಾದಯೋಗ ಪ್ರಿಯ ಸಾಮಗಾನ ಪ್ರಿಯ ವೇದ ಪೂರ್ತೆ ಪರಮೇಶ್ವರ ಗಂಗಾಧರ ಕೀರ್ತೆ ಪರಮೇಶ್ವರ ಗಂಗಾಧರ ಕೀರ್ತೆ ಜಗಣಂ ಕಿಟತಕ ತುಕ ತಕ ತತ್ತಕ ತಾಂ ಜಗ ಜಗ ಜಯ ಜಯ ಶಶಿರ ವಿಭೂಷಿತ ಪರಮೇಶ್ವರ ಗಂಗಾಧರ ಕೀರ್ತೆ ಪತಿತ ಪಾವನ ಶ್ರೀ ಪಶುಪತೆ ಪತಿತ ಪಾವನ ಶ್ರೀ ಪಶುಪತೆ ತಧೀಂ ಧೀಂ ಧೀಂ ತರೂಪ ಭಯಂಕರ ಢಮರುಗ ಹಸ್ತ ತೃತೀಯ ಸಹಸ್ರ ದೀಕ್ಷಿತನಾಥ ನಟೇಶ ಕೌತ್ವಂ ತಕ ತಕ ತಾಂ ದಿಗಿ ದಿಗಿ ತೈ ತಕ್ಕು ದಿಕ್ಕು ತಾ ಕಿಟ್ಟ ತೊಂಗಿಟ ಕಿಟತ ಗಿಡಂ ತೊಂಗಿಟ ಕಿಟತ ಗಿಡಂ ಕಿಣ್ಣಂ ಕಿಟತಕ ದಿಕ್ಕು ತಾಂ ತತ್ತಾಂ ಪತಿತ ಪಾವನ ಶ್ರೀ ಪಶುಪತೆ ಪತಿತ ಪಾವನ ಶ್ರೀ ಪಶುಪತೆ ತಾರೀಕು ತಾರಿತ ಚೇಂ 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 ಏಂ ತತ್ತಿ ತಕ್ಕ ತಯ್ಯಿತ್ತ 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 ಇತ್ತ ತಕ್ಕ ತಕ ತಯ್ಯಿತ್ತ 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 ಇತ್ತ ತಕ್ಕ ತಕ ತರಿಕಿಡ ತಕ ನಕ ತರಿಕಿಡ ತಕ ದೀಂ ದೀಂ ದಿನನಂತರಿ ತಕ ತರಿ ತಕ ತರಿ ತಕತಿಕು ತಕತರಿ ತಕತಿಕು ತದಿಕಿಣದು ಮಹಾದೇವ ಶಿವ ಶಂಭೋ ಶ್ರೀಮಾರಕೋಟಿ ಸುಂದರ ಪ್ರಭೋ ಶ್ರೀ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಬಹಳ ಅತ್ಯದ್ಭುತವಾಗಿ ತಮ್ಮ ನಾಟ್ಯ ಪ್ರದರ್ಶನ ಮಾಡಿದಂತಹ ಕುಮಾರಿ ಶ್ರೀಯಾ ಕಿರಣ್ ರವರಿಗೆ ಧನ್ಯವಾದಗಳು. ಈಗ ಕುಮಾರಿ ಶ್ರೀಯಾ ಅವರು ಶ್ರೀಮತಿ ರಾಜಶ್ರೀ ದೇಸಾಯಿ ಅವರು ಹಾಡಿದಂತಹ ಬಾರೆ ವೆಂಕಟರಮಣಿ ಎಂಬ ದೇವಿಯ ವರ್ಣನೆ ಮಾಡುವಂತಹ ನೃತ್ಯದೊಂದಿಗೆ ತಮ್ಮ ಮುಂದೆ ಬರಲಿದ್ದಾರೆ. ಬಾರೆ ವೆಂಕಟರಮಣಿ ದೇವಿಯ ವರ್ಣನೆ ಮಾಡುವಂತಹ ನೃತ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ.
ಬಾರೆ ಬಾರೆ ವೆಂಕಟರಮಣಿ ಬಾರೆ 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 ವೆಂಕಟರಮಣಿ ಶ್ರೀ ಭೂದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಭೂದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಪಾರಾಯಣ ಕೇಳು ಬಾರೆ ವೆಂಕಟರಮಣಿ ಪಾರಾಯಣ ಕೇಳು ಚಾರುವದನೆ ಉಪಹಾರ ಕಾಲಕ್ಕೆ ನಿತ್ಯ ಬಾರೆ ವೆಂಕಟರಮಣಿ ಶ್ರೀ ಭೂದೇವಿ ಬಾರೆ ವೆಂಕಟರಮಣಿ ಏನು ಪುಣ್ಯವೋ ನಂದು ಪಾರಾಯಣ ನೀನು ಕೇಳುವಿ ಬಂದು ಏನು ಪುಣ್ಯವೋ ನಂದು ಪಾರಾಯಣ ನೀನು ಕೇಳುವಿ ಬಂದು ಹೀನ ಮಾನವರಿಗೆ ನೀನು ಬರುವಿ ಎಂಬೋ ಜ್ಞಾನವಿಲ್ಲವೇ ನೀ ಉಚ್ಚ ಸ್ಥಾನದೊಳಗೆ ಬಾರೆ ಬಾರೆ ವೆಂಕಟರಮಣಿ ಶ್ರೀ ಭೂದೇವಿ ಬಾರೆ ವೆಂಕಟರಮಣಿ ಸ್ವಪ್ನದೊಳಗೆ ಬರುವಿ ಶ್ರೀ ಭೂದೇವಿ ಕ್ಷಿಪ್ರದಿಂದಲೇ ಹೋಗುವಿ ಸ್ವಪ್ನದೊಳಗೆ ಬರುವಿ ಶ್ರೀ ಭೂದೇವಿ ಕ್ಷಿಪ್ರದಿಂದಲೇ ಹೋಗುವಿ ಸರ್ಪಶಯನ ನಮ್ಮಪ್ಪ ಗೋಕುಲ ಬಾಲ ಒಪ್ಪಿಸಿಕೊಂಡೊಮ್ಮೆ ಲೊಪ್ಪಿಸು ಬೇಗನೆ ಬಾರೆ ವೆಂಕಟರಮಣಿ ಶ್ರೀ ಭೂದೇವಿ ಬಾರೆ ವೆಂಕಟರಮಣಿ ಇಂದಿರೇಶನ ರಾಣಿ ಮನ್ಮನೋ ಮಂದಿರದೊಳು ಬಾನಿ
ವಾವ್! ಶ್ರೀಮತಿ ರಾಜಶ್ರೀ ದೇಸಾಯಿ ಅವರ ಸುಂದರವಾದ ಹಾಡಿಗೆ ಅಷ್ಟೇ ಅದ್ಭುತವಾಗಿ ದೇವಿಯ ವರ್ಣನೆಯನ್ನು ಮಾಡುತ್ತಾ ನೃತ್ಯವನ್ನು ಮಾಡಿದಂತಹ ಕುಮಾರಿ ಶ್ರೇಯಾ ಕಿರಣ್ ರವರಿಗೆ ಧನ್ಯವಾದಗಳು. ದೇವಿಯ ವರ್ಣನೆ ನಂತರ ಕುಮಾರಿ ಶ್ರೇಯಾ ಕಿರಣ್ ರವರು ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಕೃಷ್ಣನ ವರ್ಣನೆ ಮಾಡಲಿಕ್ಕೆ ಹೋಗ್ಲಿಕ್ಕಿದ್ದಾರೆ. ಡಾಕ್ಟರ್ MS ಲಕ್ಷ್ಮಿಯವರ ಮಧುರಾಷ್ಟ್ರದಿಂದ ಆಯ್ದಂತಹ ಈ ಅಧರಂ ಮಧುರಂ ಹಾಡಿಗೆ ಕುಮಾರಿ ಶ್ರೇಯಾ ಕಿರಣ್ ರವರು ನೃತ್ಯ ಮಾಡಲಿಕ್ಕಿದ್ದಾರೆ. ಇದು ರಾಗ ಮಿಶ್ರ ಖಮಾಜ್ನಲ್ಲಿದೆ ಹಾಗೂ ಆದಿತಾಳದಲ್ಲಿದೆ. ಈಗ ನಿಮ್ಮ ಮುಂದೆ ಶ್ರೇಯಾ ಕಿರಣ್ ರಾವ್. अधरं मधुरं वदनं मधुरं नयनं मधुरं हसितं मधुरं हृदयं मधुराधिपतेरखिलं मधुरम् अधरं मधुरं वदनं मधुरं नयनं मधुरं हसितं मधुरम् अधरं मधुरं वदनं मधुरं नयनं मधुरं हसितं मधुरं हृदयं मधुरं गमनं मधुरं मधुराधिपतेरखिलं मधुरं वचनं मधुरं चरितं मधुरं वसनं मधुरं वलितं मधुरं वचनं मधुरं चरितं मधुरं वसनं मधुरं वलितं मधुरं चलितं मधुरं भ्रमितं मधुरं
गावो मधुरा यष्टिर्मधुरा सृष्टिर्मधुरा गोपा मधुरा गावो मधुरा यष्टिर्मधुरा सृष्टिर्मधुरा दलितं मधुरं फलितं मधुरं मधुराधिपतेरखिलं मधुरं मधुराधिपतेरखिलं मधुरं मधुराधिपतेरखिलं मधुरं. ನಮ್ಮ ಪೊಡವೆಗೊಡೆಯನಾದ ಶ್ರೀಕೃಷ್ಣನ ವರ್ಣೆಯನ್ನು ಬಹಳ ಅತ್ಯುತ್ತಮ ತನ್ನ ಹಾವಭಾವಗಳಿಂದ ನಿಮ್ಮೆಲ್ಲರ ಮಧ್ಯೆ ಪ್ರದರ್ಶಿಸಿದಂತಹ ಕುಮಾರಿ ಶ್ರೇಯಾ ಕಿರಣ್ರವರಿಗೆ ಅನಂತ ಧನ್ಯವಾದಗಳು. ಈಗ ಕೊನೆಯದಾಗಿ ಕುಮಾರಿ ಶ್ರೇಯರವರು ಡಾಕ್ಟರ್ ಬಾಲಮುರಳಿಕೃಷ್ಣರವರ ತಿಲ್ಲಾನದೊಂದಿಗೆ ತಮ್ಮ ಮುಂದೆ ಬರಲಿದ್ದಾರೆ. ಇದು ರಾಗ ಬೃಂದಾವನಿಯಲ್ಲಿದೆ ಹಾಗೂ ಆದಿತಾಳದಲ್ಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತಿಲ್ಲಾನದೊಂದಿಗೆ ಕುಮಾರಿ ಶ್ರೇಯಾ ಕಿರಣ್ರವರು ತಮ್ಮ ಭರತನಾಟ್ಯ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ಹಲೋ. ಭರತನಾಟ್ಯ ಆದ ನಂತರದಲ್ಲಿ ದೇವಾಡಿಗ ಸಂಘ ಪಡುಬಿದ್ರಿ ಇವರಿಂದ ಇವರ ಪ್ರಾಯೋಜಕತ್ವದಲ್ಲಿ ರಾಜೇಶ್ ಎಂ ಮೊಯ್ಲಿ ಮಂಗಳೂರು ಇವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ತದನಂತರದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಅದೇ ರೀತಿ ರಾತ್ರಿ 8ರಿಂದ ಗಾನಗಂಧರ್ವ ಸೇವಾ ಪ್ರತಿಷ್ಠಾನ ಪುತ್ತೂರು ಶ್ರೀಯುತ ಪುತ್ತೂರು ಜಗದೀಶ್ ಆಚಾರ್ಯ ಇವರಿಂದ ಸಂಗೀತ ಭಕ್ತಿ ಗಾನ ಸುದೆ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಹಾಗಾಗಿ ಈ ದಿನದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮೆಲ್ಲ ಕಲಾಭಿಮಾನಿಗಳು ನಮ್ಮ ಕಲಾವಿದರನ್ನು ಅದೇ ರೀತಿ ಕ್ಷೇತ್ರದ ಕಾರ್ಯಕ್ರಮವನ್ನ ಯಶಸ್ಸುಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ.
ನಾದೃಧೀಂ 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 ತನನದಿತ್ತಿಲ್ಲನದಿಲ್ಲ ನಾದೃಧೀಂ 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 ತನನದಿಲ್ಲನದಿಲ್ಲ ನಾದೃಧೀಂ 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 ತನನದಿತ್ತಿಲ್ಲನದಿಲ್ಲ 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 ನಾದೃಧೀಂ 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 ತನನದಿತ್ತಿಲ್ಲನದಿಲ್ಲ ನಾದೃಧೀಂ 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 ತನನದಿತ್ತಿಲ್ಲನದಿಲ್ಲ ನಾದೃಧೀಂ 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 ತನನದಿತ್ತಿಲ್ಲನದಿಲ್ಲ ನಾದೃಧೀಂ 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 ತನನದಿತ್ತಿಲ್ಲನದಿಲ್ಲ ನಾದೃಧೀಂ 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 ತನನದಿತ್ತಿಲ್ಲನದಿಲ್ಲ ನಾದೃಧೀಂ 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 ತನನದಿತ್ತಿಲ್ಲನದಿಲ್ಲ ನಾದೃಧೀಂ ಧೀಂ ತನ ಧೀಂ ತನ ತದಿಗಿಡದಂ ತಗಿಡ ಜಂಗನಂ ತದೋಂ ತದ್ಧೀಂ ತಗಿಡ ಧೀಂ ತಗಿಡ ಧೀಂ ತಗಿಡ ನಾದೃಧೀಂ ತನ ಧೀಂ ತನ ತದಿಗಿಡದಂ ತಗಿಡ ಜಂಗನಂ ತದೋಂ ತದ್ಧೀಂ ತಗಿಡ ಧೀಂ ಧೀಂ ತಗಿಡ ಧೀಂ ಧೀಂ ತಗಿಡ ನಾದೃಧೀಂ ತನನದಿತ್ತಿಲ್ಲನದಿಲ್ಲ ನಾದೃಧೀಂ 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 ತನನದಿತ್ತಿಲ್ಲನದಿಲ್ಲ ನಾದೃಧೀಂ 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 ಸೊಗಸಲೂರ ಹೊಯಲು ಕೋರಿನಿ ಧರಿಜೀರಿದಿನಿ ಸೊಗಸಲೂರ ಹೊಯಲು ಕೋರಿನಿ ಧರಿಜೀರಿದಿನಿ ನೀರ ಕ್ಷೀರ ನ್ಯಾಯಮೈ ಮೈ ಮರಜಿ ಸಕಲ ಚರಾಚರ ಮೆಲ್ಲ ಪುಲಗಿಂಜಿ ತೀಯನಿ ಹಾಯನಿ ಪಿಂಜಿ ಚಿರುರವಳಿನಿ ಮುರಳಿ ಮಾಧುರಿ ನೀ ಮುರಳಿ ಮಾಧುರಿ ಸೊಗಸಲೂರ ಹೊಯಲು ಕೋರಿನಿ ಧರಿಸಿರಿದಿನಿ ನೀರ ಕ್ಷೀರ ನ್ಯಾಯಮೈ ಮೈ ಮರಜಿ ಸಕಲ ಚರಾಚರ ಮೆಲ್ಲ ಪುಲಗಿಂಜಿ ತೀಯನಿ ಹಾಯನಿ ಪಿಂಜು ಚಿರುರವಳಿನಿ ಮುರಳಿ ಮಾಧುರಿ ಮುರಳಿ ಮಾಧುರಿ ಮುರಳಿ ಮಾಧುರಿ ಧೀಂತನ
ಜಂತನಂ ತೋಂ ತದ್ಧಿಂ ತಗಿಡ ತಗಿಡ ತಗಿಡನಾದ್ರ ದೀಂ ತನ ತದಿಗಿಡದಂ ತಗಿಡ ಜಂತನಂ ತೋಂ ತದ್ಧಿಂ ತಗಿಡ ದೀಂ ತಗಿಡ ಧೀಂ ತಗಿಡನಾದ್ರ ದೀಂ ತನ ನದಿತ್ತಿಲ್ಲನ ಧಿಲ್ಲನ ನಾದ್ರದೀಂ 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 ತನ ನದಿತ್ತಿಲ್ಲನ ಧಿಲ್ಲನ ನಾದ್ರದೀಂ 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 ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ನೀಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಾಂಸ್ಕೃತಿಕ ವಿಭಾಗದ ಸಂಚಾಲಕರಾದ ಶ್ರೀಯುತ ವೈಎಸ್ ಶೆಟ್ಟಿ ಅವರು ವೇದಿಕೆ ಆಗಮಿಸಿಕೊಳ್ಬೇಕು. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು, ಅದೇ ರೀತಿ ಕುಮಾರಿ ಶ್ರೀಯಾ ಕಿರಣ್ ರಾವ್ ತಾತ ಶ್ರೀಯುತ ನಮ್ಮೆಲ್ಲರ ಆದರಣೀಯರು ಗುರುಗಳಾಗಿರ್ತಕ್ಕಂಥ ಶ್ರೀ ಸದಾಶಿವ ಆಚಾರ್ಯ ತಾವು ಕೂಡ ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಸ್ವಾತಿ ಕಿರಣ್ ರಾವ್ ಅವರ ಅಮ್ಮ ತಾವು ಕೂಡ ಈ ಸಂದರ್ಭದ ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆ ಇರಬೇಕಾಗಿ ಕೇಳಿಕೊಳ್ಳುತ್ತಾ, ಈ ನಮ್ಮ ಕಾರ್ಯಕ್ರಮದಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಪಡುಬಿದ್ರಿಯ ಉಲ್ಲಾಯನ ಸೇವೆಯನ್ನು ಮಾಡಿದಂತಹ, ಭರತನಾಟ್ಯದ ಮುಖಾಂತರವಾಗಿ ಸೇವೆಯನ್ನು ಮಾಡಿದಂತಹ ಕುಮಾರಿ ಶ್ರೀಯಾ ಕಿರಣ್ ರಾವ್ ಇವರನ್ನ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಬೇಕಾಗಿ ನಮ್ಮ ಸಾಂಸ್ಕೃತಿಕ ವಿಭಾಗದ ಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ ವೈಎಸ್ ಶೆಟ್ಟಿ ತಮ್ಮಲ್ಲಿ ಪ್ರೀತಿಯಿಂದ ವಿಜ್ಞಾಪನೆ ಸಲ್ಲಿಸಿಕೊಳ್ತಾ ಇದ್ದೇವೆ. ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವಗಳೊಂದಿಗೆ ನೆನಪಿನ ಕಾಣಿಕೆಗಳೊಂದಿಗೆ ಗೌರವವನ್ನು ಸಲ್ಲಿಸಿಕೊಳ್ಬೇಕು. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿರ್ತಕ್ಕಂತಹ ಶ್ರೀಯುತ ಸದಾಶಿವ ಆಚಾರ್ಯವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಭರತನಾಟ್ಯದ ಮುಖಾಂತರವಾಗಿ ಪಡುಬಿದ್ರಿಯ ಉಲ್ಲಾಯನ ಸಾನ್ನಿಧ್ಯದಲ್ಲಿ ಸುಧರ್ಮ ಪ್ರಕಾಶ ವೇದಿಕೆಯಲ್ಲಿ ಉಲ್ಲಾಯನಿಗೆ ಕಲಾ ಕಾಣಿಕೆಯ ಪುಷ್ಪವನ್ನ ಸಮರ್ಪಣೆ ಮಾಡಿಕೊಂಡಿದ್ದೀರಿ. ಹಾಗಾಗಿ ಈ ನಿಮ್ಮ ಕಲಾ ಸೇವೆಯನ್ನು ಗೌರವಿಸಿಕೊಳ್ಳುತ್ತಾ ಒಮ್ಮೆ ಜೋರಾದ ಚಪ್ಪಾಳೆಗಳೊಂದಿಗೆ ನಮ್ಮ ಕಲಾವಿದರನ್ನ ಗೌರವಿಸಿಕೊಳ್ಬೇಕಾಗಿ ಪ್ರೀತಿಯಿಂದ ವಿಜ್ಞಾಪನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಪಡುಬಿದ್ರಿಯ ಉಲ್ಲಾಯನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಶ್ರೀರಕ್ಷೆಯಾಗಿರಲಿ ಎನ್ನುವಂತ ಪ್ರಾರ್ಥನೆಯನ್ನು ಸಲ್ಲಿಸಿಕೊಳ್ಳುತ್ತಾ ತಮಗಿದು ಪ್ರೀತಿಯ ಗೌರವದ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಮುಂದೆ ಈ ವೇದಿಕೆಯಲ್ಲಿ ಪಡುಬಿದ್ರಿ ದೇವಾಡಿಗರ ಸಂಘ ಇದರ ಪ್ರಾಯೋಜಕತ್ವದಲ್ಲಿ ಶ್ರೀಯುತ ರಾಜೇಶ್ ಎಂ ಮೊಯ್ಲಿ ಮಂಗಳೂರು ಇವರಿಂದ ಸಂಗೀತ ರಸಮಂಜರಿಯ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಈ ವೇದಿಕೆಯನ್ನ ಮುಂದೆ ಶ್ರೀಯುತ ರಾಜೇಶ್ ಎಂ ಮೊಯ್ಲಿ ತಂಡಕ್ಕೆ ಹಸ್ತಾಂತರಿಸಿಕೊಳ್ತಾ ಇದ್ದೇವೆ. ತಮಗಿದು ಪ್ರೀತಿಯ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಪಡುಬಿದ್ರಿ ದೇವಾಡಿಗರ ಸಂಘ ರಿಜಿಸ್ಟರ್ಡ್ ಪಡುಬಿದ್ರಿ ಇದರ ನೇತೃತ್ವದಲ್ಲಿ ಕುಮಾರಿ ರೋಹಿ ನಿಖಿಲ್ ದೇವಾಡಿಗ ಕಾಡಿಭಟ್ ಇವರ ಪ್ರಾಯೋಜಕತ್ವದಲ್ಲಿ ರಾಜೇಶ್ ಎಂ ಮೊಯ್ಲಿ ಮಂಗಳೂರು ಮತ್ತು ತಂಡದವರಿಂದ ಭಕ್ತಿ ರಸಮಂಜರಿಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಇನ್ನೇನು ಪ್ರಾರಂಭವಾಗಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ
ದೇವರನೆಗಳನ್ನ ಮನಸಾರ ಸ್ಮರಿಸುವ ಒಂದು ನಮ್ಮ ಸೀಮೆ ದೊಡೆಯರನಂಜಿತ್ತಿನ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರನ ದೇವಸ್ಥಾನ ಊರ್ದ ಬಕ್ಕ ಪರವೂರ್ದ ಮಾತಾ ಭಕ್ತಾಭಿಮಾನಿಗಳನ್ನ ತನು ಮನ ದನತ ಸಹಕಾರಡು ಅಂಚನೆ ನಮ್ಮ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರನಂಜಿತ್ತಿನ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಮೇರ್ನ ನೇತೃತ್ವಡು ಶಿಲಾಮಯ ವಾಸ್ತುಶಿಲ್ಪದ ಮುಖಾಂತರ ಸಮಗ್ರ ಜೀರ್ಣೋದ್ಧಾರ ಆದ ಇನ್ನಿತ ದಿನಟು ದೇವರನ ಪುನರ್ ಪ್ರತಿಷ್ಠೆ ಅಂಚನೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಈ ಶುಭ ಸಮಾರಂಭಡು ಪಾಲ್ಪಡೆನಂಚಿತ್ತಿನ ಮಾತಾ ಭಕ್ತಾಭಿಮಾನಿಗಳ ಅಂಚನೆ ಕಲಾಭಿಮಾನಿಗಳಿಗೆ ದೇವಾಡಿಗ ಸಂಘ ರಿಜಿಸ್ಟರ್ಸ್ ಪಡೆವಿದ್ರಿ, ದೇವಾಡಿಗ ಮಹಿಳಾ ಸಂಘಟನೆ ಪಡೆವಿದ್ರಿ, ಅಂಚನೆ ದೇವಾಡಿಗ ಯುವ ಸಂಘಟನೆ ಪಡೆವಿದ್ರಿ ಪರವಾದ ಮಾತೆರೆಲ್ಲ ಅರ್ತಿ ಪ್ರೀತಿಡು ಮೋಕೆಡೆ ಎತ್ಕೊಂಡು ಉಡಲ್ ದಿಂಜಿನ ಸುಳ್ಮೆನ ಸಂದಾಯಿತ ಮಲ್ತೊಂದುಲ್ಲ ಬಡಕಾಯ್ಡು ಬಾರ್ಕೂರು ತೆನ್ಕಾಯ್ಡು ನೀಲೇಶ್ವರ ಮುಡಾಯ್ಡು ಅಡ್ಡ ಬುರಂದಪ್ಪನ ಸಹ್ಯಾದ್ರಿಘಟ್ಟ ಪಟ್ಟಾಯ್ಡು ಬೋರ್ಗರವಿನ ಅರಬಿ ಕಡಲು ನೆತ್ತ ನಡುಟೆ ಉಂಡಾತನು ಕಲಿಯುಗದ ಪರಶುರಾಮ ಶಿಷ್ಟದ ನಾಗನಡ ಸರ್ಪಜಡೆ ಪಂಚವರ್ಣದ ಪುಂಚದ ನಮನ ಈ ತುಳುನಾಡು ಅಂಚಿತನ ಈ ತುಳುನಾಡು ಇನ್ನಿತ ದಿನೊಟ್ಟು ಅವೇತೋ ದೇವಸ್ಥಾನ ಸಾನ ಗರಡಿಲು ಜೀರ್ಣೋದ್ಧಾರ ಒಂದುಂಡು ಅವೇ ಪ್ರಕಾರವಾದ ಇನ್ನಿತ ದಿನಟು ನಮ್ಮ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರನ ದೇವಸ್ಥಾನಲ ಒಂಜಿ ಧೀಮಂತ ನಾಯಕರು ಒಂಜಿ ಕೊಡುಗೈ ದಾನಿಯಾಯನ ಚಿತ್ತಿನ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಮೇರ್ನ ನೇತೃತ್ವಡು ಸಮಗ್ರ ಜೀರ್ಣೋದ್ಧಾರ ಆದ ಇನ್ನಿತ ದಿನಟು ದೇವರನ ಪುನರ್ ಪ್ರತಿಷ್ಠೆ ಅಂಚೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಈ ಒಂಜಿ ಧಾರ್ಮಿಕ ವಿಧಿ ವಿಧಾನದ ಜೊತೆಗೆ ಈ ಒಂಜಿ ಸುಧರ್ಮ ಪ್ರಕಾಶ ಒಂಜಿ ಭವ್ಯ ವೇದಿಕೆಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದುಂಡು ಅಂಚಿತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮಡು ಇನ್ನಿತ ದಿನದ ಕಾರ್ಯಕ್ರಮದ ಅಂಗವಾದ ನಮ್ಮ ದೇವಾಡಿಗ ಸಂಘ ರಿಜಿಸ್ಟರ್ಸ್ ನೇತೃತ್ವಡು ರೂಯಿ ನಿಖಿಲ್ ದೇವಾಡಿಗ ಕಾಡಿಪಟ್ಟಣ ಮೇರ್ನ ಪ್ರಾಯೋಜಕತ್ತೋಡು ರಾಜೇಶ್ ಮೊಯ್ಲಿ ಮಂಗಳೂರು ಪಕ್ಕ ತಂಡದಗಳೆಡು ಬಾರಿ ಒಂಜಿ ಪೊರ್ಲದ ರೀತಿಯ ಭಕ್ತಿ ರಸಮಂಜರ ಕಾರ್ಯಕ್ರಮ ಈ ಒಂಜಿ ಸುಧರ್ಮ ಪ್ರಕಾಶ್ ಸಾಂಸ್ಕೃತಿಕ ವೇದಿಕೆಡು ನಡೆದುಂಡು ಈ ಒಂಜಿ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡಬಾದ ಕೊರ್ಪಿನ ಚಿತ್ರಣ ಕಲಾವಿದರು ನಮ್ಮ ಕರಾವಳಿ ಕರ್ನಾಟಕ ಅಂಚನೆ ದೇಶ ವಿದೇಶಡು ಪುಗಾರ್ತನೆ ಪಡೆಯ ಚಿತ್ತಿನ ರಾಜೇಶ್ ಮೊಯ್ಲಿ ಬಕ್ಕ ಮಗಲ್ನ ತಂಡ ರಾಜೇಶ್ ಈ ತಂಡದ ಕಲಾವಿದರನ್ನ ಒಂದು ಪರಿಚಯ ಮಲ್ಪುವೆ ರಿದಮ್ ಪ್ಯಾಡ್ದ ಮುಖಾಂತರ ನಮ್ಮನ್ನು ಈ ಒಂದು ಸಾಂಸ್ಕೃತಿಕ ವೇದಿಕೆದ ರಂಜಿಸೋರ ಬರಂದುಲ್ಲೇರು ರಾಜೇಶ್ ಮೊಯ್ಲಿ ಸುಮಾರು 35 ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದು ಆಕಾಶವಾಣಿ ದೂರದರ್ಶನ ಖಾಸಗಿ ಚಾನೆಲ್ಗಳಲ್ಲಿ ಕಾರ್ಯಕ್ರಮ ನೀಡಿದ್ದು ಕನ್ನಡ ತುಳು ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನ ನೀಡಿದ್ದು
ತನ್ನ ವಾಯ್ಸ್ ಆಫ್ ಮ್ಯೂಸಿಕ್ ತಂಡದಿಂದ ದೇಶ ಹಾಗೂ ವಿದೇಶಗಳಲ್ಲಿ ಸಾವಿರಾರು ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ಇವರೊಂದು ಪ್ರಖ್ಯಾತ ರಿದಮ್ ಪ್ಯಾಡ್ ವಾದಕರಾಗಿದ್ದಾರೆ. ಅದೇ ರೀತಿ ಇನ್ನೋರ್ವ ಕಲಾವಿದರು ಶರತ್ ತಲೆಯಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಖ್ಯಾತ ಗಿಟಾರ್ ವಾದಕರು. ಇವರು ಶಾಸ್ತ್ರೀಯ, ಚಲನಚಿತ್ರ, ಭಕ್ತಿಗೀತೆ ಹಾಗೂ ಯಾವುದೇ ಪ್ರಕಾರದ ಸಂಗೀತಗಳಿಗೆ ಗಿಟಾರ್ ನುಡಿಸುವುದರಲ್ಲಿ ಖ್ಯಾತರು. ದೇಶ ವಿದೇಶಗಳಲ್ಲಿ ಅಸಂಖ್ಯಾತ ಕಾರ್ಯಕ್ರಮಗಳನ್ನು ಕೂಡ ನೀಡಿರುತ್ತಾರೆ. ಅದೇ ರೀತಿ ಕೀಬೋರ್ಡ್ನ ಮೂಲಕ ಈ ಒಂದು ವೇದಿಕೆಯಲ್ಲಿ ಬರುತ್ತಿದ್ದಾರೆ ಮಧುಸೂದನ್ ಭಟ್. ಅದೇ ರೀತಿ ತಬಲದ ಮೂಲಕ ಈ ಒಂದು ವೇದಿಕೆಗೆ ಬರುತ್ತಿದ್ದಾರೆ ಸುರೇಶ್ ಕಡಂದಲೆ. ಗಿಟಾರ್ ಮೂಲಕ ಈ ಒಂದು ವೇದಿಕೆಗೆ ಬರುತ್ತಿದ್ದಾರೆ ಅಕ್ಷಯ್ ಹಳೆಯಂಗಡಿ. ಅದೇ ರೀತಿ ಗಾನ ಕೋಗಿಲೆ ಮುಖಾಂತರ ಗಾಯಕರಾಗಿ ಈ ಒಂದು ವೇದಿಕೆಗೆ ಬರುತ್ತಿದ್ದಾರೆ ಟಿ.ವಿ. ಗಿರಿ. ಅದೇ ರೀತಿ ಒಂದು ಗಾನ ಕೋಗಿಲೆಯ ಗಾಯಕಿಯಾಗಿ ಈ ಒಂದು ವೇದಿಕೆಗೆ ಬರುತ್ತಿದ್ದಾರೆ ಪಲ್ಲವಿ ಪ್ರಭು. ಈ ಒಂದು ರಾಜೇಶ್ ಮೊಯ್ಲಿ ಮಂಗಳೂರು ತಂಡದವರನ್ನು ಎಲ್ಲರೂ ದೊಡ್ಡ ಮಟ್ಟದ ಚಪ್ಪಾಲದ ಮುಖಾಂತರ ಎಲ್ಲರೂ ಸ್ವಾಗತಿಸಬೇಕಾಗಿ ನಮ್ಮ ದೇವಾಡಿಗ ಸಂಘ ರಿಜಿಸ್ಟರ್ ಪಡವಿದ್ದಿರದ ಪರವಾಗಿ ಎಲ್ಲರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದು ಕೆಲವೇ ಕ್ಷಣಗಳಲ್ಲಿ ಇವರ ಭಕ್ತಿರಸ ಮಂಜರಿ ಕಾರ್ಯಕ್ರಮ ಈ ಒಂದು ಸುಧರ್ಮ ಪ್ರಕಾಶ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಧನ್ಯವಾದಗಳು. ಬೈದಿಂಚಿನ ಮಾತ ಕಲಾಭಿಮಾನಿಲ್ಡ ವಿನಂತಿ ದಯದಿದ್ ನಮ್ಮ ಸುಧರ್ಮ ಪ್ರಕಾಶ ವೇದಿಕೆದ ದುಂಬುಗುಪ್ಪು ನಂಚಿನ ಆಸನಲೆನ್ನಿಕ್ಲು ಬದ್ದು ಸ್ವೀಕಾರ ಮನ್ಪೋಡು. ಈ ಒಂಜಿ ತಂಡ ನಿಕ್ಲೆಗೋಸ್ಕರ ಐತೆ ಸಂಗೀತ ಸುದೇನ್ ಕೊರರೆ ಉಂಡು. ಅಕ್ಲೇನೆ ಸಪೋರ್ಟ್ ಮಾಡ್ಬಿಟ್ಟು ಬಂದ್ ನಿಕ್ಲೆ ಮಾತಾಡಕ್ಕೆ ಏನೊಂದುಲ್ಲ, ಆಯ್ನತ್ ಬೇಗ ಬರೋಡು ಪಂದಕ್ಕೆ ಏನೊಂದುಲ್ಲ. ಒಂದು ಐಬೋಕ ನಮ್ಮ ಒಂದು ವೇದಿಕೆಡು ಧಾರ್ಮಿಕ ಸಭೆ ಅಂಚೆನೆ ಅವ ಐಬೋಕ ಪುತ್ತೂರ್ದ ಮಾಮಲ್ಲ ಗಾಯಕಿ ಜಗದೀಶ್ ಆಚಾರ್ಯ ಪುತ್ತೂರು ಮೇರ್ನ ಸಿರಿಕಂಠೋಡು ಈ ಒಂಜಿ ವೇದಿಕೆಡ್ ಸಂಗೀತ ಸುದೆ ಪರಪರಂಡು ಮಾತೆರ್ಲಿ ಒಂಜಿ ಲೇಸ್ಗ್ ಬತ್ತದ ನಮ್ಮ ಒಂಜಿ ಸಾಂಸ್ಕೃತಿಕದ ಲೇಸನ್ ಪೊರ್ಲು ಮಾಲ್ತುಕೊಂಡು ಬಂದಕ್ಕೆ ಏನೊಂದುಲ್ಲ.
check, 1 2 1 2 check, check. Check.
ವಾಯ್ಸ್ ಆಫ್ ಮ್ಯೂಸಿಕ್ಸ್ ಮಂಗಳೂರು, ರಾಜೇಶ್ ಮಂಗಳೂರು ನೇತೃತ್ವದ ನಮ್ಮ ಸಂಗೀತ ತಂಡದ ಕಾರ್ಯಕ್ರಮವನ್ನು ಈ ವೇದಿಕೆಯಿಂದ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದದೊಂದಿಗೆ ಪ್ರಾರಂಭಿಸ್ತಾ ಇದೆ ಬಂಧುಗಳೇ. ಮುಂದಿನ ಒಂದಷ್ಟು ಹೊತ್ತು ಈ ವೇದಿಕೆಯಿಂದ ಗಾನ, ನಾದ, ಸಂಭ್ರಮ, ಭಕ್ತಿ ಹಾಗೆ ಭಾವಗೀತೆ, ಜಾನಪದ ಗೀತೆಗಳ ವೈವಿಧ್ಯಮಯ ಕಾರ್ಯಕ್ರಮ. ಮುಖ್ಯವಾಗಿ ಈ ವೇದಿಕೆಯಿಂದ ಗಾಯನದ ಜೊತೆಗೆ ವಾದ್ಯ ಸಂಗೀತ ಗೋಷ್ಠಿ ಕೂಡ ನಡೀಲಿಕ್ಕಿದೆ. ಮಹಾಗಣಪತಿಯನ್ನ ಸ್ತುತಿಸುವಂತ ಒಂದು ಸುಂದರವಾದ ವಾದ್ಯ ಸಂಗೀತದ ಸಂಯೋಜನೆ ನಮ್ಮ ಎಲ್ಲ ಕಲಾವಿದರಿಂದ ನಿಮಗೋಸ್ಕರ ನಿಮ್ಮ ಪ್ರೀತಿಯ ಪ್ರೋತ್ಸಾಹದೊಂದಿಗೆ.
ಆ
Sì. Sì. ಪಡುಬಿದ್ರಿ ಬ್ರಹ್ಮಕಲಶೋತ್ಸವದ ಪರ್ವಕಾಲದ ಸಂಭ್ರಮದಲ್ಲಿ ಈ ಹೊತ್ತಿನ ಸಾಂಸ್ಕೃತಿಕ ವೇದಿಕೆಯಿಂದ ಕಾರ್ಯಕ್ರಮ ನೀಡುತ್ತಾ ಇರುವಂತಹ ನಮ್ಮ ತಂಡ ರಾಜೇಶ್ ಮಂಗಳೂರು ನೇತೃತ್ವದ ವಾಯ್ಸ್ ಆಫ್ ಮ್ಯೂಸಿಕ್ಸ್ ಕಾರ್ಯಕ್ರಮದಲ್ಲಿ ವಾದ್ಯ ಸಂಗೀತ ಜೊತೆಗೆ ಗಾಯನ ಕೂಡ ಸೇರಿಸಿಕೊಂಡು ನಾವು ಮುಂದುವರಿಯುತ್ತಾ ಇದ್ದೇವೆ. ಆ ಪರಮಶಿವನಿಗೆ ಅತ್ಯಂತ ಇಷ್ಟವಾದಂತಹ ಲಿಂಗಾಷ್ಟಕವನ್ನ ಪ್ರಸ್ತುತಪಡಿಸ್ತಾ ಹಾಡಿಗೆ ಮುನ್ನುಡಿಯನ್ನು ಬರೀತಾ ಇದ್ದೇವೆ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. सुरार्चितलिङ्गं निर्मलभासितशोभितलिङ्गम् जन्मजदुःखविनाशकलिङ्गं तत्प्रणमामि सदा शिवलिङ्गम् देवमुनिप्रवरार्चितलिङ्गं कामदहनकरुणाकरलिङ्गम् रावणदर्पविनाशकलिङ्गं तत्प्रणमामि सदा शिवलिङ्गम्. सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गम्. कनकमहामणिभूषितलिङ्गं फणिपतिवेष्टितशोभितलिङ्गम् दक्षसुयज्ञविनाशनलिङ्गं तत्प्रणमामि सदा शिवलिङ्गम्. कुङ्कुमचन्दनलेपितलिङ्गं पङ्कजहारसुशोभितलिङ्गम् सञ्चितपापविनाशनलिङ्गं तत्प्रणमामि सदा शिवलिङ्गम्. दिनकरकोटिप्रभाकरलिङ्गं
परलिङ्गं तत्प्रणमामि सदा शिवलिङ्गम् अष्टदलोपरिवेष्टितलिङ्गं सर्वसमुद्भवकारणलिङ्गम् अष्टदरिद्रविनाशनलिङ्गं तत्प्रणमामि सदा शिवलिङ्गम् सुरगुरुसुरवरपूजितलिङ्गं सुरवनपुष्प सदार्चितलिङ्गम् परमपदं परमात्मकलिङ्गं तत्प्रणमामि सदा शिवलिङ्गम् लिङ्गाष्टकमिदं पुण्यं यः पठेत् शिवसन्निधौ शिवलोकमवाप्नोति शिवेन सह मोदते ವಂದನೆಗಳು. ಬಂಧುಗಳೇ, ಇವತ್ತು ದೇವಾಡಿಗರ ಸಂಘ ರಿಜಿಸ್ಟರ್ಡ್ ಪಡುಬಿದ್ರಿ ಇವರ ಮುತುವರ್ಜಿಯಲ್ಲಿ ರೋಹಿ ನಿಖಿಲ್ ರಾಜ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ವೇದಿಕೆಯಿಂದ ವಾಯ್ಸ್ ಆಫ್ ಮ್ಯೂಸಿಕ್ಸ್ ಮಂಗಳೂರು ನಮ್ಮ ತಂಡದ ಗಾನ ನಾದ ಸಂಭ್ರಮ ಕಾರ್ಯಕ್ರಮ ಮುಂದುವರಿಸ್ತಾ ಮುಂದಿನ ಗೀತೆಗಾಗಿ ವೇದಿಕೆ ಮೇಲೆ ನಾನು ಆಹ್ವಾನಿಸ್ತಾ ಇರುವಂತಹ ನಾಡಿನ ಹೆಸರಾಂತ ಗಾಯಕಿ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜಿ ಕನ್ನಡ ಸರಿಗಮಪ ಹಾಗೆ ಕಲರ್ಸ್ ಎದೆ ತುಂಬಿ ಹಾಡಿದೇನು ವಾಹಿನಿಗಳ ಜನಪ್ರಿಯ ಕಾರ್ಯಕ್ರಮಗಳ ಮುಖಾಂತರ ವಿಶ್ವದಾದ್ಯಂತ ಜನಮನ್ನಣೆಯನ್ನ ಗಳಿಸಿದಂತಹ, ಅದೆಲ್ಲದಕ್ಕಿಂತಲೂ ಹೆಚ್ಚು ಕರಾವಳಿ ಕರ್ನಾಟಕದಿಂದ ಬಂದು ನಾಡಿನಾದ್ಯಂತ ಜನರ ಮನಸ್ಸು ಹೃದಯನನ್ನ ತನ್ನ ಗಾಯನದ ಮೂಲಕ ಮುಟ್ಟಿದಂತಹ ಓರ್ವ ಯಶಸ್ವಿ ಗಾಯಕಿ ಕಲಾವಿದೆ ಪಲ್ಲವಿ ಪ್ರಭು ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹದಲ್ಲಿ ವೇದಿಕೆ ಮೇಲೆ ಪಲ್ಲವಿ ಪ್ರಭು ಒಂದು ಸುಂದರವಾದಂತಹ ಗೀತೆಯ ಪ್ರಸ್ತುತಿಗಾಗಿ.
ಪಲ್ಲವಿ ಪ್ರಭು ಅವರ ಸುಂದರವಾದ ಕೊರಳಿಗೆ ಬೆರಳಿನ ನೆರಳಾದವರು ನಮ್ಮ ಹೆಮ್ಮೆಯ ವಾದ್ಯ ಕಲಾವಿದರು. ಹಾಡಿಗೆ ಹೇಗೆ ಬೆನ್ನೆಲುಬಾಗಿ ಅವರು ನುಡಿಸಿದ್ರು, ಈಗ ಮತ್ತೊಮ್ಮೆ ಅವರು ತಮ್ಮ ಕೈಚಳಕವನ್ನ ಸುಂದರವಾದ ಒಂದು ಹಾಡಿನ ಪ್ರಸ್ತುತಿ ಮೂಲಕ ನಿಮ್ಮೆದುರು ತೋರಿಸಲಿಕ್ಕಿದ್ದಾರೆ. ಅವರ ಹೆಸರುಗಳನ್ನ ನಾನು ಪರಿಚಯವಾಗಿ ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಬಲಾ ವಾದನದಲ್ಲಿ ಅದಕ್ಕಿಂತ ಮುಂಚೆ ಇವರೆಲ್ಲರೂ ಕೂಡ ಕಳೆದ 3 ದಶಕಗಳಿಂದ ಇವರೊಬ್ಬರು ಇತ್ತೀಚೆಗೆ ಬಂದವರು, ಆದರೆ ಕೂಡ ಪ್ರತಿಭಾನ್ವಿತರು. ಉಳಿದ 4 ಮಂದಿ ಕೂಡ ಕಳೆದ 3-3.5 ದಶಕಗಳಿಗೂ ಹೆಚ್ಚು ಕರಾವಳಿ ಕರ್ನಾಟಕದಲ್ಲಿ ಸಹಸ್ರ ಕಾರ್ಯಕ್ರಮಗಳನ್ನ ನೀಡಿ ಯಶಸ್ವಿಯಾದವರು. ತಬಲಾ ವಾದನದಲ್ಲಿ ಶ್ರೀಯುತ ಸುರೇಶ್ ಕಡಂದಲೆ ಅವರು ನಮ್ಮ ಜೊತೆಗೆ ಸಹಕರಿಸ್ತಾ ಇದ್ದಾರೆ. ತಬಲಾ ಮಾತ್ರವಲ್ಲದೆ ಸ್ಯಾಕ್ಸೋಫೋನ್ ಸೇರಿದಂತೆ ಹಲವಾರು ಬಹುವಾದ್ಯಗಳನ್ನು ನುಡಿಸುವಂತಹ ಓರ್ವ ಅದ್ಭುತ ಪ್ರತಿಭಾಶಾಲಿ ಅವರು. ಹಾಗೆ ನಮ್ಮ ತಂಡದ ನಾಯಕರು ವಾಯ್ಸ್ ಆಫ್ ಮ್ಯೂಸಿಕ್ಸ್ ಮಂಗಳೂರು ತಂಡವನ್ನ ಕಟ್ಟಿಕೊಂಡು ಅನೇಕ ದೊಡ್ಡ ದೊಡ್ಡ ಗಾಯಕ ವಾದಕ ಕಲಾವಿದರನ್ನ ಒಟ್ಟು ಸೇರಿಸಿ ಅನೇಕ ಹಿರಿಯ ಕಿರಿಯ ವೇದಿಕೆಗಳಲ್ಲಿ ತಮ್ಮ ಪ್ರತಿಭೆಯನ್ನ ಮೆರೆದಂತಹ ಅದ್ಭುತ ಕಲಾವಿದರು ಶ್ರೀಯುತ ರಾಜೇಶ್ ಮಂಗಳೂರು. ಹಾಗೆ ಇದೇ ಪರಿಸರದಿಂದ ಬಂದು ದೇಶಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ನೀಡಿ ಯಶಸ್ವಿಯಾದವರು. ಪಾಶ್ಚಿಮಾತ್ಯ ವಾದ್ಯವಾದದ ಗಿಟಾರ್ನಲ್ಲಿ ಕೂಡ ಶಾಸ್ತ್ರೀಯ ಸಂಗೀತವನ್ನು ಲೀಲಾಜಾಲವಾಗಿ ನುಡಿಸಬಲ್ಲಂತಹ ಯಶಸ್ವಿ ಕಲಾವಿದರು. ಹಲವಾರು ಶಿಷ್ಯ ವೃಂದವನ್ನು ಹೊಂದಿದವರು ಶ್ರೀಯುತ ಶರತ್ ಹಳೆಯಂಗಡಿ. ಹಾಗೆ ಕೀಬೋರ್ಡ್ ನಲ್ಲಿ ಕೂಡ ಹಾಗೆ ಕಳೆದ ನನಗೆ ಗೊತ್ತಿದ್ದ ಹಾಗೆ 4 ದಶಕಗಳಿಗೆ ಹತ್ತಿರ ಕರಾವಳಿ ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಬಹು ಬೇಡಿಕೆಯ ಕೀಬೋರ್ಡ್ ವಾದಕರಾಗಿದ್ದಂತ ಶ್ರೀಯುತ ಮಧುಸೂದನ್ ಭಟ್ ಅವರು ಇವತ್ತಿಗೆ ಕೂಡ ಅತ್ಯಂತ ಪ್ರಸ್ತುತರು. ಹಾಗೆ ಇನ್ನೋರ್ವ ಯುವ ಯಶಸ್ವಿ ಕಲಾವಿದ, ಮಾತು ಕಡಿಮೆ ದುಡಿಮೆ ಜಾಸ್ತಿ, ಅಕ್ಷಯ್ ಹಳೆಯಂಗಡಿ ತಮ್ಮ ಕೈ ಚಳಕದ ಮೂಲಕ ಈ ವೇದಿಕೆಯಲ್ಲಿ ತಮ್ಮ ಸೇವೆಯನ್ನ ದೇವರ ಸಮ್ಮುಖದಲ್ಲಿ ನೀಡ್ತಾ ಇದ್ದಾರೆ. ಹಾಗೆ ಬಹಳ ಯಶಸ್ವಿಯಾಗಿ ಧ್ವನಿ ವ್ಯವಸ್ಥೆಯನ್ನು ನೀಡ್ತಾ ಇರುವಂತಹ ಓಲ್ಡ್ ಟೈಮ್ಸ್ ಮೂಡಬಿದ್ರೆ ಇದರ ಮಿತ್ರರಿಗೆ ಕೂಡ ವಂದಿಸ್ತಾ, ಇಲ್ಲಿ ಕುಳಿತುಕೊಂಡು ಹಾಗೆ ವಾಹಿನಿಗಳ ಮೂಲಕ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ, ನಾದಮಯ ಈ ಲೋಕವೆಲ್ಲ ವಾದ್ಯ ಸಂಗೀತದ ಮೂಲಕ
ದಯವಿಟ್ಟು ಸಮಯ ಜಾಸ್ತಿ ಆದ್ದರಿಂದ ಕಾರ್ಯಕ್ರಮವನ್ನು ಕೊನೆಗೊಳಿಸಬೇಕು ಕೇಳಿಕೊಳ್ತಾ ಇದ್ದೇವೆ. ಈಗ ಮುಂದಿನ ಕಾರ್ಯಕ್ರಮಕ್ಕಾಗಿ ಗೆಸ್ಟ್ಗಳು ಒಳಗಡೆ ಆಗಮಿಸಿದ್ದಾರೆ. ದಯವಿಟ್ಟು ಕೊನೆಗೊಳಿಸಿ. ನಮ್ಮ ಸಂಚಾಲಕರಾದ ಡಾಕ್ಟರ್ ವೈ ಎನ್ ಶೆಟ್ಟರ್ ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಹಾಗೂ ತಂಡದ ನೇತೃತ್ವ ವಹಿಸಿದವರು ವೇದಿಕೆಗೆ ಆಗಮಿಸಬೇಕು. ರಾಜೇಶ್ ಮೊಯ್ಲಿ ಹಾಗೂ ನಿಖಿಲ್ ದೇವಾಡಿಗೆ ಅವರು ನಮ್ಮ ಸಹ ಸಂಚಾಲಕರು ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅತ್ಯುತ್ತಮವಾದಂತಹ ಸಂಗೀತ ಸುದೆಯನ್ನು ನಮ್ಮೆಲ್ಲರಿಗೂ ಉಣಬಡಿಸಿದಂತಹ ರಾಜೇಶ್ ಮೊಯ್ಲಿ ತಂಡಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಈ ಒಂದು ತಂಡದ ಪ್ರಾಯೋಜಕತ್ವ ವಹಿಸಿದ ಕುಮಾರಿ ರೂಹಿ ನಿಖಿಲ್ ದೇವಾಡಿಗ ಕಾಡಿಪಟ್ನ ಇವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ತಂಡದ ರಾಜೇಶ್ ಮೊಯ್ಲಿ ಈ ಒಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಸಮಯದ ಅಭಾವಕ್ಕಾಗಿ ಕ್ಷಮೆ ಕೋರುತ್ತಾ ತಮಗೆ ಇನ್ನಷ್ಟು ವೇದಿಕೆಗಳು ದೊರೆಯುವಂತೆ ನಮ್ಮ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ಅನುಗ್ರಹಿಸಲೆನ್ನುವ ಪ್ರಾರ್ಥನೆಯೊಂದಿಗೆ ಇದೀಗ ನಮ್ಮ ಕಿರು ಗೌರವವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಂಚನೆ ಒಂಜಿ ಬ್ರಹ್ಮ ಕಲಶ ಬತ್ತಿನ ಮಾತ ಕಲಾಭಿಮಾನಿಲ್ಡ ವಿನಂತಿ ಈ ಒಂಜಿ ಸುಧರ್ಮ ಪ್ರಕಾಶ ವೇದಿಕೆ ಹಿಡಿತೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಅಂಚನೆ ಅವೆರ್ದ ಬೊಕ್ಕ ನಮ್ಮ ಪುತ್ತೂರು ಜಗದೀಶ್ ಆಚಾರ್ಯ ಮೇರ್ನ ಸಂಗೀತ ಸುದೆ ಈ ಒಂಜಿ ವೇದಿಕೆ ಪರಪರಂಡು ದಯದೀದ ಬತ್ತಿನಂಚಿನ ಮಾತೆಲ್ಲ ದೇವೇರ್ನ ಅನುಗ್ರಹ ಪಡೆದು ಉಪಹಾರನು ಸ್ವೀಕಾರ ಮಲ್ತೊಂದು ನಮ್ಮ ವೇದಿಕೆದ ದುಂಬಗ ಬರಡು ಬಂದು ಕುಡವರ ನಿಕಲ್ಡ ಕೇನೊಂದುಲ್ಲ. ಆತ್ಮೀಯ ಬಂಧುಗಳೇ, ನಮಗೆ ಪಡುಬಿದ್ರಿ ಬ್ರಹ್ಮ ಕಲಶದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡುವುದಕ್ಕೆ ಅನುವು ಮಾಡಿಕೊಟ್ಟಂತಹ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವ ಸಮಿತಿ ಇರಬಹುದು, ಆಡಳಿತ ಮಂಡಳಿ ಇರಬಹುದು, ಸಾಂಸ್ಕೃತಿಕ ಸಮಿತಿ ಇರಬಹುದು, ಎಲ್ಲ ಸಮಿತಿಗಳ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಾದಿಯಾಗಿ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ, ವಿಶೇಷವಾಗಿ ಕಾರ್ಯಕ್ರಮದ ಮುತುವರ್ಜಿಯನ್ನು ವಹಿಸಿದಂತಹ ದೇವಾಡಿಗರ ಸಂಘ ಪಡುಬಿದ್ರಿ ಇವರನ್ನು ವಿಶೇಷವಾಗಿ ಸ್ಮರಿಸಿಕೊಳ್ತಾ, ಹಾಗೆ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ನಮಗೆ ಪ್ರೋತ್ಸಾಹ ನೀಡಿದಂತಹ ರೂಹಿ ನಿಖಿಲ್ ರಾಜ್ ಇವರನ್ನ ವಿಶೇಷವಾಗಿ ಮತ್ತೊಮ್ಮೆ ನೆನಪಿಸಿಕೊಳ್ತಾ, ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿದ ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ವಿರಮಿಸ್ತಾ ಇದ್ದೇವೆ. ಇನ್ನೊಮ್ಮೆ ಸಿಗೋಣ. ಶುಭ ಸಂಜೆ. ತಂಡದಕ್ಕೆ ಮತ್ತೊಮ್ಮೆ ನಾವು ಈ ಒಂದು ಸಮಯದ ಅಭಾವಕ್ಕಾಗಿ ಕ್ಷಮೆ ಕೋರ್ತಾ ಇದ್ದೇವೆ.
ಸ್ಟೇಜ್ ಪ್ರೋಗ್ರಾಮ್.
Check 1 2 1 2. Check check 1 2. One two 1 2. Check check. ಬ್ರಹ್ಮ ಕಲಶ ನಡುವಿನ ಈ ಪುಣ್ಯ ದಿನೊಟ್ಟು ಇನಿ ನಮ್ಮೊಟ್ಟಿಗೂ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ ಈ ಒಂಜಿ ಕ್ಷೇತ್ರಗೂ ಪಾದಾರ್ಪಣೆ ಮಲ್ದಿರ್ ಆರ್ನ ಪಾದ ಕಮಲಗೂ ಅಡ್ಡ ಬುರೊಂದು ಕೆಲವೇ ಕ್ಷಣಟು ನಮ್ಮ ಈ ಒಂದು ಸುಧರ್ಮ ಪ್ರಕಾಶ ವೇದಿಕೆಡ್ ನಮ್ಮ ಧಾರ್ಮಿಕ ಸಭೆನ ಆರಂಭ ಮಲ್ಪುವ ಬತ್ತಿನಂಚಿನ ಮಾತ ಕಲಾಭಿಮಾನಿಲು ಭಕ್ತಾಭಿಮಾನಿಲು ಈ ಒಂಜಿ ವೇದಿಕೆದ ದುಂಬಗ ಬತ್ತದ ನಮ್ಮ ಈ ಕಾರ್ಯಕ್ರಮವನ್ನು ತೂಡ್ ಬಂದು ಮಾತಾಡಲ ಭಿನ್ನಪನ ಮಲ್ತೊಂದುಲ್ಲ Check 1 2 1 2. Hari Om Shri Christine Shri Hari Om Shri Hari Om Mic check test Hari Om Hari Om Hari Om testing check testing Hari Om
ನಮಃ ಶಿವಾಯ. ಓಂ ನಮಃ ಶಿವಾಯ.
ಭಜಿಪೆನು ನಿನ್ನನು ಭಕ್ತ ಮಂದಾರನೆ ಸಿದ್ಧಿ ವಿನಾಯಕ ಸ್ವಾಮಿ ಬಾ ಸಿದ್ಧಿ ವಿನಾಯಕ ಸ್ವಾಮಿ ಬಾ ಮೂಷಿಕ ವಾಹನ ಮುನಿಜನ ಪಾಲನ ಮಹೇಶ ನಂದನ ಗಜವದನನೆ ಸ್ವಾಮಿ ಮೂಷಿಕ ವಾಹನ ಮುನಿಜನ ಪಾಲನ ಮಹೇಶ ನಂದನ ಗಜವದನನೆ ಸ್ವಾಮಿ ಸಿದ್ಧಿ ವಿನಾಯಕ ಸ್ವಾಮಿ ಬಾ ಸಿದ್ಧಿ ವಿನಾಯಕ ಸ್ವಾಮಿ ಬಾ ಆದಿಯಿಂದಲೂ ನಿನ್ನ ಆದಿಪೂಜಿತನೆಂದು ಅಮರರೆಲ್ಲರೂ ಪೂಜಿಸುತ್ತಿಹರು ಆದಿಯಿಂದಲೂ ನಿನ್ನ ಆದಿಪೂಜಿತನೆಂದು ಅಮರರೆಲ್ಲರೂ ಪೂಜಿಸುತ್ತಿಹರು ವಿಘ್ನ ನಿವಾರಕನೇ ಸಿದ್ಧಿಗಣನಾಥನೇ ವಿಘ್ನ ನಿವಾರಕನೇ ಸಿದ್ಧಿಗಣನಾಥನೇ ಷಣ್ಮುಖ ಸೋದರನೇ ಶರಣರ ಗಾಯ್ವನೇ ಷಣ್ಮುಖ ಸೋದರನೇ ಶರಣರ ಗಾಯ್ವನೇ ಸಿದ್ಧಿ ವಿನಾಯಕ ಸ್ವಾಮಿ ಬಾ ಸಿದ್ಧಿ ವಿನಾಯಕ ಸ್ವಾಮಿ ಬಾ ಭಜಿಪೆನು ನಿನ್ನನು ಭಕ್ತ ಮಂದಾರನೆ ಸಿದ್ಧಿ ವಿನಾಯಕ ಸ್ವಾಮಿ ಬಾ ಸಿದ್ಧಿ ವಿನಾಯಕ ಸ್ವಾಮಿ ಬಾ ಸ್ವಾಮಿ ಬಾ ಸ್ವಾಮಿ ಬಾ ಆತ್ಮೀಯರೇ, ಸಮಾರಂಭದಲ್ಲಿ ಅಭ್ಯಾಗತರಾಗಿ ಭಾಗವಹಿಸಲಿರುವ ಶ್ರೀ ಉದಯ್ ಶೆಟ್ಟಿ ಎರ್ಮಾಳು ಉದ್ಯಮಿಗಳು ತಾವು ವೇದಿಕೆಗೆ ಚಿತ್ತೈಸಿ ನಮ್ಮೊಂದಿಗಿರಬೇಕು ಅನ್ನುವ ಪ್ರೀತಿಯ ಹೇಳಿಕೆ ತಮಗೆ ವೇದಿಕೆಗೆ ಗೌರವದ ಸ್ವಾಗತ. ಸಜ್ಜನ ಬಂಧುಗಳೇ, ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯಗಳು ಚಿತ್ತೈಸಿದಾಗ ಮಂಗಲ ವಾದ್ಯಘೋಷದ ಸ್ವಾಗತವಾದರೆ ಅಂಬರ ಪಥಗಾಮಿಗಳಾದ ದೇವರಿಗೆ ಧ್ವಜಾರೋಹಣ ಮಂತ್ರಘೋಷದ ಸ್ವಾಗತವಂತೆ. ಸಾಗಿ ಬರುವ ಋತುಗಳ ರಾಜವಸಂತನಿಗೆ ಕೋಗಿಲೆಯ ಮಧುರ ಕಂಠದ ಸ್ವಾಗತವಂತೆ. ಬಂದಿರುವ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಮಾತುಗಳೇ ತೋರಣವಾಗಿ ಸ್ವಾಗತಿಸುವಂತಿದು. ಮೊದಲಿಗೆ ಪರಮಪೂಜ್ಯ ಶ್ರೀಗಳವರಿಗೆ ಫಲಸಮರ್ಪಣೆ ಮಾಡಿ ಸಮಾರಂಭದ ಅಧ್ಯಕ್ಷರಾದ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರು ಗುರುಗಳನ್ನು ಈ ಸಮಾರಂಭಕ್ಕೆ ಸ್ವಾಗತಿಸ್ತಾರೆ. ಬಳಿಕ ಪ್ರೀತಿಯ ಮಾತುಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸ್ತಾರೆ, ನಮ್ಮನ್ನು ಸ್ವಾಗತಿಸ್ತಾರೆ. ಗುರುಗಳನ್ನು ಸ್ವಾಗತಿಸುವ ಹೊತ್ತು ಗುರುಮೆ ಸುರೇಶ್ ಶೆಟ್ಟಿಯವರು ಮಾನ್ಯ ಶಾಸಕರು ಜೊತೆಗಿದ್ದು ಈ ಪುಣ್ಯ ಕಾಯಕದಲ್ಲಿ ಆದರಣೀಯರಾದಂತಹ ಸೂರ್ಯಕಾಂತ್ ಜೆ ಸುವರ್ಣ ಉದ್ಯಮಿಗಳು ಈ ಸಮಾರಂಭದ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರು ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮವನ್ನು ಚೆನ್ನಾಗಾಣಿಸಿಕೊಡಬೇಕು ಅಂತ ಪ್ರೀತಿಪೂರ್ವಕ ವಿನಂತಿ.
ಸಜ್ಜನ ಬಂಧುಗಳೇ, ಈ ನಾಡಿನಲ್ಲಿ ನಡೆಯುವಂತಹ ಅತ್ಯಂತ ವೈಭವೋಪೇತ ಕಾರ್ಯಕ್ರಮಗಳಲ್ಲಿ ಯಾರನ್ನೂ ಜನ ಅತ್ಯಂತ ಪ್ರೀತಿ ಆದರದಿಂದ ಸಂಭ್ರಮ ಸಡಗರಗಳೊಂದಿಗೆ ಸ್ವಾಗತಿಸಿದರೋ, ಆ ಸ್ವಾಗತವನ್ನು ಯಾರು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿದರೋ ಅಂತಹ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರು ಇವತ್ತು ನಿಮ್ಮನ್ನು ಸ್ವಾಗತಿಸುವುದಕ್ಕೆ ಈ ವೇದಿಕೆಯಲ್ಲಿ ಬಂದು ನಿಲ್ತಾರೆ. ಹಾಗಾಗಿ ಸರ್ವ ಜನಾದರಣೀಯರಾಗಿ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ತಮ್ಮ ವಿಶೇಷ ಕೊಡುಗೆಯನ್ನು ನೀಡಿದ, ಸೇವೆಯನ್ನು ಸಂದಾಯ ಮಾಡಿದ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರು ಇದೀಗ ಸ್ವಾಗತದ ನುಡಿಗಳನ್ನಾಡುತ್ತಾರೆ. ಭಗವತ್ ಭಕ್ತರೇ, ನಿಮ್ಮೆಲ್ಲರ ಪಡುಬಿದ್ರಿಯ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆ ದೇವಸ್ಥಾನ ನಿರ್ಮಾಣಗೊಂಡು ನಾವೆಲ್ಲರೂ ಬ್ರಹ್ಮಕಲಶೋತ್ಸವದ ಸಂಭ್ರಮದ ಸಡಗರದಲ್ಲಿದ್ದೇವೆ. ಈ ಒಂದು ಬ್ರಹ್ಮಕಲಶೋತ್ಸವದ ಈ ಒಂದು ಸುಂದರವಾದ ಅರ್ಥಪೂರ್ಣವಾದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಅವರನ್ನು ಈ ವೇದಿಕೆಯಲ್ಲಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಈ ಒಂದು ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಸ್ತರ ಭಕ್ತರ ಪರವಾಗಿ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಕಾಪು ಕ್ಷೇತ್ರದ ನಿಮ್ಮೆಲ್ಲರ ಜನಪ್ರಿಯ ನಾಯಕರು ಗುರ್ಮೆ ಸುರೇಶ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಒಂದು ವಿದ್ಯಾಸಂಸ್ಥೆಯಲ್ಲಿ ಒಂದು ಒಳ್ಳೆಯ ಹೆಸರನ್ನು ಸಂಪಾದಿಸಿ ಸಾವಿರಾರು ವಿದ್ಯಾರ್ಥಿಗಳು ಅವರ ಒಂದು ಸಂಸ್ಥೆ ಇನ್ಸ್ಟಿಟ್ಯೂಷನ್ನಿಂದ ತೇರ್ಗಡೆಗೊಂಡು ಇವತ್ತು ಒಂದು ದೊಡ್ಡ ಜ್ಞಾನಸುಧಾ ಎಜುಕೇಶನ್ ಟ್ರಸ್ಟ್ ಕಾರ್ಕಳ ಅಂತ ಬೆಳೆದು ಬಂದ ನನ್ನ ಆತ್ಮೀಯರು ಸುಧಾಕರ್ ಶೆಟ್ಟಿ ಅವರನ್ನು ಕೂಡ ಈ ಒಂದು ಪುನರ್ ಪ್ರತಿಷ್ಠಾಪನೆ ಬ್ರಹ್ಮಕಲಶೋತ್ಸವಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾಪುನ ಮಾರಿಯಮ್ಮ ದೇವಸ್ಥಾನ ತಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚಿನ ಒಂದು ವರ್ಷದ ಹಿಂದೆ ಬಹಳ ಒಂದು ಅದ್ಭುತವಾದ ಬ್ರಹ್ಮಕಲಶೋತ್ಸವ ಆಯಿತು. ಅದಕ್ಕೆ ತನ್ನನ್ನು ತೊಡಗಿಸಿಕೊಂಡಂತ ಶ್ರೀ ಯೋಗೇಶ್ ಶೆಟ್ಟಿಯವರು ಅಧ್ಯಕ್ಷರು JDS ಉಡುಪಿ ಜಿಲ್ಲೆ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಸಂದೀಪ್ ಕುಮಾರ್ ಮಂಜವರು ಅಧ್ಯಕ್ಷರು ಉಡುಪಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ, ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ನನ್ನ ಗೌರವಪೂರ್ವಕವಾಗಿ ಸ್ವಾಗತ. ದೇವಾಳಿಗರ
ಮಹಾಮಂಡಳ ಬಾರ್ಕೂರು ಇದರ ಅಧ್ಯಕ್ಷರಾದ ಧರ್ಮಪಾಲ್ ದೇವಾಡಿಗರು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತೆ ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ನಮ್ಮ ಜೊತೆ ಸೂರ್ಯಕಾಂತ್ ಜೆ ಸುವರ್ಣವರು ಉದ್ಯಮಿಗಳು ಮುಂಬೈ, ಜಯಸುವರ್ಣವರ ಮಗ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಮಹೇಶ್ ಎನ್ ಆಂಚನ್ನವರು ಅಧ್ಯಕ್ಷರು, ವಿಶ್ವನಾಥ ಕ್ಷೇತ್ರ ಕಟ್ಪಾಡಿ, ಅವರನ್ನು ಕೂಡ ಭಾವಪೂರ್ಣವಾಗಿ ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಂಡು ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಈ ದೇವಸ್ಥಾನಕ್ಕೆ ಬೊಂಬಾಯಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ನನ್ನ ಸಹೋದರ ಸಮಾನರಾದ ಮಹೇಶ್ ಶೆಟ್ಟಿಯವರು, ಬೊಂಬಾಯಿ ಬಂಟ ಸಂಘದ ಉಪಾಧ್ಯಕ್ಷರು ಕೂಡ, ಅವರು ಕೂಡ ಈ ಭಾಗದವರೇ. ಮುಂಬಯಿಯ ಎಲ್ಲ ಭಕ್ತರಲ್ಲಿ ವಿನಂತಿಸಿ ಭಕ್ತರನ್ನು ಒಟ್ಟುಗೂಡಿಸಿ ಒಂದು ದೊಡ್ಡ ಮೊತ್ತದ ಒಂದು ದೇಣಿಗೆಯನ್ನು ಕೊಟ್ಟಂತಹ ಮಹೇಶ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉದಯ್ ಶೆಟ್ಟಿ ಯರ್ಮಾಳು ಉದ್ಯಮಿಗಳು, ನಾನು ಇವರ ಬಗ್ಗೆ ಹೇಳಲೇಬೇಕಾಗುತ್ತೆ. ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿಯಾಗಿ ಹಲವಾರು ವರ್ಷ ಆಯಿತು. ಫ್ರಮ್ ದಿ ಡೇ ಒನ್ ಅವರು ನಮ್ಮ ಜೊತೆ ಪ್ರತಿ ಒಂದು ಮೀಟಿಂಗ್ಗೆ ಅಟೆಂಡ್ ಆಗಿ ನಮಗೆ ಸಲಹೆ ಸಹಕಾರವನ್ನು ಕೊಟ್ಟಂತಹ ಉದಯ್ ಶೆಟ್ಟಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಾಂತೂರು ಭಾಸ್ಕರ್ ಶೆಟ್ಟಿ ಅವರು ಕೂಡ ಇದೇ ಭಾಗದವರು, ಶಾಂತೂರಿನವರು. ಬೆಳಗಾವಿನಲ್ಲಿ ಸೆಟ್ಲ್ ಆದರು. ಇವತ್ತು ನಮ್ಮ ದೇವಸ್ಥಾನ ನನ್ನ ದೇವರು ಅಂತ ಹೇಳಿ ಒಂದು ಭಕ್ತಿಯಿಂದ ಈ ದೇವಸ್ಥಾನದ ಎಲ್ಲ ಕಾರ್ಯಕೆಲಸಗಳಲ್ಲಿ ಮೊದಲಿನಿಂದಲೂ ತನ್ನನ್ನು ತಾನು ತೊಡಗಿಸಿಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೊಬ್ಬರು ಸುಗ್ಗಿ ಸುಧಾಕರ್ ಶೆಟ್ಟಿ ಅವರು. ಸುಗ್ಗಿ ಸುಧಾಕರ್ ಶೆಟ್ಟಿ ಅವರ ಬಗ್ಗೆ ನಾನು ನಿನ್ನೆ ಹೇಳಿದೆ. ಅವರು ಇವತ್ತು ಬಾರ್ಕೂರಿನ ಸುಧಾಕರ್ ಶೆಟ್ಟಿ ಬೈದ್ಯರ ಅವರು ನಮ್ಮ ಜೊತೆ ಇಲ್ಲ, ಬಂದು ಹೋಗಿದ್ದಾರೆ. ಹಾಗೆ ಉಪೇಂದ್ರ ಶೆಟ್ಟಿ ಅವರು ನನ್ನ ಕಿರಿಯ ಸಹೋದರ, ಇವತ್ತು ಬೆಂಗಳೂರಿನ ಒಂದು ಜೀರ್ಣೋದ್ಧಾರ ಸಮಿತಿಗೆ ಅಧ್ಯಕ್ಷನಾಗಿ ಇಡೀ ಬೆಂಗಳೂರಿನ ಸರ್ವ ಭಕ್ತರನ್ನು ಒಟ್ಟು ಮಾಡಿಕೊಂಡು ಅವರು ಕೂಡ ಬೆಂಗಳೂರಿನ ಒಂದು ದೊಡ್ಡ ಮೊತ್ತದ ದೇಣಿಗೆಯನ್ನು ಸಂಗ್ರಹಿಸಿ ಈ ಒಂದು ಜೀರ್ಣೋದ್ಧಾರದ ಕೆಲಸಕ್ಕೆ ಅವರಿಂದ ಕೂಡ ಈ ಸಹಾಯ ಆಗಿದೆ. ಅವರಿಗೂ ನಾನು ಕೂಡ ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಯ ಕೆಳಗೆ ಬಂದಂತ ಸದ್ಭಕ್ತರು, ಎಲ್ಲ ನಮ್ಮ ಸಮಿತಿಯ ಸಂಚಾಲಕರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಈ ಒಂದು ಬ್ರಹ್ಮಕಲಶೋತ್ಸವದ ಇವತ್ತು 8ನೇ ದಿನದಲ್ಲಿ ನಾವಿದ್ದೇವೆ. ಸತತವಾಗಿ ಬಹಳಷ್ಟು ಕಾರ್ಯಕರ್ತರನ್ನು, ಸೇವಾಕರ್ತರನ್ನು ನಾನು ಒಬ್ಬ ಈ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷನಾಗಿ ನಾನು ನೋಡ್ತಾ ಬಂದಿದ್ದೇನೆ. ಬಹಳಷ್ಟು ಶಿಸ್ತಿನ ಸಿಪಾಯಿಯಾಗಿ ಇಲ್ಲಿ ಎಲ್ಲ ಒಂದು ಸಮಿತಿಯವರು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಬ್ರಹ್ಮಕಲಶೋತ್ಸವದ ಜೀರ್ಣೋದ್ಧಾರ
ಸಮಿತಿಯ ಸದ್ಭಕ್ತರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ಶ್ರೀಕಾಂತ್ ಉಪಾಧ್ಯಾಯರು ಬಂದಿದ್ದಾರೆ. ತಾಲೂಕು ಬ್ರಾಹ್ಮಣ ಸಭಾ ಅಧ್ಯಕ್ಷರು. ಅವರಿಗೂ ನಾನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಂದೇ ಮಾತಿನಲ್ಲಿ ವೇದಿಕೆಯಲ್ಲಿ ಯಾರು ಬಿಟ್ಟು ಹೋಗಿದ್ರು, ವೇದಿಕೆಯ ಕೆಳಗೆ ಈ ಒಂದು ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡು ನಮ್ಮ ದೇವಸ್ಥಾನ ನಮ್ಮ ದೇವರು ಅನ್ನುವ ಒಂದು ಭಕ್ತಿಪೂರ್ವಕವಾಗಿ ಶಕ್ತಿ ಮೀರಿ ಕೆಲಸ ಮಾಡಿದಂಥವ್ರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮಿಸ್ತಾ ಇದ್ದೇನೆ. ಬಂಧುಗಳೇ, ಮಹಾಲಿಂಗೇಶ್ವರನ ಸಾನ್ನಿಧ್ಯದ ಜೀರ್ಣೋದ್ಧಾರದ ಪುಣ್ಯಕಾಯಕದ ಅವಕಾಶ ಒದಗಿ ಬಂದುದು ಪೂರ್ವಜನ್ಮದ ಸುಕೃತ. ದೇವಸ್ಥಾನ ಕಟ್ಟಿ ಸ್ವಾಮಿಗೆ ಸಮರ್ಪಿಸಿ ಬ್ರಹ್ಮಕಲಶೋತ್ಸವ ಸಂಪನ್ನಗೊಂಡ ಬಳಿಕ ನಾನು ಒಬ್ಬ ಸಾಮಾನ್ಯ ಭಕ್ತನಾಗಿ ಭಗವಂತನ ದರ್ಶನ ಮಾಡುತ್ತೇನೆ ಅಂತ ಹೇಳುತ್ತಲೇ ಈ ಕಾಯಕದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಸಭಾ ಗೌರವದಂತೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಅವರಿಗೆ ಶಾಲು ಹೊದಿಸಿ ಗೌರವ. ಕಾರ್ಯಕ್ರಮದ ಮುಂದಿನ ಭಾಗ ದೀಪ ಪ್ರಜ್ವಲನ. ಒಡಿಯೂರು ಅನ್ನುವಂತಹ ಪಾವನ ಕ್ಷೇತ್ರ ಇವತ್ತು ಜಗದ್ವಿಖ್ಯಾತವಾಗುವುದಾದರೆ ಅಲ್ಲಿ ನಾವು ಕಾಣಬಹುದಾದದ್ದು ಪ್ರೀತಿಯನ್ನು ದೇವರೆಂದು ನಂಬಿದ ಸ್ವಾಮೀಜಿಯವರ ತ್ಯಾಗಮಯ ಬದುಕು ಮತ್ತು ಸಮಾಜವನ್ನು ಮುನ್ನಡೆಸುವುದಕ್ಕೆ ಅವರು ನೀಡಿದ ಮಾರ್ಗದರ್ಶನ. ಮಂಗಲ ಮಂತ್ರಾಕ್ಷತೆಯ ಮೂಲಕ ಈ ಜಗದ ಜೀವರ ನೋವನ್ನು ಕಳೆದು ಸಂತಸವನ್ನು ಸದಾ ಸರ್ವದ ನೀಡುತ್ತಾ ಬಂದಿರುವ ಶ್ರೀಗಳವರು ತಮ್ಮ ಮಂಗಲ ಕರಗಳಿಂದ ದೀಪ ಪ್ರಜ್ವಲನವನ್ನು ಮಾಡುವುದರ ಮೂಲಕ ಸಮಾರಂಭವನ್ನು ಉದ್ಘಾಟಿಸಬೇಕು ಅನ್ನುವ ಪ್ರಾರ್ಥನೆ ನಮ್ಮದು. ವೇದಿಕೆಯ ಗಣ್ಯರು ಎದ್ದು ನಿಂತು ಗುರುಗಳನ್ನನುಸರಿಸಿಕೊಂಡು ಈ ಸತ್ಕರ್ಮದಲ್ಲಿ ಭಾಗವಹಿಸಬೇಕು ಅನ್ನುವ ಪ್ರೀತಿಪೂರ್ವಕ ಕೇಳಿಕೆ. ಬಂಧುಗಳೇ, ಬೆಳಗುವ ದೀಪ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಪಾವನ ಸಾನ್ನಿಧ್ಯದಲ್ಲಿ ನಮಗೆ ಏಕತೆಯ ಬೆಳಕಾಗಿ ಕಾಣಿಸಿಕೊಳ್ಳಲಿ. ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ಅದು ದಾರಿದೀಪವಾಗಲಿ. ಬೆಳಗುವ ದೀಪ ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆಯ ಬದುಕಿಗೆ ಪ್ರೇರಣೆಯಾಗಲಿ ಅಂತ ದೇವರನ್ನು ಸನ್ನಿಧಾನವನ್ನು ಶ್ರದ್ಧೆಯಿಂದ ಪ್ರಾರ್ಥಿಸೋಣ. ಓ ದೇವಿ ದೀಪರೂಪಾಸ್ತ್ವಂ ಕರ್ಮ ಸಾಕ್ಷಿ ಅವಿಘ್ನಕೃತ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ ತ್ವಂ ಸನ್ನಿಹಿತಾ ಭವ ತಾವತ್ ತ್ವಂ ಸನ್ನಿಹಿತಾ ಭವ. ಹೌದಲ್ಲ, ಶಿವನ ಸಾನ್ನಿಧ್ಯದ ಕಾರ್ಯದಲ್ಲಿ ಶಕ್ತಿಯನ್ನು ನೆನಪಿಸಿಕೊಳ್ಳದಿದ್ದರೆ ಹೇಗೆ? ಹಾಗಾಗಿ ಓ ದೀಪವೇ, ನೀನು ದೇವಿ ಸ್ವರೂಪವಾಗಿದ್ದಿ. ಈ ಕರ್ಮ ಆಗುವಲ್ಲಿವರೆಗೆ ಪೂರ್ಣ ಸಾನ್ನಿಧ್ಯವನ್ನು ಅನುಗ್ರಹಿಸಿ ನಮ್ಮನ್ನು ಉದ್ಧರಿಸು ಅನ್ನುವ ಪ್ರಾರ್ಥನಾ ಶ್ಲೋಕದೊಂದಿಗೆ ಮಂಗಲ ದೀಪ ಪ್ರಜ್ವಲನಗೊಂಡಿದೆ. ನಮಗೆ ನಿಮಗಿರುವ ಅವಕಾಶ ಚಪ್ಪಾಳೆಯೊಂದಿಗೆ ಉದ್ಘಾಟನೆಯಲ್ಲಿ ಜೊತೆಯಾಗುವುದು. ಸರ್ವರಿಗೂ ಶುಭವಾಗಲಿ, ಲೋಕಕ್ಕೆ ಮಂಗಲವಾಗಲಿ ಅಂತ ಪ್ರಾರ್ಥಿಸ್ತಾ ಕಾರ್ಯಕ್ರಮದ ಮುಂದಿನ ಹೆಜ್ಜೆಯನ್ನಿಡೋಣ. ಬಂಧುಗಳೇ, ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಿದ್ರೆ ಅನೇಕರು ದಾನಿಗಳು ಅವರ ಸೇವೆಯನ್ನು ಸಂದಾಯ ಮಾಡಿದ್ದಾರೆ. ಮಾತ್ರವಲ್ಲ, ಅವರನ್ನು ಅಭಿನಂದಿಸುವಂತ ಹೊತ್ತಿದು. ದೇವರು ಕೊಟ್ಟದ್ದನ್ನು ದೇವರಿಗೆ ಸಮರ್ಪಿಸಿ ಕೃತಾರ್ಥರಾದ ಅವರನ್ನು ಈ ವೇದಿಕೆಗೆ ಕರೆದು ಮಾನಿಸುವ ಈ ಶುಭಾವಸರ ಈ ಕಾರ್ಯಕ್ರಮವನ್ನು ವೈ ಸುಕುಮಾರ್ ಅವರು ನಿರ್ವಹಿಸುತ್ತಾರೆ. ಸಭಾಧ್ಯಕ್ಷರೇ, ಸ್ವಾಮೀಜಿಯವರ ಪಾದಕ್ಕೆ ವಂದಿಸುತ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೇ, ಸೇರಿರ್ತಕ್ಕಂಥ ಭಕ್ತಾಭಿಮಾನಿಗಳೇ, ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ
8ನೇ ದಿವಸದ ಸಭಾ ಕಾರ್ಯಕ್ರಮ. ಇವತ್ತು ಬೆಳಿಗ್ಗೆ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳು ನಡೆದು ಗಣಪತಿಯವರನ್ನು ಮೂಲ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಿ ಸಾಯಂಕಾಲದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಟ್ಟಾಗಿದ್ದೇವೆ. ಸ್ನೇಹಿತರೆ, ದೇವಸ್ಥಾನಗಳು ಬಹಳಷ್ಟು ಜೀರ್ಣೋದ್ಧಾರ ಆಗ್ತದೆ, ಬ್ರಹ್ಮಕಲಶೋತ್ಸವಗಳು ಆಗಿದೆ. ನಮ್ಮ ಪಡುಬಿದ್ರಿಯ ಮಹಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಕೂಡ ಜೀರ್ಣೋದ್ಧಾರಗೊಂಡು ಇವಾಗ ಬ್ರಹ್ಮಕಲಶೋತ್ಸವದ ಹೊಸ್ತಿಲಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದಂತೂ ಸತ್ಯ, ದೇವಸ್ಥಾನ ನಡೆದು ಬಂದ ರೀತಿ ನಾವೆಲ್ಲ ನಿರಂತರ ಹಲವಾರು ವರ್ಷಗಳಿಂದ ದೇವರಲ್ಲಿ ಪ್ರಾರ್ಥಿಸುತ್ತಾ ಜೀರ್ಣೋದ್ಧಾರ ಆಗ್ಬೇಕೆನ್ನತಕ್ಕಂಥ ಕನಸನ್ನು ಕಂಡವರು ನಾವೆಲ್ಲರೂ. ಯೋಗ ಬಂದ ಸಂದರ್ಭದಲ್ಲಿ ನಮಗೆ ನಾಯಕರಾಗಿ ದೊರಕಿದವರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು. ಪ್ರಾಯಶಃ ಈ ವ್ಯಕ್ತಿಯಿಂದಾಗಿ ಇವತ್ತು ನಾವು ಇತಿಹಾಸದ ಪುಟದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆತಕ್ಕಂಥ ರೀತಿಯಲ್ಲಿ ಈ ದೇವಸ್ಥಾನ ಅವರ ಇಡೀ ತಂಡವನ್ನು ಕಟ್ಟಿಕೊಂಡು ಕೇವಲ 10 ತಿಂಗಳ ಒಳಗಡೆ ಈ ದೇವಸ್ಥಾನ ಇಷ್ಟು ದೊಡ್ಡದ ರೀತಿಯಲ್ಲಿ ಮೂಡಿ ಬರಬೇಕಾಗಿದ್ರೆ ಇವತ್ತು ಪ್ರಥಮವಾಗಿ ನಾವು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಮತ್ತು ಅವರ ತಂಡದವರಿಗೆ ಅಭಿನಂದನೆ ಮಾಡಬೇಕಾಗಿದೆ. ನಾನು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಂತ ಹೇಳಿದ್ದೇವೆ, ಅವರ ಹೆಸರೇ ಸಾಕು. ಅವರಲ್ಲಿರ್ತಕ್ಕಂಥ ಅಭಿಮಾನಿಗಳು, ಅವರಲ್ಲಿರ್ತಕ್ಕಂಥ ಪ್ರೀತಿ ಪಾತ್ರರಾದವರು ತಾವು ಮುಂದೆ ಅಂತ ಈ ಒಂದು ದೇವಸ್ಥಾನದ ಕೆಲಸಗಳು ನಡೆಯುವಾಗ ದೇಣಿಗೆಯ ಪೂರ ಅಕ್ಕವಾಗಿ ದೇಣಿಗೆಗಳು ಬರುತ್ತಾ ಸೇರಿರ್ತಕ್ಕಂಥದ್ದು. ಪ್ರಾಯಶಃ ನಾವು ಎಲ್ಲರಿಗೂ ಕೂಡ ಈ ವೇದಿಕೆಯಲ್ಲಿ ಸನ್ಮಾನಿಸಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ಬರನ್ನು ನಾವು ಇವತ್ತು ಸ್ವಾಮೀಜಿಯ ಸಮ್ಮುಖದಲ್ಲಿ, ವೇದಿಕೆಯಲ್ಲಿ ಇರ್ತಕ್ಕಂಥ ಗೌರವಾನ್ವಿತರ ಸಮ್ಮುಖದಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸುವುದು ಕೂಡ ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿದೆ. ಯಾಕಂದ್ರೆ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆತಕ್ಕಂಥ ಸಂದರ್ಭದಲ್ಲಿ ಮುಂಬೈಯಲ್ಲಿ ಕೂಡ ಒಂದು ಸಮಿತಿಯನ್ನು ನಾವು ಮಾಡಲಿಕ್ಕೆ ನಾವೆಲ್ಲ ಈ ಸಮಿತಿಯ ಪದಾಧಿಕಾರಿಗಳು ಹೋಗಿದ್ವಿ. ಆ ಒಂದು ಸಭೆಯಲ್ಲಿ ಸ್ವಯಂ ಆಗಿ ತಾನು ಇದರ ಮುಂಬೈ ಸಮಿತಿಯ ಜವಾಬ್ದಾರಿಯನ್ನು ಹೊತ್ತುಕೊಳ್ತೇನೆ ಅನ್ನತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಬಾಬಾ ಗ್ರೂಪಿನ ಚೇರ್ಮನ್ ಆಗಿರ್ತಕ್ಕಂಥ ಮಹೇಶ್ ಶೆಟ್ಟಿ ಅವರು ಬಹಳಷ್ಟು ದೊಡ್ಡ ವೈಯಕ್ತಿಕವಾಗಿ ಬಹಳಷ್ಟು ದೊಡ್ಡ ದೇಣಿಗೆಯನ್ನು ಕೊಡುವುದು ಮಾತ್ರ ಅಲ್ಲ, ಇಡೀ ಮುಂಬೈಯ ಎಲ್ಲ ಭಕ್ತರನ್ನು ಒಗ್ಗೂಡಿಸಿಕೊಂಡು ಇನ್ನಷ್ಟು ಬೇಕಾದಂತ ಸಂದರ್ಭದಲ್ಲಿ ಹಣ ನಮ್ಮ ಸಮಿತಿಗೆ ಬರುವಂತ ರೀತಿಯ ಕೆಲಸ ಇವತ್ತು ಮಾಡಿದ್ರೆ ಮಹೇಶ್ ಶೆಟ್ಟಿ ಅವರು, ಬಾಬಾ ಗ್ರೂಪಿನ ಚೇರ್ಮನ್ ಅವರು, ಅವರನ್ನು ಈ ಒಂದು ಸಭೆಯಲ್ಲಿ ಒಡಿಯೂರು ಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಪ್ರಕಾಶ್ ಶೆಟ್ಟಿ ಮತ್ತು ವೇದಿಕೆಯಲ್ಲಿರುವವರು ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ರು ನಮಗೆ ಬಹಳ ದೊಡ್ಡ ಮೊತ್ತದ ದೇಣಿಗೆಯನ್ನು ಕೊಟ್ಟವರು, ಹೈದರಾಬಾದಲ್ಲಿ ಇದ್ಕೊಂಡು ಹೈದರಾಬಾದಲ್ಲಿ ತಮ್ಮ ವ್ಯವಹಾರ ಕ್ಷೇತ್ರವನ್ನು ಮಾಡಿಕೊಂಡಿರ್ತಕ್ಕಂಥ ಸಾರಿ ಓಕೆ, ಇನ್ನೊಂದು ಬಹಳಷ್ಟು ದೇಣಿಗೆ ಮತ್ತು ಈ ಒಂದು ದೇವಸ್ಥಾನ 10 ತಿಂಗಳಲ್ಲಿ ಆಗ್ಬೇಕಾಗಿದ್ರೆ ಪೇಟೆ ಮನೆಯ ಕುಟುಂಬಸ್ಥರು ಇದಕ್ಕೆ ಬಹಳಷ್ಟು ಕೆಲಸ ಮಾಡಿದ್ದಾರೆ.
ಅದರಲ್ಲಿ ಮುಖ್ಯವಾಗಿ ಭವಾನಿಶಂಕರ್ ಹೆಗಡೆ ಅವರು ಇದರ ಮುಕ್ತೇಶ್ವರರಾಗಿ ಇಲ್ಲಿ ಬಂದ ನಂತರ ಅವರು ಕೆಲಸ ಮಾಡಿರತಕ್ಕಂಥ ರೀತಿಯಿಂದಾಗಿ ಬಹಳಷ್ಟು ವೇಗದಲ್ಲಿ ಈ ಕೆಲಸ ಆಗಿದೆ. ಪೇಟೆ ಮನೆಯ ಸುರೇಶ್ ಶೆಟ್ಟಿ ಸಹೋದರರು ಸತೀಶ್ ಶೆಟ್ಟಿ ಇದರ ದಯಮಾಡಿ. ಪೇಟೆ ಮನೆಯ ರವೀಂದ್ರ ಶೆಟ್ಟಿ ಸಹೋದರರು ಅನಿಲ್ ಶೆಟ್ಟಿ, ಪ್ರಕಾಶ್ ಶೆಟ್ಟಿ, ಶಾಂತರಾಮ ಶೆಟ್ಟಿ. ಪ್ರಾಯಶಃ ಈ ಒಂದು ಕುಟುಂಬ ಡೇ ಒನ್ ಅಂತ ಹೇಳ್ಬೋದು. ಡೇ ಒನ್ನಿಂದ ನಿರಂತರವಾಗಿ ಅವರು ಮುಂಬೈಯಲ್ಲಿ ಇರ್ತಕ್ಕಂಥ ಸಹೋದರರು ಕೂಡ ಕೆಲಸ ಮಾಡಿರುವಂಥದ್ದು. ಆಡಳಿತ ಮುಕ್ತೇಶ್ವರರಾಗಿರ್ತಕ್ಕಂಥ ಹಿರಿಯರು ಅವರು ಯಾವತ್ತೂ ಕೂಡ ವೇದಿಕೆಗಳಿಗೆ ನಮ್ಮ ಬರುವುದು ಬಹಳ ಕಡಿಮೆ, ಯಾವುದೇ ಸನ್ಮಾನವನ್ನು ಸಿಗಿಸಿಕೊಳ್ಳುವುದಿಲ್ಲ. ಭವಾನಿಶಂಕರ್ ಹೆಗಡೆಯವರು ಅವರ ಪರವಾಗಿ ಅನಿಲ್ ಶೆಟ್ಟಿ ಅವರು ಬಂದಿದ್ದಾರೆ, ಸತೀಶ್ ಶೆಟ್ಟಿ ಅವರು ಬಂದಿದ್ದಾರೆ, ಪ್ರಕಾಶ್ ಶೆಟ್ಟಿ ಅವರು ಬಂದಿದ್ದಾರೆ, ಶಾಂತರಾಮ್ ಶೆಟ್ಟಿ ಅವರು ಬಂದಿದ್ದಾರೆ. ಇವರು ಬಹಳಷ್ಟು ದೊಡ್ಡ ದೇಣಿಗೆಯನ್ನು ನಮ್ಮ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಜೀರ್ಣೋದ್ಧಾರಕ್ಕೆ ಕೊಟ್ಟಿರತಕ್ಕಂಥದ್ದು. ಇವತ್ತು ಸ್ವಾಮೀಜಿಯ ಸಮ್ಮುಖದಲ್ಲಿ ಅವರಿಗೆ ಗೌರವವನ್ನು ಅರ್ಪಿಸಬೇಕು. ಇನ್ನೋರ್ವರು ಹೈದರಾಬಾದಲ್ಲಿ ತನ್ನ ವ್ಯಾವಹಾರಿಕ ಕ್ಷೇತ್ರವನ್ನು ಇನ್ನೋರ್ವರ ಬಗ್ಗೆ ಇವತ್ತು ತನ್ನ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಹೈದರಾಬಾದಲ್ಲಿ ಮೆಡಿಹಾಕ್ಸ್ ಫಾರ್ಮಾಸ್ಯೂಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ನ ಚೇರ್ಮನ್ ಆಗಿರುವವರು ಗಿರೀಶ್ ಭಟ್ ಅವರು. ಬಹಳಷ್ಟು ಅಶ್ವಿನಿ ಗಿರೀಶ್ ಭಟ್ ಅವರು ಕೂಡ ಇದ್ದೀರಾ? ದಯಮಾಡಿ ವೇದಿಕೆಗೆ ಬನ್ನಿ. ತಮ್ಮ ವ್ಯಾವಹಾರಿಕ ಕ್ಷೇತ್ರ ಹೈದರಾಬಾದ್ ಅಲ್ಲಿ ಇದ್ರೂ ಕೂಡ ನಮ್ಮ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರಿಗೆ ಬಹಳಷ್ಟು ದೊಡ್ಡ ಮೊತ್ತದ ದೇಣಿಗೆಯನ್ನು ನೀಡಿರ್ತಕ್ಕಂಥ ಈ ಕುಟುಂಬಕ್ಕೆ ದೇವರು ಇನ್ನಷ್ಟು ಶಕ್ತಿ ಕೊಡ್ತಕ್ಕಂಥ ಆಗ್ಲಿ ಅನ್ನತಕ್ಕಂಥ ಪ್ರಾರ್ಥನೆಯೊಂದಿಗೆ ನಮ್ಮ ಸ್ವಾಮೀಜಿಯವರು ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೂರಿನವರು ದಯಾಕರ್ ಶೆಟ್ಟಿ ಆಶೀರ್ವಾದ್ ಮನೆ, ನಮ್ಮ ಸ್ಥಳೀಯರಾಗಿರ್ತಕ್ಕಂಥ ದಂಪತಿ ಸಮೇತ ಮನೆಯವರು ಕೂಡ ಬರಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸ್ಥಳೀಯವಾಗಿ ಆಶೀರ್ವಾದ್ ಏಜೆನ್ಸಿಯ ಮಾಲಕರಾಗಿದ್ದುಕೊಂಡು
ಉದ್ಯಮಿಯಾಗಿದ್ದುಕೊಂಡು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನಮ್ಮ ದೇವಸ್ಥಾನದ ಏಳಿಗೆಗೋಸ್ಕರ ಬಹಳ ದೊಡ್ಡ ಮೊತ್ತವನ್ನು ತಾವು ಕೂಡ ನೀಡಿದ್ದೀರಿ. ತಮಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಮೀಜಿಯ ಸಮ್ಮುಖದಲ್ಲಿ ತಮ್ಮನ್ನು ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಯರ್ಮಾಳು ಉದಯ ಕುಮಾರ್ ಶೆಟ್ಟಿ ಅವರು ಹಿರಿಯರು, ಧಾರ್ಮಿಕ ಕ್ಷೇತ್ರದಲ್ಲಿ ಯರ್ಮಾಳಿನ ಜನಾರ್ದನ ದೇವಸ್ಥಾನದಲ್ಲಿ ಕೂಡ ತಮ್ಮ ಬಹಳ ದೊಡ್ಡ ದೇಣಿಗೆಯನ್ನು ಕೊಟ್ಟಿರುವವರು. ಪಡುಬಿದ್ರಿ ಆಗಿರತಕ್ಕಂಥ ಹಿರಿಯರು, ಕೊಡುಗೆ ದಾನಿ ಆಗಿರತಕ್ಕಂಥ, ನಮಗೆ ಯಾವಾಗಲೂ ನಮಗೆ ಮಾರ್ಗದರ್ಶನವನ್ನು ಮಾಡಿರತಕ್ಕಂಥ ವ್ಯಕ್ತಿ ಯರ್ಮಾಳಿನ ಉದಯ ಕುಮಾರ್ ಶೆಟ್ಟಿ ಅವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸಭಾ ವೇದಿಕೆಯಲ್ಲಿ ಗೌರವಿಸಬೇಕಂತ ಅಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಎಲ್ಲರಿಗೂ ವಂದಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸಮಾರಂಭದ ಅಭ್ಯಾಗತರಲ್ಲಿ ಓರ್ವರಾಗಿರುವಂತಹ ಶ್ರೀ ಬಿ ಕೃಷ್ಣಮೂರ್ತಿ, ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯರು, ಉಡುಪಿ, ತಾವು ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ. ಆಗಮಿಸುತ್ತಿರುವ ತಮಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, ವೈಭವದ ಹೊರೆಕಾಣಿಕೆ ಸಾಗಿ ಬಂದಂತಹ ಕಥೆ. ಐತಿಹಾಸಿಕವಾದಂತಹ ಹೊರೆಕಾಣಿಕೆ ಸ್ವಾಮಿಯ ಸನ್ನಿಧಾನಕ್ಕೆ ಸಾಗಿ ಬಂದು ಉಗ್ರಾಣದಲ್ಲಿ ನಿಕ್ಷೇಪಿಸಲ್ಪಟ್ಟ ಹೊತ್ತಿಗೆ ಅಲ್ಲೊಂದು ಸುಂದರವಾದ ಗಣಪತಿಯ ವಿಗ್ರಹವನ್ನ ನಿರ್ಮಾಣ ಮಾಡಿ ಇಟ್ಟಿದ್ದಾರೆ. ಕರುಣಾಕರ ತೋಕೂರು ಅವರು ತೆಂಗಿನ ನಾರಿನಿಂದ ನಿರ್ಮಾಣ ಮಾಡಿದ ಗಣೇಶನ ವಿಗ್ರಹ ಅದು. ಈ ಹೊತ್ತು ಆ ತೋಕೂರು ಕರುಣಾಕರ ಇವರನ್ನು ಅಭಿನಂದಿಸಬೇಕು. ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕರುಣಾಕರ ತೋಕೂರು ಅವರು ವೇದಿಕೆಗೆ ಬರುವಂತೆ ಪ್ರೀತಿಪೂರ್ವಕ ಕೇಳಿಕೆ. ಬಂಧುಗಳೇ, ಗಣಪತಿಯನ್ನು ಕಂಡಾಗ ಸಂತೋಷ ಆಗುತ್ತದೆ. ಕಲಾಕಾರನ ಕಲಾ ಪ್ರೌಢಿಮೆಯನ್ನು ಕಂಡಾಗ ನಮಗೆ ಸಂತೋಷ ಅನ್ನಿಸ್ತದೆ. ಅದಕ್ಕೊಂದು ಚಪ್ಪಾಳೆಯ ಅಭಿನಂದನೆಯನ್ನು ಹೇಳದೇ ಇದ್ದರೆ ಹೇಗೆ? ಹಾಗಾಗಿ ಪಡುಬಿದ್ರಿಯ ಮಹಾಗಣಪತಿಯ ಪರಮಾನುಗ್ರಹದೊಂದಿಗೆ ನೀವು ಈ ಸುಂದರ ಕಲಾಕೃತಿಯನ್ನು ನಿರ್ಮಾಣ ಮಾಡಿದ್ದೀರಿ. ತಮಗೊಳಿತಾಗಲಿ, ತಮ್ಮ ಕುಟುಂಬಕ್ಕೆ ಶುಭವಾಗಲಿ. ಇಂತಹ ನೂರಾರು ಸತ್ಕಾರ್ಯಗಳನ್ನು ನೆರವೇರಿಸುವ ಭಾಗ್ಯ ಭಗವಂತ ನಿಮಗೆ ದಯಪಾಲಿಸಲಿ ಅನ್ನುವ ಸಂಪ್ರಾರ್ಥನೆಯೊಂದಿಗೆ ಪೂಜ್ಯ ಶ್ರೀಗಳವರ ಕರಕಮಲಗಳಿಂದ ಸೇರಿರುವ ಸಜ್ಜನರ ಸಮ್ಮುಖದಲ್ಲಿ ನಿಮಗಿದು ಪ್ರೀತಿಯ ಅಭಿನಂದನೆ. ಶುಭವಾಗಲಿ. ಬಂಧುಗಳೇ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಪೂಜ್ಯ ಶ್ರೀಗಳವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಆರಂಭದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡಿದ್ದೇವೆ, ಪ್ರೀತಿಯನ್ನು ದೇವರು ಅಂತ ನಂಬಿದ ಪಾವನ ಕ್ಷೇತ್ರ ಒಡಿಯೂರು ಅಂತ. ಆ ಸುಖಾನುಭವ ನಮಗಾಗಬೇಕಾದ್ರೆ ನಾವು ಒಡಿಯೂರಿಗೆ ಹೋಗಬೇಕು. ಇವತ್ತು ಶ್ರೀಗಳವರ ಸನ್ನಿಧಾನದಲ್ಲಿ ನಾನು ಹೇಳಬೇಕಾದ ಬಹಳ ಮುಖ್ಯ ಸಂಗತಿ ಏನು ಅಂತಂದ್ರೆ, ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಪ್ರಕಾಶಣ್ಣ ಅವರು ಎಷ್ಟು ಪ್ರೀತಿಯನ್ನು ಹಂಚಿದ್ರು ಅಂತಂದ್ರೆ, ಗುರುಗಳೇ, ಒಂದು ದೇವಸ್ಥಾನಕ್ಕೆ ಹೋದಾಗ ಅವರಿಗೆ ತುಳಸಿಯನ್ನ ಪ್ರಸಾದವಾಗಿ ಕೊಟ್ರೆ ಅದರಲ್ಲಿ 5 ದಳಗಳಿದ್ರೆ ತನ್ನ ಜೊತೆ ಇದ್ದವರಿಗೆ ಒಂದೊಂದು ದಳವನ್ನು ಸಮೇತ ಹಂಚಿದವರು ಪ್ರಕಾಶಣ್ಣ. ಆದ್ರಿಂದಲೇ ಅವರು ಹೇಳ್ತಾ ಬರುತ್ತಾರೆ, ದೇವಸ್ಥಾನ ನನ್ನಿಂದ ಅಲ್ಲ, ನಮ್ಮಿಂದ ದೇವರಿಗೆ ಸಮರ್ಪಿಸಿದ ಬಳಿಕ ಎಲ್ಲ ಭಕ್ತರ ಜೊತೆಗೆ ನಾನೂ ಒಬ್ಬ ಅಂತ. ಆದ್ದರಿಂದ ಆ ಜೀವನಾದರ್ಶಕ್ಕೆ ನಿಮ್ಮ ಪರಮಾನುಗ್ರಹ ಇರಲಿ. ಈ ಕ್ಷೇತ್ರದ ಬೆಳಗುವಿಕೆಗೆ, ನಮ್ಮಲ್ಲಿ ಏಕತೆ ಜಾಗೃತವಾಗುವುದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅನ್ನುವ ಸಂಪ್ರಾರ್ಥನೆಯೊಂದಿಗೆ
ತಮ್ಮ ಅನುಗ್ರಹದ ಮಾತುಗಳೇ ಮಂಗಲ ಮಂತ್ರಾಕ್ಷತೆಯಾಗಿ ನಮ್ಮನ್ನು ಹರಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಗುರವೇ ಸರ್ವಲೋಕಾನಾಂ ವಿಸಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಸ್ಥಳ ಸಾನ್ನಿಧ್ಯ ದೇವರೇ ಪಾದ ಪುಡ್ಯಾಡೊಂದು ನಾಲ್ಕೈದ ಕೊಡಿಟ್ಟಿತ್ತದ ನಾಲ್ ನುಡಿಪಾಲೆ ಎಂದು ಪ್ರಾರ್ಥನೆ ಮಂತೊಂದು ರಡ್ಡು ನಾಲ್ ಪಾತ್ರೆಗಳು ಸಾಯಂ ಸಂಧ್ಯಾ ಕಾಲೋಡು ನಮ್ಮ ಮಾತ ಸೇರಿದ ಗೋದೋಡಿದ ಲಗ್ನೋಡು ನಮ್ಮ ಮಾತ ಸೇರಿದುಲ್ಲ ಒಂಜಾತ ದೀಪ ಅರಳ್ತನಂಚಿನ ಪೊರ್ತುಲ ಅಂದು ಈ ಒಂಜಿ ಸಂದರ್ಭಡು ರಡ್ಡು ನಾಲ್ ಪಾತ್ರೆಗಳು ಮಾತ ಉಡಲ ದಿಂಜಿದ ಬಣ್ಣಗ ಪಾತ್ರೆಗಳು ಅಂತ ಕಡಿಮೆ ಆಪುಣು ಒಂದು ಬಹುಶಃ ಮಾತಿನ ಅನುಭವದ ವಿಷಯ. ಉಗ್ಗೇಲ ತೋಡ್ದಾನಾಗ ನೀರು ತಿಕ್ಕನ ಬೆಟ್ಟಿಗೆ ಒಂಜಾತ ಆಯಾಸಗಳು ಮಾತ ಮಾಜಿದೇವಿ ಪೋಪುಂಡು ಆ ಪೊರ್ತು ನಮ್ಮಡ ಎತ್ತಿನಂಚಿನ ಒಂಜಿ ಸಮಯಲ ಅಂದು ಈತಲ ಆಯ್ಕದ ಒಂಜಿ ದೇವಲ್ಯ ನಿರ್ಮಾಣ ಮಲ್ತೊಂದು ಭಗವಂತಗ ಅರ್ಪಿತ ಮಲ್ತನಂಚಿನ ಪುಣ್ಯ ಕಾಲಲ್ಲ ಅಂದು ಇನಿತ್ತ ದಿನೊಟ್ಟು ವಿಘ್ನ ವಿಡ್ಡೂರುನು ಮಾತ ದೂರ ಪಾರಾವಣಂಚಿನ ಆ ದೇವರಿನ ಸ್ಥಾಪನೆ ಮಲ್ತೊಂಡಂಚಿನ ಪುಣ್ಯ ಕಾಲಲ್ಲ ಅಂದು ಇನಿ ಶಿವ ಅಂದ್ ಪಂಡಗ ಮಾತೆರೆಗೆಲ್ಲ ಒಂಜಿ ವಿಶೇಷವಾಯಿನ ಒಂಜಿ ಶಕ್ತಿ ಸಂಚಯನ ಆಪುಂಡು ಈಗ ಪಂಪೇರು ಶಿವ ಶಿವ ಎಂದರೆ ಭಯವಿಲ್ಲ ಅಂತ. ಮಂಗಲಕರವಾಯಿನ ದೇವರು ಪಂಡ ರುದ್ರ ದೇವರು ಅಂತ. ನಮ್ಮಡ ಮಾತೆರೆಗಳ ಬೇತೆ ಬೇತೆ ಪುದರುಗಳುಲ್ಲ ಏಪ ಬೇತೆ ಬೇತೆ ಪುದರುಂಡು ಒಂದು ಪಂಡ ನಮ್ಮ ಉಳೈಡು ಶಿವದೇವರು ಉಪ್ಪುನಾಗ ನಂಗೆ ಬೇತೆ ಬೇತೆ ಪುದರುಗಳು ಮಾತ್ರ ಉಂಡು. ಆ ಶಿವದೇವರು ಉಳಾಡಿದ ಪಿದಡಿಯರ ನಾಂಡ ಮಾತೆರಿಕಲ ಒಂಜೇ ಪುದರುಪುಂಡು ಪನ್ನಡಯನಂಚಿನ ಅಗತ್ಯತೆ ಒಂಜೇ ಪುದರುಪುಂಡು ಅಣ್ಣ ನಮ್ಮ ಊಳು ಜಾಗೃತಿ ಆವಡು ಶಿವೆ ಉಳಾಯಿ ಉಪ್ಪುನಗನೇ ಜಾಗೃತಿ ಆವಡು ಅಪಗ ಸತ್ಕರ್ಮಗಳೇನು ಮಲ್ತುನುಡು ಒಂದು ವಿಚಾರಗಳು ಉಂಡು. ಮಮೇತಿ ಬದ್ಧತೆ ಜಂತು ನ ಮಮೇತಿ ವಿಮುಚ್ಯತೆ ಎಂದು ಒಂಜಿ ಪಾತ್ರೆ ಉಂಡು. ನಾನು ಎನ್ನುವುದು ನಂಗೆ ಐದು ಬಿಡುಗಡೆ ಪೂಜೆ ಅವು ಬಂಧನ ಪುಂಡಿಗೆ ನೀನೂ ಇನ್ಪಿನಿಟ್ಟು ನಿನ್ನದು ಇನ್ಪಿನಿಟ್ಟು ನಿಜವಾಯನ ಬಿಡುಗಡೆ ಯಾರಿಗೆ ಸಾಧ್ಯತೆ ಉಂಡಿಗೆ ಪ್ರಕಾಶಣ್ಣೆ ಮಲ್ಲ ಬೆಲೆ ಇನ್ ಮಲ್ತೊಂದುಲ್ಲೆ ಯಾರಿಗೆ ಒಂಜಿ ತಾಟಿ ಪಾಡೋಡು ಒಂದು ಈ ಸಂದರ್ಭಡು ಪಂಡು ಒಂದುಲ್ಲೆ ಅದ್ರ ಪುದರ್ಡೆ ಪ್ರಕಾಶ ಅಂದು ಉಂಡು ಅಂಡ ಉಯಿತು ಮಾತ ಕಾರ್ಯ ಮಲ್ತಿನ ಹಿಡಿದು ಬುಕ್ಕ ಅವು ಶಿವಪ್ರಕಾಶ ಅಂಡ ಮಲ್ಲ ಸಂಗತಿ ದಾಲ ಇಜ್ಜಿಂದು ತೋಜುಂಡು ಅರ್ನ ಪೂರ್ಣ ಅನುಗ್ರಹ ಅಕ್ಲಮಿತ್ತು ಉಂಡು ಒಂದು ಆರೊಂಜಿ ಕೂಟ ಕಟ್ಟೊಂದು ಅರೆಡದಾಪುನಂಚಿನ ಒಂಜಿ ಆತ ಸೇವೆಯನ್ನು ಮಾತ ಮಲ್ತೊಂದು 10 ಜನ ಮಂದಿಯನ್ನು ಸೇರ್ಪಾ ಒಂದು ಆರ್ನ ಮುತಾಲಿಕೆಡು ಬಾರಿ ಪೊಲ್ಲ ಕಂಟದ ಒಂಜಿ ಸಂಭ್ರಮಾತನೊಂದು ಪಣೆರೆ ಬಾರಿ ಸಂತೋಷ ಒಂದುಂಡು. ಪಡು ಬಿದ್ರದ ಇತಿಹಾಸದ ಪುಟೋಟೋಳ ಬಂಗಾರದ ಅಚ್ಚರಡು ನಾಲ್ಗೆರೆ ಬರೆಪುಣು ಒಂದಾಂಡ ಅವು ಒಂದು ಪಣೆರೆ ಬಾರಿ ಸಂತೋಷ ಒಂದುಂಡು. ಏನು ಎಡ್ಡೆ ಒಂಜಿ ಸಂಭ್ರಮಡು ನಮ್ಮ ಮಾತ ಉಳ್ಳ ಈ ಸಂಪತ್ತುಗಳು ಮಾತ ಮನುಷ್ಯನಡೆ ಬರ್ಪುಣಿ ಉಂಡು ಅವು ದಾಯ ಬರ್ಪುಣಿ ಕೇಂಡ ದಾನ ಧರ್ಮ ಮನ್ಪೆರೆ ನಮ್ಮ ಭಾಗೋಗಿ ಬರ್ಪುಂಡು ಒಂಜಿ ಗರೆಟ್ ಒಂಜಿ ಪಾತೆರ ಉಂಡು. ನಮ್ಮ ಗಡಿಸಾಯಿನಂಚಿನ ಸಂಪತ್ತುಗಳಿಗೆ ಮಾತ ಪಾರ್ಟ್ನರ್ ಮಾತ ಉಳ್ಳೇರಿಗೆ ಪಾರ್ಟ್ನರ್ಸ್ ಒಂಜಿ 2 ಜನ 4 ಜನ ಉಳ್ಳೇರಿಗೆ ಒಂಜಿ ಬಾಗೋಡು ಏರು ಕೇಂಡ ಟ್ಯಾಕ್ಸ್ ಆಫೀಸರ್ ಒಲ್ತು ಬತ್ತನೊಂದು ಪನ್ನೊಂದು ಒಂಜಿ ನೆನೊಂಜಿ ಅಗ್ನಿ ಯಾನ್ ಮುಟ್ಟೋನ್ ಬೇಂದು ನೆನುಂಜು ಬಾಗೊಡ್ದು ಕಳುವೆ ಯಾನ್ ಪೆಜೋನ್ ಬೇಂದು ಆಂಡ ನೆನುಜು ಬಾಗೊಡ್ದು ಪಣ್ಪುಣಿಗೆ ಎನ್ನ ಪಾಲನು ಕೊರಿಯಾರಂಡ ನಿಕ್ಲೆನ ಪಣವನು ಕಳುವೆ ಮುಟ್ಟುಜಿ ನಿಕ್ಲೆ ಪಣವನು ಅಗ್ನಿ ಮುಟ್ಟುಜಿ ನಿಕ್ಲೆ ಪಣವನು ದನೆಂದಿ ಕೆಂಡ ಎನ್ನ ಪಾಲನು ಕೊರಡು ದುಂಬತ್ತದು ಕೊರ ಟ್ಯಾಕ್ಸ್ ಆಫೀಸರ್ಲ ನಿಕ್ಲೆ ಅಡೆಗೆ ಬರ್ಪಜಿ ಏನ್ ಮಾರ್ರೆ ಧರ್ಮ ನಡೀತದೆ ಹೋಗ್ಲಿ ಎಂದು ಪಣ್ಪೇರು ಆಂಡ ನಿಜಾರ್ಥೋಡು ನಮ್ಮ ಏರೆಗೆ ಆ ಸುಂಕೊಂಡು ಕಟ್ಟೋಡು ಒಂದು ಕೆಂಡ ಭಗವಂತನ ರಾಜ್ಯೋಡು ಸುಂಕ ಕಟ್ಟಿಜಿಂದಾಂಡ ನಂಗೆ ಅಪಾಯ ಉಂಡು ಒಂದು ಅರ್ಥ ಅಂಚಾದು ಓವು ಸುಂಕ ಅಂದ ಕೆಂಡ ಧರ್ಮದ ಪಾಲನೆ ನಮ್ಮ ಕೊರಿಯಂದಾಂಡ ಈ ಮೂಜೆಡ್ದಲ್ಲ ಬಚ್ಚವಾವಳಿ ಅವು ದೇವರ ಅನುಗ್ರಹ ನಮಗೆ ಗ್ರಹಿತ ನೋಡು ಈಗ ಪನ್ಪೇರು ಧರ್ಮವೆಂದರೆ ಚಲನಶೀಲವಾದುದು ಅಂತ ಈಗ ಪುದರುಂಡು
ನಮ್ಮ ಬದುಕಲ ಚಲನಶೀಲವಾಯಿನವೇ ನಿರಂತರ ನಡಪೋಡತ್ತ ನಂಗೆ ನಡಪೋಡುಂದ ನನಗೆ ಧರ್ಮ ಇಂಪಿನ ಬೋಡತ್ತ ಬದುಕದ ಪ್ರಯಾಣವು ಬಾರಿ ಪೊರ್ಲುದ ರಾಜಮಾರ್ಗ ಹೋಗುಂದು ಕೆಂಡ ಧರ್ಮ ಇಂಪಿನವು ಧರ್ಮದ ಅನುಷ್ಠಾನ ಮತ್ತೊಂದು ಬತ್ತಣಂದಾಂಡ ನಮ್ಮ ಓಡೆಗೆತ್ತೊಡ ಆಡೆಗೆತ್ತರಿಗೆ ಸಾಧ್ಯತೆ ಉಂಡು ಒಂದು ಈ ಸಂದರ್ಭದ ಪಣಿಯರೆ ಹಿಂಗೆ ಬಾರಿ ಸಂತೋಷ ಒಂದುಂಡು ಬದುಕದ ರಡ್ಡು ವಿಚಾರಗಳುಂಡು ಪಣವೋಗ್ ರಡ್ಡು ಮೋನೆ ಎತ್ತಲೆಕ್ಕ ಧರ್ಮ ಬೊಕ ಸಂಸ್ಕೃತಿ ನಿಂಪಿನವು ಒಂಜಾತ್ ನಂಗೆ ಬಾರಿ ಮುಟ್ಟದ ಸಂಗತಿ ಪಣವು ಚಲಾವಣೆಗೆ ಬೋಡು ಅಂಡ ರಡ್ಲ ಬೋಡು ನಮ್ಮ ಬದುಕು ಚಲಾವಣೆ ಆವೋಡು ಅಂಡಲ್ಲ ರಡ್ಡುಲ ಬೋಡು ಧರ್ಮಲ ಬೋಡು ಸಂಸ್ಕೃತಿಲ ಬೋಡು ನೀವು ಒರಿಯೋಡು ಅಂದಾಂಡ ನಂಗೆ ಸಂಸ್ಕಾರ ಬೋಡು ಒಂದು ಏನು ಎಡ್ಡೆ ಉದ್ದೇಶದಿ ಒಂದು ಮುಲ್ಪ ಕಾರ್ಯಕ್ರಮ ಸಂಪನ್ನತೆ ಆವೊಂದುಂಡು ಆ ಕಾರ್ಯಕ್ರಮ ಒಂಜಾತಿ ಎಂಸಿಮನ್ ಪೇರತ್ತೆ ಶರ್ಮೆರೆಗೆ ಒಂಜಿ ತಾಟಿ ಪಾಂಡ ಎಡ್ಡೆ ಎಂದು ತೋಜುಂಡು ನಿಮಗೆ ಹೇಳಿದ್ದು ಹೌದು ಅರಡ ಪಾತೆರಡು ಒಂಜಿ ಒಯ್ಪುಂಡತ ಏನ ಹಲವಾರು ಭಾಗಡು ಅರ್ನ ಪ್ರವಚನ ಮಾತ ಕೇಂದೆ ಜನಕ್ಕೆ 10 ದೀದು ಒಂಜಾತಿ ಕೆಬಿಕ್ ದಿಂಜವನ ಮಂಡೆಗೆ ಪೊಗ್ಗವನ ಒಂಜಿ ಕೆಲಸ ಮಲ್ತೊಂದುಲ್ಲೇರು ನಿಜಾರ್ ತೊಡಿತೆ ಅಂಚಿನ ಒಂಜಿ ಅಗತ್ಯತೆಲ್ಲ ಉಂಡು ಸಮಾಜಡು ಧರ್ಮ ಜಾಗೃತಿಗೆ ಒಂಜಿ ಅಗತ್ಯ ಪಾತೆರ್ನಲ್ಲ ಬೋಡು ಐನ ಅನುಷ್ಠಾನ ಮನ್ಪುನಲ್ಲ ಬೋಡು ಅಪಗಣೆ ಪೊರ್ಲ ಕಂಟಿಡ ಉದಿತು ಬರ್ರೆಗೆ ಸಾಧ್ಯತೆ ಉಂಡು ಒಂಜಿ ವಿಚಾರ ಉಂಡು ರಡ್ಡು ಪಕ್ಕಿಲು ಇತ್ತ ಅಂತ ರಡ್ಡು ಪಕ್ಷಿಗಳಿಗೆ ಒಂಜೇ ಮರಟ್ಟು ರಡ್ಡು ಪಕ್ಕಿಲು ಶರೀರ ಎನ್ಪನ ಒಂಜಾತ್ ಮರೋಣಿ ಅನ್ಪಂಡು ಈ ಮರಟ್ಟು ರಡ್ಡು ಪಕ್ಷಿಗಳು ಉಲ್ಲಗೆ ಒಂಜಿ ಒಂದಕ್ಕೆ ಎಂಡ ಜೀವ ಪಕ್ಷಿ ಇಂದು ಒಂಜಿ ನೆನೊಂಜಿ ದೇವ ಪಕ್ಷಿ ಇಂದು ನೆನೊಂಜಿ ಈ ಜೀವ ಪಕ್ಷಿ ದಾನೆ ಮನ್ಪುಣದಕ್ಕೆ ಎಂಡ ಕರ್ಮವನ್ನು ಮಾಡುತ್ತದೆ ಅಂಚಿಂಚಿ ಪಾರುಂಡು ಪತ್ತುಂಡು ಮರಟ್ಟುಕುಳ್ಳುಂಡು ತಿರ್ತಿಜಪ್ಪುಂಡು ಪರಂದು ತಿನ್ಪುಂಡು ಪೋಪುಂಡು ಬರ್ಪುಂಡು ಲಾಯ್ಪುಂಡು ಬೂರುಂಡು ಮಾತಲ ಮಲ್ತೊಂದುಂಡು ಅಂಡ್ ಅವು ಜೀವ ಪಕ್ಷಿ ಆಯ್ನ ಹಿಡ್ದವರ ಅವು ಕರ್ಮ ಮಲ್ತೊಂದಿತ್ತು ಹಿಡ್ದಾದೆ ಐಕ್ ಕರ್ಮದ ಪಿರವುಗು ದಾನೆ ಅಪ್ಪುಂದು ಕೆಂಡ ಒಂಜಾತ್ ಪಾಪ ಪುಣ್ಯದ ಲೇಪ ಉಂಡು ಅಂಡ ನೆನೊಂಜಿ ದಾನೆ ಅನ್ಪುಂಡು ಮಣೀಪಂದೆ ಕುಳ್ಳುದುಂಡು ಒವ್ವೇ ವಿಚಾರನು ಪಾತೆರುಜಿ ಮಣಿಪುಜಿ ಪಾರುಜಿ ದಾಲ ಮಲ್ತೊಂದುಜ್ಜಿ ಅಂಚಾದೆ ಆ ದೇವ ಪಕ್ಷಿಗೆ ಒವ್ವೇ ರೀತಿಯ ಕರ್ಮ ಮನ್ಪಂದ ಹಿಡ್ದಾದೆ ಪಾಪ ಪುಣ್ಯದ ಲೇಪ ಅಂಟುಜಿ ಇಂದು ಒಂಜಿ ಪಾತೆರ ಉಂಡು ಅವಾಗ ಏರೆಗೆ ಒಂದು ಮಾತ ನಮ್ಮ ಕರ್ಮ ಮಲ್ತೊಂದುಲ್ಲತ್ತ ಮಲ್ತೊಂದು ಉಪ್ಪುನಕ್ಲಿಗೆ ಒಂಜಾತ ಆಯ್ತ ಪಿರವಡು ಅವು ಸತ್ಕರ್ಮ ಅಂಡ ಸತ್ಫಲಲ ದುಷ್ಕರ್ಮ ಅಂಡ ದುಷ್ಫಲಲ ಪ್ರಾಪ್ತಿ ಆಪುಂಡು ಒಂಜಿ ಸಂದೇಶಗಳು ಆಯ್ತ ಪಿರವಡ್ದು ಉಂಡು ಒರಿ ಅಂಚನೆ ಮಲ್ತೆಗೆ ಬೊಡದಿ ಪಂತಲು ತರೆಮಂಡೆ ಹಾಕಿದು ಒಂಜಾತು ಕೊಣೋಡು ಒಂದು ಪಂತಲು ಸಾದಿ ಬೋಪಣಾಗಲೇ ತರೆಮಂಡೆ ಹಾಕೊಂಡೆ ಪತ್ತೊಂದು ಬರ್ಪುಂಡು ಕಾಡ್ದವರಿಟ್ಟು ಉಂತೊಂಡೆ ಇಂದೇ ಬೇಲೆ ಮಲ್ತೊಂದಿತ್ತೆಗೆ ಒಂಜಿ ದಿನ ಒಂಜಿ ಋಷಿಗಳು ಎದುರು ಬತ್ತೀರಿ ನಾರದರೆ ಬತ್ತಿನ ಅನ್ಕ ಬತ್ತಿನರಡೆ ಪಂಪರೆ ಕೊರ್ಲೆ ಇದಾಲ ಏನ ಬೊಡಿದಿ ಪಂಟಲ್ ಮಂಡೆ ಹಾಕಿದ್ದು ಕೊಂಡೋಡು ಎತ್ತಿನ ಕೊರ್ಲೇನು ಆರು ಪಂಡರಿಗೆ ಎಂದೇ ಅಂದು ಬೊಡ್ಚಿ ಎರಡು ಉಪ್ಪುನೇನೆ ಒಂಜಿ ಎಲ್ಲಿ ಅದು ಆಲಜ್ಜಿ ಒಂದು ಚರ್ಮದ ತುಂಡು ಉಪ್ಪುನೆ ಒಂಜಿ ದಂಡ ಉಂಡು ಒಂಜಿ ಕಮಂಡಲ ಉಂಡು ನೆಟ್ಟದ ಆಲನಿಕ ಪ್ರಯೋಜನ ಅವು ಹೆಂಗೆ ಗೊತ್ತಿಜ್ಜಿ ಎನ್ನ ಬೊಡಿದಿ ಪಂತಲ್ ಕೊರ್ಲೆ ಈಜಿನ ಮಂಡೆ ಬಿಡಪ್ಪೆ ಆತು ಪರ್ಸನ ಯಾರು ಪನ್ಪೇರಿಗೆ ಅಂದು ಮಂಡೆ ಮಾತು ಹಾಕುಣೆ ಅಂದು ಒಂಚೂರು ಆಲೋಚನೆ ಉಂಟು ಈ ಮನ್ಪುನಂಚಿನ ಕರ್ಮ ಉಂಡತ್ತ ಅವು ಸತ್ಕರ್ಮ ಆದಿಜ್ಜಿ ಅವು ದುಷ್ಕರ್ಮ ಆದುಂಡು ಅಂಚಾದ ನೆಟ್ಟು ಪಾಪ ಪುಣ್ಯ ಉಂಡು ನಿಕ್ಕೆ ಅಂಚಾದ ಈ ಬೊಡಿದಿರಕ್ಕೇನು ಈ ಕೊಂಡದು ಕೊರ್ನಿನ ಮಾತ ಪಟ್ಟು ತಿನ್ಪರತ್ತ ನೀವು ಪಾಪಲ ಉಂಡಿಗೆ ನಿಟ್ಟು ನೆಲ್ಲ ಪಟ್ಟೊಂಡು ಬರ ಅಂತ ಕೇಳಲೆ ಆತು ಬರ್ತಾನಾಗ ಸೀದಾ ಮೇಗಾಂಡಿಗೆ ಒಂದು ಪಣ್ಪುನಿಟ್ಟು ಒಂದು ಅರ್ಥ ಉಂಡು ಅಂಡ ಈರು ಬಲ್ತಾರಡ ಅಂಚದ ಅಡೆಗೆ ಒಂಜಾತ ಬೂರುನು ಪರಿತದು ಅಡೆಗೆ ಕಟ್ಟುಬಾಡೆಗೆ ಮರಕ್ಕೆ ಕಟ್ಟದು ಬಾಡದು ಕೇಂದು ಬರ್ಪೆ ಎಂದು ಇಲ್ಲಡೆ ಪೋಯೆಗೆ ಬೊಡಿದೆ ಬೊಡು ಕೇನ್ಬೇಗೆ ಯಾನು ಇಂಚಂಚ ಮಂತೊಂದುಲ್ಲೆ ಕೊಣತನ ಮಾತ ನಿಖಲ್ ತಿನ್ಪರತ್ತ ಪಟ್ಟದು ಎಂಕಲ ಕೊರ್ಪರತ್ತ ಅಂಡಂದು ಸತ್ಕರ್ಮ ಅತ್ತೆಗೆ ದುಷ್ಕರ್ಮ ಅದುಂಡಿಗೆ ನೆತ್ತ ಪಾಪದ ಫಲ ನಿಖಲ್ ಪಟ್ಕೊಂಡ್ ಬರ ಅಂತ ಕೇಂಡೆಗೆ ಆತ ಕೇಂಡನೆ ತಡ ಆಲ್ ಪಂಡಲಿಗೆ ಅಡಿಗೆ ಮನ್ಪುಣಕ್ಲೆಗೆ ಮಾತ್ರ ಕೈಟ್ ಮಜ್ಜಿ ಆಪುನೆ ಉಣ್ಪುಣಕ್ಲೆಗೆ ದಾಲ ಮಜ್ಜಿ ಆಪುಜಿ ಇಂತ ಪಂಡಲಿಗೆ ಬೇಗ ತರಕ ಹಾಕಲೇ ಕಾಂಡು ಬೇಗ ತರಕ ಹಾಕಲೇ ಕಾಂಡು ಸೀದಾ ಬಲ್ತೊಂದು ಬತ್ತೆ ಅರಿಗೆ ಅಡ್ಡ ಊರಿಯೇ ಅರ್ನ ಬಲ್ಲು ಮಾತ ಗಿಚ್ಚಾಯೆ ಗಿಚ್ಚಾದ ಪಂಡೆ ಎಂಕೊಂಜಿ ಉಪದೇಶ ಮಲ್ಪೊಡು ಏನ ತಪ್ಪು ಕಾರ್ಯದ ಅರಿವು ಇತ್ತೆ ಆತಂಡು ಜ್ಞಾನೋದಯ ಆತಂಡು ಎಂಕೊಂಜಿ ಸಾದಿ ಪಲ್ನೆ ಆರ್ ಪಂಡರಿ ಇನ್ನ ಪುದರ್ದಾದೆಯಾ ಪುದರು ಪಂಡಿಯರ್ನ ಆಯ್ಕೆ ಬರೊಂದು ಜಾಯನ ಪುದರ್ ರತ್ನಾಕರ ಅಂದೊಂಜಿ ಬೇಡೆ ಆದಿತ್ತೆ ಆ ಪುದರ್ನ ಪಂಡಿಯರ್ನ ಆಯ್ಕೆ ಬರೊಂದುಜ್ಜೆ
ಅಪ್ಪಗ ನಿಕ್ಕೊಂಜಿ ಉಪದೇಶ ಮಲ್ಪೆ ರಾಮ ಅಂದು ಪಣು ಅಂತ ರಾಮ ಅಂದು ಪಣು ಅಂತ ರಾಮ ಅಂದ್ ಪಂಡ್ರೆ ಮೇ ಬರುಂದುಜ್ಜಿ ರಾಕ್ಷರಣೆ ಬರ್ಪುಜ್ಜಿ ಅಪ್ಪಗೆ ಎಂಬಿಗೆ ಎಂಚ ಕಲ್ಪವನು ಹೌದಾದ ಮರ ಇಂದು ಮರ ಅವು ಮರ 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 ಅಂದ್ಕೊಂಡು ರಾಮನೇ ಆದುಕೊಂಡು ಸರ್ವತ್ರವು ರಾಮಮಯ ಅಂತ ನಿಜವಾದ ಯಾರು ಪುಂಚದ ಬಾಲೆ ಅದು ಪಿದೈ ಬತ್ತಿರು ಅಂದು ಪಾತಿರಂಡು ವಾಲ್ಮೀಕಿ ಋಷಿನ ಕಥೆನೆ ಅನ್ ಪಂಡನೆ ರಾಮಾಯಣ ಬರೆದು ನಂಗೆ ಮಾತ ಉಪಕೃತರಾತಿರಿ ನಮ್ಮ ಬದುಕದ ಕಣ್ಣನ್ನು ಅರಳ್ತು ನಂಚಿನ ಕೀರ್ತಿಯ ವಾಲ್ಮೀಕಿ ಋಷಿಗಳಿಗೆ ಸಂದೋಡು ಒಂಜಾತ ಸಾಧುಲಿನ ಸಂಸ್ಕಾರ ತಿಕ್ನಾಂಡ ಎಂಚಾಪು ನಿನ್ಪಿನಕ್ಕೆ ಆ ಒಂಜಿ ವಾಲ್ಮೀಕಿನ ಕಥೆನೆ ನಂಗೆ ಒಂಜಿ ರಾಮಾಯಣನೇ ಸಾಕ್ಷಿಯಾದ ಪೋತುನೊಂದು ಪಂಡೊಂದು ಈ ಒಂಜಿ ದಿಂಜಿನ ಸಭೆ ಅನ್ ಹೆಚ್ಚಿಗೆ ಪಾತಿರುಜಿ ಎಂಕಲ್ನ ಪ್ರಕಾಶನ ಕೈತಳು ಒರಿಕುಳು ಒಂದಿರಿ ಗುರುಮೈದ ರಣಿ ಪನೋಡು ಜನಪ್ರಿಯ ಶಾಸಕರೆಲ್ಲ ಅಂದು ಒಂಜಾತ ರಣಿ ಪನೋಡು ಯಾನರ ಬಳ್ಳಾರಿ ದಂಚಿ ಪೋದಾನಾಗ ಸ್ವಾಮಿಲು ಮೂಳುದಾನೆ ಎಂದು ಬಲ್ತೊಂದು ಬತ್ತಿರಲ್ಲ ಎತ್ತೊಂದು ಪೋದಲ್ ಒಂಜಿ 10 ನಿಮಿಷದ ಒಲೈಡ್ ಒಂಜಿ 300 ಜನನು ಸೇರ್ಪಾದರು ಒಲ್ಪಡ್ದು ಸೇರ್ಪಾರಂದು ಗೊತ್ತುಜ್ಜಿ ಅವರನ್ನ ಜನಪ್ರಿಯತೆದ ಗುಟ್ಟು ಅನಿ ಸಂದರ್ಭ ಪಂಡೊಂದು ಲೆತಾಟಿ ಪಾಡೋಲ್ಲರಿಗೆ ದಾಲ ತೊಂದರೆ ಇಂಚಿನ ನಾಯಕತ್ವದ ಜನಗಳು ನಮ್ಮ ಬೋರ್ಡು ನಮ್ಮ ಪ್ರಕಾಶನ ಪುಗರ್ಣಿತೆ ಪಣಿರು ಮಾತ ಪ್ರಕಾಶನೆ ಪಂಡೊಂದುಲ್ಲಿರು ನಾಲ್ಮೆಟ್ಲ ಪ್ರಕಾಶನಕ್ಕೆ ಒಪ್ಪನೆ ಮುಲ್ಪ ಯಾನಿತ ಪೇಂಟಿದೆಲ್ಲ ಡೆಗ್ಲ ಪೋದು ಅತ್ತನ ಅವಳು ಪ್ರಕಾಶನೆ ಉಳ್ಳೇರು ಈ ಪ್ರಕಾಶನ ವಿಷಯ ತೊಂಡು ಒಂದಾಂಡ ಒಂಜಿ ವಿಚಾರ ಏನು ಪನೋಡು ಆರು ಖಾಲಿ ಕ್ಷೇತ್ರಗಳಿನ ಬುಳಿಚಿಲ್ ಮನ್ಪಣೆ ಮಾತ್ರ ಅತ್ತು ಸಾಧು ಸಂತೆರಿಲ್ಲ ಒಂಜಾತ ಲೆತ್ತದು ನಮ್ಮ ಅಡಿಗಳ ಸಂಸ್ಥಾನಗಳ ಒಂಜಾತ ಬುಳಿಚಿಲ್ ಪಣವು ಕೊಡ್ತೀನಿ ನಾನು ನೆನಪು ಮನ್ಪೋಡು ಆರು ಕೊರ್ನಿಕ್ ಪಾತಿಯವ್ರನ್ನ ಎತ್ತಿಯಾನು ಆ ಬುದ್ಧಿ ಎರಡು ಉಂಡತ ದಾನ ಧರ್ಮದ ಬುದ್ಧಿ ಉಂಡತ ಐಕು ಬೋಡದೆ ನಾರಿಗೆ ಅಭಿನಂದನೆ ಪಂಡೊಂದುಲ್ಲ ಈ ಸಂದರ್ಭಡು ಒಂಜಿ ಪಾತೆರುಂಡು ದೇಹದ ತೂಕವು ಹೆಚ್ಚಾದರೆ ದೇಹದ ತೂಕ ಹೆಚ್ಚಾಂಡದಾನೆ ಮನ್ಪುಡಿಗೆ ಸುರೇಶಣ್ಣದಲ್ಲ ಪೋಣಕ್ಕೆ ನೋಡ್ಚೆ ತೋರಾಂಡದಾನೆ ಅವಡಿಗೆ ವ್ಯಾಯಾಮ ಮಾಡಬೇಕು ಅಂತ ಪಣ್ಪೇರು ವ್ಯಾಯಾಮ ಮಾಡಬೇಕು ಅಂತ ಪೋಳ ಅಂತರಂಗೋಡು ದುಃಖ ದುಮ್ಮಾನಗಳು ದಿಂಜುದಂತೆ ದಿನ್ನಾಂಡ ಭಾರ ಹೆಚ್ಚಾದರೆ ಧ್ಯಾನ ಮಾಡಬೇಕು ಅಂತ ಪಂಡೇರಿ ಒಂಜಾತ 5 ಬೊಕ್ಕದ ವಿಷಯ ಶಿವನು ಒಳಗಿರುವಾಗ ಎಲ್ಲ ಸ್ಥಾನಮಾನವು ನಿನಗೆ ಎಂದು ಪಂಡೇರಿ ಒಂಜಿ ವೇಳೆ ಉಳೆದ ಶಿವ ಪೋಯಿನ ಹಿಡಿದು ಬುಕ್ಕ ఆయన ಮುಟ್ಟುಂಡ ಸ್ಥಾನ ಅಂತ ಪಂಡೇರಿ ಒಂದು ಬದುಕದ ಸೂತ್ರ ನೆಟ್ಟು ದೆಂಗದಿಂಡು ನಮ್ಮ ತೆರೆಯ ನೋಡಿ ಬದುಕದ ಎಡ್ಡೆಪ್ಪದಂಚಿ ಪೋಡು ಒಂದಾಂಡ ಎಂಕು ತೋಜನೆ ದಾನ ಬುದ್ಧಿದ ಕ್ಲೀನ್ ತೋಡು ಒಂದಾಂಡ ಪಡು ಬಿದ್ರೆಗ್ ಬಲೆ ಇನ್ಪಿನಾಡೆ ಮುಟ್ಟಂಗ್ಲಿ ತೋಜಿಪಾದಾರೆ ನಾನು ಮಾತ ಮುಳ್ತು ಪಂಡ ತರೆ ಪನೋಡಿ ಆನಿ ಒಳ ಬುಡ್ದು ಬರೆಗಲ ಯಾರು ಎಂಕ್ ಮಸ್ತ್ ಜನ ಸಹಕಾರ ಕೊಡ್ತಾ ದಾನ ಬುದ್ಧಿದ ಕ್ಲೀನ್ ತೋಡು ಒಂದಾಂಡ ಪಡು ಬಿದ್ರಿಗೆ ಬಲೆ ಎಂದು ನೆನ ಪ್ರೀತಿ ದಿಂಜಿನ ಉಡಲ್ದ ಕ್ಲೀನ್ ತೋಡು ಒಂದಾಂಡಲ ಪಡು ಬಿದ್ರಿಗೆ ಬಲೆ ಎಂದು ನಿಗ್ಲು ತೋಜಿಪಾದು ಕೊಡ್ತಾರೆ ನಿಜಾರ್ಥಡು ಪನಡು ಒಂದಾಂಡ ದಾನಲಾಂಡ್ ಪ್ರೀತಿಲಾಂಡ್ ಗೇನ ದಿಂಜಿನ ತರೆತಕ್ಲೆನ್ ತೋಡು ಒಂದಾಂಡಲ ಪಡುವಿದ್ರಿಗೆ ಬಲೆ ಪಣ್ಣಾಡೆ ಮುಟ್ಟ ನಿಕ್ಲು ದುಂಬರಿತಾರಂದು ಪಣ್ಯರೆ ಭಾರಿ ಸಂತೋಷ ಆಪುಂಡು ಆತೆತ್ತು ಜನಕ್ಕಳಿಗೆ ಪರೋಪಕಾರ ಮಲ್ತೊಂದು ಬದುಕುಣಂಚಿನ ಗುಣತ ಮಲ್ಲ ಸಂಪತ್ತನ್ನು ಗಳಿಕೆ ಮಂತನಕ್ಕೆಲ್ಲ ಪಡುಬಿದ್ರಿಡು ಉಳ್ಳೆರಿ ಎಂದು ಪಣ್ಯರೆ ನೆನಾತ ಸಂತೋಷ ಒಂದುಂಡು ಈ ಒಂಜಿ ಸಂದರ್ಭಡು ಬಾರಿ ಮಲ್ಲ ಮಟ್ಟದ ಒಂಜಾತ ಮುಲ್ಪ ಬೇಲೆ ಆತಂಡಿ ಸಾವಿರ ವರ್ಷ ಮುಟ್ಟಿರೇಜಿನೇನ ಅಂಚಿನ ರೀತಿಯ ವ್ಯವಸ್ಥೆ ಆತನಿ ಮುಳು ಶಿವದೇವರಿಂದ ಕೆಂಡ ಕಾಲಿ ಶಿವೆತ್ತಿ ಶಕ್ತಿಯುಕ್ತವಾದ ಶಿವನಿರುವನು ಒಂದು ದೇವೇರೆ ಕರುಣಾಳು ಕೃಪಾಳು ಅಂದರಿಗೆ ಪುದರುಂಡು ಅರ್ನ ಅರ್ಧ ಭಾಗವನ್ನೇ ಹರಿದೇವರಿಗೆ ಕೊರಿಯರು ಹರಿಹರನಾದ ಅಂದಿ ನೆನಂಜು ಭಾಗನು ಏರೆ ಕೊರಿಯರು ಅರ್ಧನಾರೀಶ್ವರನಾದ ಶಿವ ಅಂದಿ ಗೌರಿಗೆ ಅರ್ಧ ಕುರ್ದು ಬುಡ್ನೆ ಬೊಕ್ಕ ಓಲುಂಡರೆಡದಾಲ ಕರುಣಾಳತ ಕೃಪಾಳತ ಒಂಜಾತ ಸಮುದ್ರ ಮತನ ಕಾಲದಲ್ಲಿ ಒಂದಷ್ಟು ದಾನೇಂಡಪಗ ಸಮಯಡು ಐರಾವತ ಬತ್ತನಿಗೆ ಮಂತನ ಮಂತದಾನಗ ಇಂದ್ರದೇವರ ಕೊಂಡೆಯರಿಗೆ ಲಕ್ಷ್ಮಿ ಬತ್ತಲ್ಗೆ ನಾರಾಯಣ ದೇವರ 11 ಪೋಯರಿಗೆ ವಿಷ ಸುರೂಟು ಬತ್ತನಿಗೆ ಐಕೆ ಜನನೇ ಜನ ಅಪ್ಪ ಕೈ ಬೊಗಸೆ ಕೊಡ್ದು 10 ನೇರು ಕೆಂಡ ಶಿವದೇವಿಯರಿಗೆ ಈ ಬೊಗಸೆ ಮಂತದ ವಿಷವನ್ನು ಮಾತ ಕೈಟ ದೀದು ಒಂಜಾತ ಪರ್ನಗ ಗೌರಿ ದೇವಿ ಬತ್ತಲ್ಗೆ ಕಂಟೆಲ್ಲ ಮುಟ್ಟದು ಉಂತಾಯಲ್ಗೆ ಐದು ತೀರ್ಥಗೆ ಪೋತು ಜಿವಿಷ ಮೋಣೆ ಮಾತ್ರ ನೀಲ ಬಣ್ಣೊಡಿತನು ಎಂದು ಅಂಚಾದ ಒಂಜಿ ನೀಲಕಂಠನಾದ ಶಿವ ಅಂದ ಈಗ ಪುದರು ಉಂಡ ಆ ದೇವರಿಗೆ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಎನ್ನಿರೋ ಒಂದು ದಾಸ್ಯರು ಕೊಂಡಾಡದಿರು ಒಂಜಿ ಪುಣ್ಯದ ಕಾಲೋಡು ನಮ್ಮ ಉಲ್ಲ
ಉಪೇಂದ್ರನಲ್ತು ಅಣ್ಣನಲ್ತು ಶುರು ಮಾಡ್ಪಡು ಆ ತರ ಉಂಟಕೊಂಡು ನೋಡಿ ಈತ ಪಂಡು ಸಮಯ ಬೋಡು ಅಂಡ ಒಂಜಾತ್ ಸಂಪತ್ತುನು ಸದ್ದು ಬಳಕೆ ಆತನಂಚಿನ ಒಂದು ವಿಷಯ ಉಂಡತ ಅವು ಮೂಳು ಭಾರಿ ಪೊರ್ಲ ಕಂಟಡು ಸಂಪನ್ನ ಆತನೊಂದು ಪಣ್ಯರೆ ಭಾರಿ ಎಂಕ ಸಂತೋಷ ಒಂದುಂಡು ಹೆಚ್ಚಿಗೆ ಪಾತ್ರರಂದೆ ಮೂಡು ಕಡಲ್ದ ಬರಿಟ್ಟು ನಮ್ಮ ಉಳ್ಳ ಕಡಲ್ ನಂಗೆ ಕೊಂಚ ಪಾಠ ಮಲ್ಪುಂಡತ್ತ ಕಡಲ್ ಒಂಜಿ ಪಾಠ ಮಲ್ಪುಂಡತ್ತ ಐಗದಾಲ ಸಂಶಯಗಳಿಜ್ಜಿ ಪೊರ್ಲ ಕಂಟದ ಮಣ್ಣು ದಪ್ಪೆ ಜಕ್ಕೆಲಿಡು ಎಂಚೆಂಚಿ ಜ್ಞಾನ ಭಂಡಾರ ಮಿನ್ಕೊಂದುಂಡು ಕಡಲದ ಅಬ್ಬರಡುಂಡು ಬೆಲ್ಲ ಪನ್ಪುಣ ಪಾಠ ಕುರ್ತೆಲನ್ನು ಬುಡುದು ಎಡ್ಡೆಂತೆನೇನು ಬರ್ಮನೊಡು ಒಂದು ಪಂಡೊಂದು ದಾಯೆ ಜನ್ಮಗು ಬತ್ತೆ ಎಂಚಿನಿಡು ಸಾರ್ಥಕತೆ ಚಿಂತನೆಡು ಖ್ಯಾತಿದ ಬಾಕಿಲುಂಡು ಒಂದು ಪಂಡೊಂದು ಸೇರ್ನಂಚಿನ ಮಾತೆರಿಗಿಲ್ಲ ಧರ್ಮ ಪ್ರಜ್ಞೆ ಮುಲ್ಪ ಪ್ರಸಾರ ಆವೊಂದುಂಡು ನಿಜಾರ್ಥುಡ ಒರಿಪುನಂಚಿನ ಜವಾಬ್ದಾರಿ ನಮ್ಮ ಮಿತ್ತುಂಡು ಒಂದು ಪಂಡೊಂದು ಉಪನಿಷತ್ತುಡೊಂಜಿ ಪಾತೆರ ಪಂಡುಂಡು ಧರ್ಮಾನಂದ ದೀಪ ಧರ್ಮಾನಂದ ದೀಪ ಭಕ್ತಿ ಬಾಮಿತೋ ದೆಣ್ಣೆ ಆಜರೆಗು ಬಲ್ಲಿ ಕತ್ತಲೆದ ಸುಳಿ ಕರಿದು ಬಲ್ಪುದಡೆ ನಡ ಪೆರೆಗು ಅಸತ್ಯದ ಗುರಿ ಬುಡುದು ಸತ್ಯನು ನಾಡೆರೆಗು ಮರಣೊಡ್ದು ಅಮೃತತ್ವದ ಪೊರ್ಲ ಚಾವಡಿಗು ಬೊಲ್ಪು ಕೊರ್ಪಿಂಚಿ ಸಾನದಿಗೆ ನಿಲಿಕೆ ಭಕ್ತಿ ಭಾವಾರ್ಥೋದೋ ಎಣ್ಣೆ ದಿಂಜ ಒಡು ಧರ್ಮಾನಂದ ದೀಪ ಭಕ್ತಿ ಭಾಮಿತೋ ದೆಣ್ಣೆ ಆಜರೆಗು ಬಲ್ಲಿ ಮುಳ್ತುನಾಗ ಬೊಂಬೈಡುಲ್ಲೆನ ಅಂದೆ ಇಂಕ ಅರ್ಥ ಒಂದುಂಡು దానికి ಮುಳ್ಪದ ಜನಕ್ಲೇನು ಮಾತಾತುನಾಗ ಬೊಂಬೈದ ಮಾತ ಕೂಟದಕ್ಲ ಮುಳು ಉಳ್ಳಿರಂದು ಪಣ್ಯರೆ ಪೂರ್ಯರೆಗಳ ದೇವರ ಎಡ್ಡೆಪ್ಪದಿ ಪಾವಡೊಂದು ಒಂಜಿ ದೇವರೆಡ ಪ್ರಾರ್ಥನೆ ಮಲ್ತೊಂದು ಒಂಜಾತ ಅರ್ಪಣಾ ಭಾವದ ಸೇವೆ ಮಲ್ತಿನಂಚಿನ ಕಾರ್ಯಕರ್ತರಿಗೆ ಒಂಜಿ ತಾಟಿ ಖಂಡಿತವಾದಲ್ಲ ಪಾಡೋಡು ಹೆಂಗ್ ತೋಜಿನ ಒಂಜಿ ಆದರ್ಶವಾಯಿನ ಬ್ರಹ್ಮಕಲಶ ನಡತುಂಡು ಮೂಳು ಒಂಜೇ ಒಂಜಿ ದಾಲ ಕಜ ಹೊತ್ತು ಒಂಜಿ ಬಾರಿ ಸ್ವಚ್ಛತೆಗೆ ಬಾರಿ ಮಾನಾದಿಗೆ ಕೊಡ್ತಾರ ಅಂಡ ಅವು ಒರಿಪುನೊಂಜಿ ವಿಷಯ ಈ ಸಂದರ್ಭಡು ಪಂಡೊಂದು ಅನ್ಯೋನ್ಯ ಪ್ರೀತಿ ವಿಶ್ವಾಸನು ಪಟ್ಟುನಂಚಿನ ಈ ಒಂಜಿ ಸಂಭ್ರಮಗ ಪೂರ್ಯರಿಗೆ ಎಡ್ಡೆಪ್ಪುನು ಬೈಕೊಂಡು ಏನ ಪಾತ್ಯರ ಅಂತಾವೆ ಅವಧೂತ ಚಿಂತನ್ ಗುರುದೇವದತ್ತ. ಬಂಧುಗಳೇ, ದೂರದ ಮಠಕ್ಕೆ ತೆರಳಿ ಮತ್ತೆ ದೇವರ ಪೂಜೆಯಲ್ಲಿ ಭಾಗವಹಿಸಬೇಕಾದ್ದರಿಂದ ಶ್ರೀಗಳವರು ನಿರ್ಗಮಿಸ್ತೇನೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇಲ್ಲಿವರೆಗೆ ಆಗಮಿಸಿ ಅನುಗ್ರಹ ಸಂದೇಶವನ್ನು ನೀಡಿ ಹರಸಿದ್ದಕ್ಕೆ ಪೂಜ್ಯ ಶ್ರೀಗಳವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಸೇರಿರುವ ಸಮಸ್ತ ಆಸ್ತಿಕ ಮಹಾಜನತೆಯ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಅವರನ್ನು ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಮತ್ತೆ ಮತ್ತೆ ಕ್ಷೇತ್ರದೆಡೆಗೆ ಸಾಗಿ ಬನ್ನಿ. ಮುನ್ನಡೆಯುವುದಕ್ಕೆ ಬೇಕಾದ ಮಾರ್ಗದರ್ಶನದ ಮಾತುಗಳು ಕೇಳಿ ಬರಲಿ. ಆ ಮೂಲಕ ಸುಂದರ ಸದೃಢ ಸಮಾಜ ನಿರ್ಮಾಣದ ಕಾಯಕಕ್ಕೆ ಯತ್ನಶೀಲರಾದವರಿಗೆ ನಿಮ್ಮ ಮಾತುಗಳು ಪ್ರೇರಣೆಯಾಗಲಿ ಅನ್ನುವಂತಹ ಪ್ರೀತಿಪೂರ್ವಕ ಕೇಳಿಕೆಯೊಂದಿಗೆ ಅವರನ್ನು ಈ ಸಮಾರಂಭದಿಂದ ನಾವು ಬೀಳ್ಕೊಡ್ತಾ ಇದ್ದೇವೆ. ಬಂಧುಗಳೇ, ಈ ಸಮಾರಂಭಕ್ಕೆ ದುರದ ಬೆಂಗಳೂರಿನಿಂದ ಶ್ರೀಧರ ವರ್ತೂರು ಮತ್ತು ಮೋಹನ್ ಬಾಬು ಅವರು ಆಗಮಿಸಿದ್ದಾರೆ. ನಿಮ್ಮ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಸಮಾಜದಲ್ಲಿ ಸಂತರು ಸಾಧುಗಳು ಹೇಗಿರುತ್ತಾರೆ ಅಂದ್ರೆ ಹೀಗೆ, ನಾವು ಸದೃಢರಾಗಿ ಬಲಶಾಲಿಗಳಾಗಿ ಗುರು ಸಾಮೀಪ್ಯಕ್ಕೆ ಹೋಗುವುದಾದರೆ ಸರಿ, ನಮಗ ಆ ಶಕ್ತಿ ಕಡಿಮೆ ಆದರೆ ಗುರುಗಳೇ ನಮ್ಮ ಬಳಿಗೆ ಬಂದು ನಮ್ಮನ್ನು ಹರಸುವುದಿದೆಯಲ್ಲ, ಈ ಪ್ರೀತಿಯೇ ನಮ್ಮ ಬದುಕನ್ನು ಉದ್ಧರಿಸ್ತದೆ ಅಂತ ನಾನು ಭಾವಿಸ್ತೇನೆ. ಪೂಜ್ಯ ಶ್ರೀಗಳವರಿಗೆ ಅಭಿವಂದನೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ.
ಶ್ರೀಯುತ ಮೋಹನ್ ಬಾಬು ಅವರು ತಾವು ದಯವಿಟ್ಟು ವೇದಿಕೆಗೆ ಆಗಮಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ನೆನಪಿಸಬೇಕು. ಮೊನ್ನೆ ಈ ಕಾರ್ಯಕ್ರಮದ ಮೊದಲ ಕಾರ್ಯಕ್ರಮ ಅದನ್ನು ಉದ್ಘಾಟಿಸಿದಂತಹ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಒಂದು ಮಾತನ್ನಾಡಿದರು. ಗೌರವಾನ್ವಿತರಾದ ಪ್ರಕಾಶ್ ಶೆಟ್ಟಿ ಅವರು ಈ ದೇವಸ್ಥಾನವನ್ನು ಕಟ್ಟಿದ್ದು, ಈ ಪಡುಬಿದ್ರಿಯಲ್ಲಿ ಮಾಡಿದ ಈ ಕಾರ್ಯಕ್ರಮಗಳನ್ನು ಕಂಡ್ರೆ ನಮಗನ್ನಿಸ್ತದೆ ಯಾವುದೋ ಒಬ್ಬ ರಾಜನ ಪುನರ್ಜನ್ಮವೇ ಆಗಿರಬೇಕೇನೋ ಅನ್ನುವ ಮಾತನ್ನು ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಆಡಿದರು. ಈ ಮಾತನ್ನು ಇಲ್ಲಿ ಯಾಕೆ ಉಲ್ಲೇಖ ಮಾಡಿದೆ ಅಂತಂದ್ರೆ, ದೇವಸ್ಥಾನ ಕಟ್ಟಿದವರನ್ನ ಅಭಿನಂದಿಸಬೇಕು ಅಂತ ದೂರದ ಬೆಂಗಳೂರಿನಿಂದ ಓಡಿ ಬಂದು ಈ ವೇದಿಕೆಯಲ್ಲಿ ಪ್ರಕಾಶಣ್ಣನನ್ನು ಅಭಿನಂದಿಸ್ತಾರಲ್ಲ, ಇಂತಹ ಮಾನಸಮ್ಮಾನಾದಿಗಳು ನಮಗೆ ಸಂಪ್ರಾಪ್ತವಾಗಬೇಕಾದರೆ ಭಗವಂತನ ಅನುಗ್ರಹವಿಲ್ಲದೆ ಇದು ಸಾಧ್ಯವೇ? ಒಳಿತಾಗಲಿ ಸಮ್ಮಾನ ಸ್ವೀಕರಿಸಿದವರಿಗೆ, ಸಮ್ಮಾನ ನೀಡಿದವರಿಗೆ ಎಲ್ಲರಿಗೂ ಒಳಿತಾಗಲಿ ಅಂತ ನಾವೆಲ್ಲ ಹಾರೈಸೋಣ. ಶ್ರೀಗಳವರ ಆಶೀರ್ವಾದವನ್ನು ಪ್ರಾರ್ಥಿಸ್ತಾ ಕಾರ್ಯಕ್ರಮ ಮುಂದುವರಿಸೋಣ. ನೀವೆಲ್ಲ ನಮ್ಮೊಂದಿಗೆ ಸಹಕರಿಸಬೇಕು ಅನ್ನುವಂತಹ ಪ್ರೀತಿಪೂರ್ವಕ ಕೇಳಿಕೆಯೊಂದಿಗೆ ಕಾರ್ಯಕ್ರಮ ಇದೀಗ ಮುಂದುವರಿಯುತ್ತದೆ. ಆದರಣೀಯರಾದ ಉದಯ್ ಶೆಟ್ಟಿಯವರು ಸಮಾರಂಭದಿಂದ ನಿರ್ಗಮಿಸ್ತಾರೆ. ಪ್ರಕಾಶಣ್ಣ ಉದಯ್ ಶೆಟ್ಟಿ ಅವರಿಗೆ ಸ್ಮರಣಿಕೆಯನ್ನು ನೀಡಿ ತಾವು ಬೀಳ್ಕೊಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅವರು ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿದ್ದಾರೆ. ಮಾನ್ಯ ಉದಯ್ ಶೆಟ್ಟಿ ಅವರು ಹಿರಿಯರು ಮತ್ತು ದಾನಿಗಳು, ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಚಂದ ಕಾಣಿಸಿಕೊಟ್ಟಿದ್ದೀರಿ. ತಮಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ತಮ್ಮನ್ನು ಈ ಸಮಾರಂಭದಿಂದ ಬೀಳ್ಕೊಡ್ತಾ ಇದ್ದೇವೆ. ಅಂತೆಯೇ ಪ್ರಕಾಶಣ್ಣ ಇವರನ್ನೊಂದು ನಾವು ಬೀಳ್ಕೊಡಬೇಕು ಅಂತಿದ್ದೇವೆ. ಜೊತೆಗೆ ಸೂರ್ಯಕಾಂತ್ ಜೆ ಸುವರ್ಣ ಅವರು ಕೂಡ ಈ ಸಮಾರಂಭದಿಂದ ನಿರ್ಗಮಿಸುವರಿದ್ದಾರೆ. ಆ ಈರುವರು ಗಣ್ಯರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ನೀಡುವ ಗೌರವವನ್ನು ಸಮರ್ಪಿಸಿ ಅವರನ್ನು ಈ ಸಮಾರಂಭದಿಂದ ಬೀಳ್ಕೊಡ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಊರಿನ ದೇವಸ್ಥಾನ ಕಟ್ಟುವುದಕ್ಕೆ ಇವರೆಲ್ಲ ದೊಡ್ಡ ದೇಣಿಗೆಗಳನ್ನು ಕೊಟ್ಟು ದೇವಸ್ಥಾನಕ್ಕೆ ಬೆಂಬಲವಾಗಿ ನಿಂತಿದ್ದಾರಲ್ಲ, ನಾವು ಈ ಊರಿನ ಜನತೆ ಒಂದು ಚಪ್ಪಾಳೆ ಮೂಲಕ ಕೃತಜ್ಞತೆ ಹೇಳಬೇಕು ತಾನೆ. ಅವರೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸೋಣ. ಬಂಧುಗಳೇ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಪೂಜ್ಯ ಶ್ರೀಗಳವರು ಗುರುಮೆ ಸುರೇಶ್ ಶೆಟ್ಟಿ ಅವರ ಬಗ್ಗೆ ಮಾತನಾಡಿದ್ದಾರೆ, ಉಪೇಂದ್ರಣ್ಣನ ಬಗ್ಗೆ ಮಾತಾಡಿದ್ದಾರೆ, ಅನೇಕರ ಬಗ್ಗೆ ಮಾತಾಡಿದ್ದಾರೆ, ಮುಂಬಯಿಯ ಅನೇಕ ಭಕ್ತರ ಬಗ್ಗೆ, ಪರವೂರ ಭಕ್ತರ ಬಗ್ಗೆ ಮಾತಾಡಿದ್ದಾರೆ. ನೆನಪಿಸಬೇಕಾದ್ದೇನು ಅಂತಂದ್ರೆ, ಗುರುಮೆ ಸುರೇಶ್ ಶೆಟ್ಟಿ ಅವರಿಗಿರುವ ಒಂದು ವಿಶೇಷ ಗುಣ ಅಂದ್ರೆ, ಅವರ ಆಪ್ತ ವಲಯದಲ್ಲಿ ಯಾರೆಲ್ಲ ಸಾಧಕರಿದ್ದಾರೆ, ಶ್ರೇಷ್ಠರಿದ್ದಾರೆ, ಅವರ ಬಗ್ಗೆ ಊರಿಗೆಲ್ಲ ಹೇಳುತ್ತಾ ಅಂಥವರ ಬಗ್ಗೆ ಮಾತಾಡುವುದಕ್ಕೆ ನಮ್ಮಂಥವರಿಗೆ ಪ್ರೇರಣೆಯಾದ್ದು ಗುರುಮೆ ಸುರೇಶಣ್ಣ ಅನ್ನೋದನ್ನು ಇವತ್ತು ಅತ್ಯಂತ ಕೃತಜ್ಞತೆಯಿಂದ ನಾನು ನೆನಪಿಸಿಕೊಳ್ಳಬೇಕು. ಇನ್ನೊಂದು ನಮಗೆ ನಿಮಗೆಲ್ಲ ಸಂತೋಷದ ಸಂಗತಿ ಅಂದರೆ, ವೇದಿಕೆಯಲ್ಲಿರುವ ಎಲ್ಲರೂ ಇವತ್ತು ಮಾತನಾಡುವುದಿಲ್ಲ. ಹಾಗಾಗಿ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಇದರ ಜೊತೆಗೊಂದು ಸಂದೇಶ ಏನು ಅಂದರೆ, ಇವತ್ತು ಮುಂಬೈ, ಬೆಂಗಳೂರು, ದೂರದಿಂದ ಜನ ಬಂದ್ರಲ್ಲ ಈ ಕಾರ್ಯಕ್ರಮಕ್ಕೆ, ನಮಗೆ ಪರಿಚಯವೇ ಇಲ್ಲದ ಮುಖಗಳು ಇಲ್ಲಿ ದಾನಿಗಳಾಗಿ ಗುರುತಿಸಲ್ಪಟ್ರಲ್ಲ, ಇದರ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದು ಆ ದಾನಿಗಳಿಗೆ ದೇವರ ಮೇಲಿರುವ ಭಕ್ತಿ, ಕರಾವಳಿಯ ಕುರಿತಾದ ಪ್ರೀತಿ ಮತ್ತು ಬಂಜಾರ ಪ್ರಕಾಶಣ್ಣನ ಬಗ್ಗೆ ಇರುವ ಗೌರವ ಈ ಕೆಲಸವನ್ನ ಮಾಡಿಸಿದೆ ಅನ್ನುವುದನ್ನು ನಾವು ಯಾವತ್ತೂ ವಿಶಾಲ ಮನಸ್ಸಿನಿಂದ ಅರ್ಥೈಸಿಕೊಂಡ್ರೆ ನಾವಿಲ್ಲಿರುವುದಕ್ಕೆ ಸಾರ್ಥಕ ಅಂತ ನನಗನ್ನಿಸ್ತದೆ. ಅಂತಹ ಒಳ್ಳೆಯ ಕ್ಷಣಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಇವತ್ತು ಯೋಗೀಶ್ ಶೆಟ್ಟಿ ಅವರಿದ್ದಾರೆ. ಅವರಲ್ಲಿ JDS ಉಡುಪಿ ಜಿಲ್ಲೆಯ ಅಧ್ಯಕ್ಷರು ಅಂತ ಉಲ್ಲೇಖ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಕಾಪು ಮಾರಿಯಮ್ಮನ ಸನ್ನಿಧಾನದ ಜೀರ್ಣೋದ್ಧಾರದ ಕಾರ್ಯದಲ್ಲಿ ಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಾವುದೇ ವೇದಿಕೆಯ ಆಸನಗಳ ನಿರೀಕ್ಷೆಯೂ ಇಲ್ಲದೆ ಸಾಮಾನ್ಯ ಕಾರ್ಯಕರ್ತನಂತೆ ದುಡಿದಂಥವರು
ಯೋಗೀಶ್ ಶೆಟ್ಟಿ ಅವರು ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ನಾವೆಲ್ಲ ಕಿವಿಯಾಗೋಣ. ವೇದಿಕೆಡೆತ್ತಿನ ಪೂರ ಗಣ್ಯಾತಿ ಗಣ್ಯರೇನು ಒಂದಿಸ ಒಂದು ಸೇರಿದಿನ ಪೂರ ಭಗವದ್ ಭಕ್ತರೇ ಪತ್ರಕರ್ತ ಮಿತ್ರರೇ 2025 ಫೆಬ್ರವರಿ ಮಾರ್ಚಿಡ್ ಕಾಪುಡೊಂಜಿ ಇತಿಹಾಸ ಸೃಷ್ಟಿಯಾದತ್ತುಂಡು. ಇತ್ತೆ ಈ ಸಮಯಡು ಪಡಬಿದ್ರೆಡೊಂಜಿ ಬಾರಿ ಮಲ್ಲ ಇತಿಹಾಸ ಸೃಷ್ಟಿಯಾಡು. ಯಾನೊಂದೇನು ದೇಗ ಉಲ್ಲೇಖ ಮಲ್ತೆ ಬಂಡ ಆ ಕಾಪುಡು ಆತಿನ ಇತಿಹಾಸ ಹೋಗ್ಲ ಮೂಲ ಆತಿನ ಇತಿಹಾಸ ಹೋಗ್ಲ ಪ್ರಮುಖ ಒಂಜಿ ಪಾತ್ರವನ್ನು ವಹಿಸಾದಿನ ವ್ಯಕ್ತಿ ಬಂಡ ನಮ್ಮ ಪ್ರಕಾಶ್ ಅಣ್ಣೆ. ಕಾಪು ಮಾರಿಗುಡಿತ ಬ್ರಹ್ಮ ಕಲಶೋತ್ಸವದ ಅಧ್ಯಕ್ಷರಾದ 9 ದಿನ ಸತತವಾದ ಅವಲಿ ಇತ್ತದು ಎಂಗಲೇನು ಮಾತ ಹುರಿದುಂಬಿಸಾದು ಒಂಜಿ ಆನೆ ಬಲ ಕೊರ್ದು ಒಂಜಿ ನಾಬೂತೋ ಪನ್ಪಿನಕ್ಕ ಅಂಚಿನ ಒಂಜಿ ಪ್ರತಿಷ್ಠಾದಿ ಬ್ರಹ್ಮ ಕಲಶನು ಅವಳು ಅಮ್ಮನ ಪ್ರೇರಣೆಡು ಆರು ಅರ್ಣ ಮುಖಂಡ ತೋಡು ಮಲ್ತೇರು ಮೂಲು ಪಡಬಿದ್ರೆಡು ಬಹುಶಃ ಒಂದುಲ ಒಂಜಿ ಬಾರಿ ಮಲ್ಲ ಇತಿಹಾಸನೆ ದೇವಸ್ಥಾನ ಬಹುಶಃ ನಮ್ಮ ಬಾರಿ ಭಾಗ್ಯವಂತಿಯರು ನಮ್ಮ ಸಮಯಡಾತಿನ ಒಂಜಿ ಪ್ರತಿಷ್ಠಾದಿ ಬ್ರಹ್ಮ ಕಲಶನ ಒಂಜಿ ದೇವಸ್ಥಾನಾಡು ದೈವಸ್ಥಾನಾಡು ಬಹುಶಃ ವಾ ಜನರೇಷನ್ ಆವೊಂದು ಅಂಡ ಒಂದೊಂಜಿ ಕೇವಲ 10 ತಿಂಗಳು ಎಂಕುಲು ಮೆಟ್ಲಿಡು ಬರೋಂದುತ್ತ ಪ್ರಕಾಶ್ ಅಣ್ಣೆಲ್ಲ ಮಸ್ತ್ ಟೆನ್ಷನ್ ಮತ್ತ ಉಪ್ಪುನೇನು ತೂತ ಎಂಕುಲು ಅಂಡ ಇತ್ಯಾರು ಭಾರಿ ಖುಷಿ ಭಾರಿ ನಿರಾಳ ಅದು ಉಪ್ಪುನ ತುವನಗ ಎಂಕಲೆಲ್ಲ ಖುಷಿ ಆಪುಡು ಕೇವಲ 10 ತಿಂಗಳು ಈತ್ತು ಮಲ್ಲ ಒಂಜಿ ಈ ದೇವಸ್ಥಾನ ಈ ಸನ್ನಿಧಾನಡು ಇಂಚ ಪ್ರತಿಷ್ಠಾದಿ ಬ್ರಹ್ಮ ಕಲಶ ಆಪಿನ ಪಂಡ ಉಂದಲ ಒಂಜಿ ಬಾರಿ ಮಲ್ಲ ಇತಿಹಾಸನೆ ರಡ್ಡು ಶಕ್ತಿಲು ಈಶ್ವರನ ಗಣಪತಿನ ಈಶ್ವರನ ಬಗ್ಗೆ ಪಂಡ್ರೆ ಪೋಂಡ ಬಹುಶಃ ಜನಕುಲಿಗೆ ಭಕ್ತರಿಗೆ ಬೇಗ ಒಲಿನ ದೇವರಿತ್ತೆರಡ ಅವು ಈಶ್ವರೇ. ನಮ್ಮ ಇತಿಹಾಸ ಪುರಾಣ ಮತ ತೋಂಡ ಅನೇಕ ಜನಕುಲು ಭಕ್ತರು ಒಂಜಿ ಕೇನಿ ಕೂಡಲೇ ಹೊರ ಕೊಡ್ತಿನ ದೇವರು ಬಂಡಲ ಈಶ್ವರನೇ. ಆ ಹೊರ ಕೊಡ್ದು ಎತ್ತೋ ಪಚ್ಚಿತಿಗ್ಲ ಆ ಈಶ್ವರೇ ಒಳಗಾತಿನಲ್ಲ ಉಂಡು ಭಸ್ಮಾಸುರಾಗ ಮಂಡ್ಯಗೆ ಕೈದಿಂದ ಭಸ್ಮ ಹೊಡೊಂದು ಹೊರ ಕೊರ್ನಾಗ ಆ ಶಿವನ ಮಿತ್ತೆ ಪರೀಕ್ಷೆ ಮತ್ತ ಮಲ್ಪರೆ ಬತ್ತಿನ ಅಂಚಿನ ಒಂಜಿ ಪ್ರಸಂಗಲ ಉಂಡು ಅಂಡ ಏರೆನ್ನ ನಿರಾಶೆ ಮಲ್ಪಂದಿನ ಅಂಚಿನ ಒಂಜಿ ದೇವರು ಪಂಡ ಅವು ಈಶ್ವರ ದೇವರು ಅಂಚನೆ ನಮ್ಮ ದೇಶೋಡು ಅತೀ ಹೆಚ್ಚಿ ದೇವಸ್ಥಾನ ಇತ್ತಂಡ ಅವು ಈಶ್ವರ ಅಂಚನೆ ಗಣಪತಿ ಏತು ಬುದ್ಧಿವಂತೆ ಪಣ್ಣಾಗ ಷಣ್ಮುಖಗಲ ಗಣಪತಿಗಲ ಒಂಜಿ ಅಪ್ಪೆ ಅಮ್ಮೆ ಈಶ್ವರಲ ಪಾರ್ವತಿಲ ಒಂಜಿ ಸ್ಪರ್ಧೆ ಏನಾಗ ಇಡೀ ಭೂಮಂಡಲನು ಮೂಚಿ ಸುತ್ತು ಬಾಡ್ದು ಏರು ಬೇಗ ಬರ್ಪೇರಂದು ಪನ್ನಾಗ ಷಣ್ಮುಖೆ ನವಿಲಿದ ಮಿತ್ತು ಕೊಲ್ದು ಬಲ್ತದಲ ಇಡೀ ಭೂಮಂಡಲವನ್ನು ತಿರ್ಗಾರೆ ಪೋನಾಗ ಗಣಪತಿ ಅಪ್ಪೆಮ್ಮಗೆ ಮೂಜಿ ಸುತ್ತು ಬತ್ತದು ಅಪ್ಪೆಮ್ಮನೇ ದೇವೇರು ಮನ್ಪಿನೇನು ಇಡೀ ನಮ್ಮ ಲೋಕಕ್ಕೆ ತೊಯ್ಪಾಗಿ ಕೊಡ್ತೀನಿ ಆ ದೇವೇರು ಪಂಡ ಅವು ಗಣಪತಿ ದೇವೇರು ಆತ ಬುದ್ಧಿವಂತ ದೇವೇರು ಅಂಚಿನ ಈ ಸನ್ನಿಧಾನಡು ನಮ್ಮ ಮಾತ ಉಲ್ಲ ಕೆಲವೇರು ಪನವೇರು ದೇವಸ್ಥಾನ ಪೂರ ಕೊಡಿಲ್ಲ ದೇವೇರು ಉಳ್ಳೇರು ಪೂರ ಕೊಡಿಲ್ಲ ದೇವೇರು ಉಳ್ಳೇರು ದೇವಸ್ಥಾನ ದೇಗ ಪೋಡೋದು ಪನ್ಪಿನಾಗುಲ್ಲ ಉಳ್ಳೇರು ಅಂಡ ಈ ವಾಸ್ತುಬದ್ಧವಾದ ಅತ್ಯಂತ ಒಂಜಿ ಧಾರ್ಮಿಕತೆ ಅಂಚಂಜಿನ ಒಂಜಿನ ಆಯ ಕಟ್ಟಡು ಭಾರಿ ಪೊರ್ಲುಡು ಆ ದೇವಸ್ಥಾನ ಕಟ್ಟಿದಿನ ದೇವಸ್ಥಾನ ಬತ್ತಂಡ ಆ ದೇವೇರ್ನೆದುರು ಉಂತುಂಡ ಆ ಅದಾಗ ನಮ್ಮ ಭಕ್ತಿ ಜಾಸ್ತಿ ಆಗ್ಬಿಡು ನಮ್ಮ ನಿಷ್ಠೆ ಜಾಸ್ತಿ ಆಗ್ಬಿಡು ಅಂಚೆನೆ ಆ ಗರ್ಭಗುಡಿಗೆ ಮೂಜಿಸುತ್ತು ಪಾಡ್ದು ಆ ಎಡ್ಡೆ ಒಂಜಿ ಅರ್ಚಕೆರಡ ಆ ತೀರ್ಥ ಮಂಟಪಡು ತೀರ್ಥ ಪ್ರಸಾದವನ್ನು ಗೆತ್ತಂಡ ಜಗತ್ತುಡು ಓಲ್ಲ ತಿಕ್ಕಂದಿನಂಚಿನ ಆ ಶಾಂತಿ ನೆಮ್ಮದಿ ಆ ದೇವಸ್ಥಾನೋಡು ತಿಕ್ಕೊಂಡು ಉನ್ಪಿನ ಅವು ನಂಗೆ ಮಾತ ಗೊತ್ತಿನ ವಿಚಾರ ಇಂಚಿನ ಒಂಜಿ ಈ ಕ್ಷೇತ್ರಡು ನಮ್ಮ ಸುರೇಶ್ ಅಣ್ಣೊಳ್ಳೆರು ನಮ್ಮ ಸರಳ ಸಜ್ಜನಿಕರ ಒಂಜಿ ಶಾಸಕರು ಒಂಜಿ ಬಾಲ್ಯದ ಮನಸ್ತಾರ ರಾಜಕೀಯ ಗೊತ್ತುಜಿ ಆಂಡಲ ಆರು ಒಂಜಿ ರಾಜಕೀಯ ಕ್ಷೇತ್ರಡು ಒಳ್ಳೆರು ನನ್ನಲ ರಾಜಕೀಯ ಕ್ಷೇತ್ರಡು ದೇಪಂಡ ಅರೆಗ ರಾಜಕೀಯ ಬಡ್ಚಿಲ್ಲ ಜನಕುಲಿಗೆ ಆರ್ಬೋದು ಪನ್ಪಿನ ಒಂಜಿ ಆಶಯನು ನಮ್ಮ ದಿಯೊಂದು ಇಂಚಿನ ಪುಣ್ಯ ಕಾರ್ಯೋಡು ಪ್ರಕಾಶ್ ಅಣ್ಣನ ಬಗ್ಗೆ ಪಂಡ್ರೆ ಪೋಂಡ ಮಸ್ತುಂಡು ಆರು ಕೇವಲ ಒಂಜಿ ಧಾರ್ಮಿಕ ಕ್ಷೇತ್ರ ಮಾತ್ರ ತನನ್ ತಾನು ಸಂಪೂರ್ಣವಾದ ಒಂಜಿ ಅರ್ಪಣೆ ಮಲ್ತೊಂದಿನಾರು ಒಂಜಿ ಯಾರು ದಾನ ಧರ್ಮ ಮಲ್ಪನಾಗ ಜಾತಿ ತೂತುಜೇರು ಧರ್ಮ ತೂತುಜೇರು ಅರೆನಾರು ಸಂಪೂರ್ಣವಾದ ಸಮಾಜಗೋಸ್ಕರ ಅರ್ಪಣೆ ಮಲ್ತದು ಆರು ಅರೆಗೆ ಆ ನಮ್ಮ ಈಶ್ವರ ದೇವರು ಗಣಪತಿ ದೇವರು ಅಂಚನೆ ಪೂರ ದೇವರನಗಲು ಆರೋಗ್ಯ ಸೌಖ್ಯನು ಕೊರದು ನನಾತ್ ಎಡ್ಡೆ ಕಾರ್ಯವನ್ನು ಮಲ್ಪುನಂಚಿನ ಶಕ್ತಿ ನರೆ ಕೊರಡು ಬೊಕ್ಕ ಈ ನಮ್ಮ ಈ ಜೀರ್ಣಾದ್ವರಡು
ಪೂರ ಏರ್ ಮಾತಾ ಸೇವೆ ಮಲ್ದಿರ ಕಡು ಭವಾನಿ ಶಂಕರ್ ಶೆಟ್ರನ ಒಂಜಿ ಪ್ರಸ್ತಾಪ ಮಲ್ತಿರ್ಬೋದಾರ್ ಭಾರಿ ಒಂಜಿ ಶಿಸ್ತುಬದ್ಧವಾಯಿನ ವ್ಯಕ್ತಿ ಯೋಗ್ಯ ಒಂಜಿ ವ್ಯಕ್ತಿನ ಮೂಲ ಆಡಳಿತ ಮುಕ್ತೇಶ್ವರ ದುಲ್ಲೆರ್ ಅಂಚನೆ ಪೂರ ಸಮಿತಿದಾಗಲು ಅಂಚನೆ ಸಾಮಾನ್ಯ ಕಾರ್ಯಕರ್ತೆಯರು ಸ್ವಯಂ ಸೇವಕರು ಅಗಲು ಪೂರ ನಮ್ಮ ಸಮಾರಂಭ ಸಾಂಸ್ಕೃತಿಕ ಕಾರ್ಯಕ್ರಮ ತೂಪುಜೇರು ಆ ಪಾರ್ಕಿಂಗ್ ಗಾರ್ಡ್ ಸ್ವಚ್ಛತೆ ಆಡು ಮಲ್ತೊಂದು ಪೇರು ಆ ಪೂರಗಲೆಲ್ಲ ನೆಕ್ ದಾನ ಮಲ್ದಿನಗಲೆಲ್ಲ ಮಲ್ಲ ದಾನಾಡು ಎಲ್ಲೆ ದಾನಾಡು ಪೂರ ದಾನ ಮಲ್ದಿನಗಲೆಲ್ಲ ಆ ದೇವೇರು ಎಡ್ಡೆ ಮಲ್ಪಡೊಂದು ಬನೊಂದು ಏನಾರು ಪಾತ್ರ ಬಂಧುಗಳೇ, ನನ್ನ ಅನೇಕ ಸಭೆಗಳಲ್ಲಿ ಹೇಳಿದ್ದೀನಿ, ಇವತ್ತು ನೆನಪು ಮಾಡುತ್ತೇನೆ. ಏನು ಅಂದ್ರೆ, ಈ ಒಳ್ಳೆ ವಿಚಾರಗಳನ್ನ ಕೇಳಿದಾಗ ಚಪ್ಪಾಳೆಗೆ ಬಡತನ ಇರಬಾರದಂತೆ. ಯಾಕೆ ಅಂದ್ರೆ ದೇವ್ರ ಕೈ ಕೊಟ್ಟದ್ದು ಇಂಥ ಒಳ್ಳೆ ಸಂದರ್ಭದಲ್ಲಿ ಚಪ್ಪಾಳೆ ತಟ್ಲಿಕ್ಕೂ ಅಂತ ಯಾರೋ ಹೇಳೋದನ್ನ ಕೇಳಿದ್ದೆ ಹಿರಿಯರು. ಏನೇ ಇರಲಿ, ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬರ್ತಿದೆ. ಹಾಗಾಗಿ ಸಾಂದರ್ಭಿಕವಾಗಿ 2 ಸಂಗತಿಗಳನ್ನು ನೆನಪಿಸಬೇಕು. ಈಗಷ್ಟೇ ಯೋಗೀಶಣ್ಣ ಹೇಳಿದ್ರಲ್ಲ ಪ್ರಕಾಶ್ ಶೆಟ್ಟಿಯವರ ದಾನ ಕಾರ್ಯಗಳ ಬಗ್ಗೆ. ಆಶ್ಚರ್ಯ ಅನಿಸಬಹುದು, ಈ ಬಾರಿ ಸುಮಾರು 9.5 ಕೋಟಿ ರೂಪಾಯಿಗಳು ಸಮಾಜಕ್ಕೆ ದಾನವಾಗಿ ಹೊರಟಿವೆ. ಅದಕ್ಕೆ ಅನೇಕ ಕಥೆಗಳನ್ನು ನಾನು ನೆನಪಿಸಬೇಕು. ಯಾಕೆ ಅಂತಂದ್ರೆ ಕಾರಣ ಇಷ್ಟೇ. ಒಂದು ಸಂಗತಿಯನ್ನು ಹೇಳ್ತೇನೆ. ಒಂದು ಮನೆಯಲ್ಲಿ ಹೋದರೆ ಗಂಡ 3 ಬಾರಿ ಅನಾರೋಗ್ಯಕ್ಕೆ ತುತ್ತಾಗಿ ಮಲಗಿದ ಸ್ಥಿತಿಯಲ್ಲಿದ್ದಾನೆ. ಹೆಂಡತಿ ಅಲ್ಲೆಲ್ಲೋ ಬಿದ್ದು ಕುತ್ತಿಗೆಗೆ ಏಟು ಮಾಡಿ 2 ವರ್ಷಗಳ ಕಾಲ ಸುಧಾರಿಸುವಂತಹ ಸ್ಥಿತಿಯಲ್ಲಿಲ್ಲ. 5ನೇ ಕ್ಲಾಸಿನ ಪುಟ್ಟ ಹುಡುಗ ಬೆಳಕು ಆರಿದ ಕತ್ತಲೆಯ ಮನೆಯಲ್ಲಿ ಕುಳಿತಿದ್ದಾನೆ. ಆವತ್ತು ಅದೇ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತದ ಮೂಲಕ ಅವರ ಮನೆಗೆ ಸಹಾಯದ ಮೊತ್ತ ತಲುಪಿದಾಗ ಅವರು ಕೈ ಮುಗಿದು ಕಣ್ಣೀರು ಸುರಿಸಿ ಹೇಳಿದ್ದು, ಇದನ್ನು ಕೊಟ್ಟವರಿಗೆ ಒಳ್ಳೆದಾಗಲಿ ಅಂತ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಅಂತಹ ಸುಂದರ ಮನಸ್ಸುಗಳ ಪ್ರಾರ್ಥನೆಯೇ ಇವತ್ತು ಪ್ರಕಾಶ್ ಅಣ್ಣನಿಗೆ ಈ ಭವ್ಯ ದೇಗುಲ ನಿರ್ಮಾಣ ಮಾಡುವ ಶಕ್ತಿ ಕೊಟ್ಟಿದೆ ಅಂತ ನಾವು ನಂಬುವುದಾದರೆ ಆ ಪ್ರಾರ್ಥನೆಯನ್ನು ನಾವು ನೀವೆಲ್ಲ ಮಾಡಬೇಕಲ್ಲ. ಹಾಗಾಗಿ ಅವರಿಗೆ ಒಳ್ಳೆದಾಗಲಿ ಅಂತ ಪ್ರಾರ್ಥಿಸೋಣ. ಕಾರ್ಯಕ್ರಮದ ಕೊನೆಯ ಮಾತು ಗೌರವಾನ್ವಿತರಾದಂತಹ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳ ಸುಧಾಕರ ಶೆಟ್ಟಿಯವರದು. ಅವರ ಬಗ್ಗೆ ಒಂದು ಮಾತು ಹೇಳಿ ಅವರನ್ನ ಮಾತಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಮೊನ್ನೆ ಅಜೇಕಾರಿನಲ್ಲಿ ಒಂದು ಶಾಲೆಯನ್ನ ಕಟ್ಟಿದರು. ಅಮ್ಮನ ನೆನಪಿಗಾಗಿ ಶಾಲೆ ಕಟ್ಟಿದ್ರಂತೆ. ಯೋಚನೆ ಮಾಡಬೇಕು. ಜನ್ಮ ಕೊಟ್ಟ ಅಪ್ಪ ಅಮ್ಮನ ಕುರಿತಾದ ಶ್ರದ್ಧೆ ಮತ್ತು ಗೌರವದಿಂದ ಸುಧಾಕರ ಶೆಟ್ರು ವಿದ್ಯಾಲಯ ಕಟ್ಟಿದರು. ತನ್ನ ಬದುಕಿಗೆ ಸಹಧರ್ಮಿಣಿಯನ್ನು ದಯಪಾಲಿಸಿದ ದೇವರಿಗೆ ಪ್ರಕಾಶಣ್ಣ ದೇವಾಲಯ ಕಟ್ಟಿದರು. ಈ ಒಂದು ಕಡೆಯಲ್ಲಿ ವಿದ್ಯಾಲಯ ಕಟ್ಟಿದವರು, ಇನ್ನೊಂದು ಕಡೆಯಲ್ಲಿ ದೇವಾಲಯ ಕಟ್ಟಿದವರು. ಸುಧಾಕರ ಶೆಟ್ಟರ ಬಗ್ಗೆ ಹೇಳಬೇಕಾದ್ದೇನು ಅಂತಂದ್ರೆ, ಅವರೇ ಅವರ ಬದುಕಿನ ಕಥೆಯನ್ನು ಹೇಳುತ್ತಾರೆ. ನನ್ನ ಅಮ್ಮನ 100ನೆಯ ಜನ್ಮದಿನದ ನೆನಪಿಗಾಗಿ ಕಟ್ಟಿದೆ ಅಂತ. ಅದರ ಮಧ್ಯೆ ಒಂದು ಘಟನೆ ಇದೆ. ನಾನು ಸಣ್ಣವನಿದ್ದಾಗ ನನ್ನಮ್ಮ ಅಲ್ಲೆಲ್ಲೋ ಗದ್ದೆಯಲ್ಲಿ ದುಡಿದು ಜೀವನ ಮಾಡುತ್ತಾ ಇದ್ದವರು ಕೆಲಸ ಮಾಡಬೇಕಿದ್ರೆ ಒಂದು ಕಣ್ಣನ್ನು ಕಳ್ಕೊಂಡ್ರು. ನಮ್ಮಮ್ಮ ಕಳ್ಕೊಂಡ ಕಣ್ಣನ್ನು ನಮ್ಮ ಪ್ರಯತ್ನದಿಂದ ಆಚೆಗೂ ಮರಳಿ ಪಡೆಯುವುದಕ್ಕೆ ಅಮ್ಮನಿಗೆ ಸಾಧ್ಯವಾಗಲಿಲ್ಲ ಅಂತ ಅಮ್ಮನ ಕಥೆಯನ್ನ ಹೇಳ್ತಾರೆ. ಆದರೆ ಒಂದು ಕಣ್ಣನ್ನು ಕಳ್ಕೊಂಡು ಒಂದೇ ಕಣ್ಣಿನಲ್ಲಿ ಬದುಕು ಕಟ್ಟಿದ ಅಮ್ಮನ ಮಗ ಇವತ್ತು 1000 ಮಕ್ಕಳಿಗೆ ಜ್ಞಾನದ ಕಣ್ಣನ್ನು ತೆರೆಸಿದ್ರಲ್ಲ, ಆ ಹುಡುಗ ಸುಧಾಕರ ಶೆಟ್ಟಿಯವರು. ಬಂಧುಗಳೇ, ಅವರ ಬಗೆಗೆ ಮಾತಾಡುವುದಕ್ಕೆ 1000 ಸಂಗತಿಗಳಿವೆ. ಆದರೆ ಬದುಕು ಪರರ ಉಪಕಾರಕ್ಕಾಗಿ ಮೀಸಲಾಗುವುದಾದರೆ ಆ ಬದುಕು ಸಾರ್ಥಕ ಅಂತ ನಂಬಿದ 2 ಚೇತನಗಳು ಇವತ್ತು ವೇದಿಕೆಯಲ್ಲಿ. ಒಬ್ಬರು ಸುಧಾಕರ ಶೆಟ್ಟಿಯವರು, ಇನ್ನೊಬ್ಬರು ಗೌರವಾನ್ವಿತ ಪ್ರಕಾಶಣ್ಣ. ಈಗ ಸುಧಾಕರ ಶೆಟ್ಟಿಯವರು ಮಾತಾಡ್ತಾರೆ, ಮನಸ್ಸು ತುಂಬಿಸಿಕೊಳ್ಳಿ. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಸ್ಥಳ ಸಾನ್ನಿಧ್ಯದ ಎಲ್ಲ ದೇವರುಗಳನ್ನು ನೆನವರಿಕೆ ಮಾಡಿಕೊಂಡು ಈ ಕಾರ್ಯಕ್ರಮದ ಮತ್ತು ಈ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರೇ, ನನ್ನ ಆತ್ಮೀಯರಾಗಿರುವಂಥ ಸ್ಥಳೀಯ ಶಾಸಕರಾದ ಸುರೇಶ್ ಗುರ್ಮೆ ಅವರೇ ಮತ್ತು ಪ್ರಕಾಶ್ ಅಣ್ಣ ಪರಿಚಯಿಸಿದ ಸ್ವಾಗತಿಸಿದ ಎಲ್ಲ ಮಹಾನುಭಾವರುಗಳೇ, ಪ್ರಕಾಶ್ ಅಣ್ಣ ಹೃದಯ ತುಂಬಿ ಯಾರ್ಯಾರೆಲ್ಲ ಮಹೇಶ್ ಶೆಟ್ಟಿ ಇರ್ಬೋದು, ಬೆಂಗಳೂರಿನವರು ಇರ್ಬೋದು, ಯಾರೆಲ್ಲ ಈ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರ ಅವರನ್ನು ನೆನಪಿಸಿಕೊಂಡ್ರು ಅಂತ ಎಲ್ಲ ಮಹಾನುಭಾವರುಗಳೇ ಮತ್ತು ಭಗವದ್ ಭಕ್ತರೇ. ದಾಮೋದರ್ ಶರ್ಮರು ಇವತ್ತು ಹೆಚ್ಚು ಯಾರು ಮಾತಾಡೋದಿಲ್ಲ ಅಂತ ಹೇಳುವಾಗ ಖುಷಿ ಆಯ್ತು, ಎದ್ದುಕೊಂಡು ಹೋಗಬಹುದು ಅಂತ. ನನ್ನ ಮನಸ್ಸಿನಲ್ಲಿ ಏನೋ ಇತ್ತು, ಗುರ್ಮೆ ಸುರೇಶ್ ಶೆಟ್ರು ಮಾತಾಡ್ತಾರೆ ಅಂತ. ಅವರೊಬ್ಬ ಕವಿ ಹೃದಯದ ಶಾಸಕ, ಬೇರೆ ಶಾಸಕ ಬಿಡಿ, ಅವರಲ್ಲಿ ಸಾಹಿತ್ಯದ
ಒಂದು ಪರಿಮಳ ಇದೆ, ಒಂದು ಸಣ್ಣ ಮಗುವಿನ ಮನಸ್ಸಿದೆ. ಸುಧಾಕರ್ ಶೆಟ್ಟಿ ಯಾವತ್ತೂ ಕೂಡ ವ್ಯಕ್ತಿ ಪೂಜೆ ಮಾಡೋದಿಲ್ಲ. ಪ್ರಕಾಶ್ ಅಣ್ಣನನ್ನು ಎಲ್ಲರೂ ಹೊಗಳುವುದಲ್ಲ, ಹೊಗಳಿಕೆಗೆ ಮೀರಿ ಆ ಪ್ರಕಾಶ್ ಅಣ್ಣ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಂಥ ವ್ಯಕ್ತಿತ್ವವನ್ನು ನಮ್ಮ ಕಾಲೇಜ್ನಲ್ಲಿ ಒಂದು 4,000 ಜನರಿಗೆ ಪರಿಚಯಿಸಬೇಕು ಅಂತ ನಾನೊಂದು ಕಾರ್ಯಕ್ರಮಕ್ಕೆ ಕರೆದಿದ್ದೆ. ಅವರನ್ನು ನೋಡಬೇಕು. ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯ ಒಂದು ಎತ್ತರಕ್ಕೆ ಏರಿದ ಮೇಲೆ ಶಿಕ್ಷಣಕ್ಕೆ ಎಷ್ಟು ಕೊಡ್ತಾರೆ, ಸಮಾಜಕ್ಕೆ ಎಷ್ಟು ಕೊಡ್ತಾರೆ, ತಮ್ಮ ಧಾರ್ಮಿಕ ಶ್ರದ್ಧೆಯ ಕೇಂದ್ರಗಳನ್ನು ಉಳಿಸಿಕೊಳ್ಳಿಕ್ಕೆ ಎಷ್ಟು ಕಷ್ಟಪಡ್ತಾರೆ. ಕಾರ್ಯಕ್ರಮ ನಿರ್ವಾಹಕರು ಉಲ್ಲೇಖ ಮಾಡಿದರು 9.5 ಕೋಟಿ ಅಂತ. ಆ 9.5 ಕೋಟಿಯ ಹಣ ನಾನು ಹೇಳುವುದಿಲ್ಲ, ಅದ ಹಿರಿದಿರುವಂತ ಮನಸ್ಸು ಏನು ಅಂತ. ಅದರ ಹಿಂದೆ ಇರುವಂತ ಮನಸ್ಸು, ಅದು ದುಡಿದಂತ ಹಣವನ್ನು ಸಮಾಜಕ್ಕೆ ಹಂಚುವಂತ ಮನಸ್ಸು. ಆದ್ರಿಂದ ಪ್ರಕಾಶ್ ಅಣ್ಣ, ನಾವು ಹೊಗಳ್ತೇವೆ ಅಂತ ತಿಳ್ಕೊಳ್ಬೇಡಿ, ನೀವು ಕರೆದಿದ್ದೀರಿ ಅಂತ ಹೊಗಳುವುದಲ್ಲ. ಇಂಥ ಮನಸ್ಸಿನ ಹಿಂದಿರುವ ಶಕ್ತಿಗಳನ್ನು ನಾವು ಧನ್ಯವಾದ ಹೇಳಬೇಕಾಗತ್ತೆ. ನಾವು ಎಂಥವ್ರು ಎಂಥ ಕೆಲಸ ಮಾಡಿದ್ರು ನಮ್ಗೆ ಕೆಲವೊಮ್ಮೆ ಹೆಂಡತಿ ಅಡ್ಡ ಬಂದ್ರೆ, ಮನೆಯವರು ಅಡ್ಡ ಬಂದ್ರೆ, ಆದ್ರಿಂದ ಆಶಾ ಪ್ರಕಾಶ್ ಶೆಟ್ಟಿ ಬಹುಶಃ ಅವರ ಹಿಂದಿನ ಬಹಳ ದೊಡ್ಡ ಒಂದು ಶಕ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೊಂದು ಚಪ್ಪಾಳೆ ಇರಲಿ. ಪ್ರಕಾಶ್ ಶೆಟ್ಟಿ ಅವರನ್ನು ತುಂಬಾ ಹೇಳ್ತಾರೆ. ಒಂದು ವೇಳೆ ಕೊಟ್ಟದ್ರ ಮೇಲೆ ಸ್ವಲ್ಪ ಅಸಮಾಧಾನ ಇರುವಂತ ಸಣ್ಣ ಮನಸ್ಸುಗಳು ಮನೆಯಲ್ಲಿದ್ರೆ ಆ ಕಾರ್ಯ ಯಾವತ್ತೂ ಸಿದ್ಧಿಸುವುದಿಲ್ಲ. ಈ ಸಂಖ್ಯೆಯನ್ನು ನೋಡ್ತಾ ಇದ್ದೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಕಾರ್ಯಕ್ರಮ ನಿರ್ವಹಣೆ ಮಾಡುವವರಿಗೆ ಮತ್ತೆ ಕಾರ್ಯಕ್ರಮ ಯೋಜಿಸಿದವರಿಗೆ ಜನರು ಕಡಿಮೆ ಆದಾಗ ಬಂದಂತ ಅತಿಥಿಗಳಿಗೆ ಸಮಾರಂಭದ ಜನರು ಕಡಿಮೆ ಅಂತ ತಿಳ್ಕೊಳ್ತಾರ ಅಂತ ಸ್ವಲ್ಪ ಮುಜುಗರ ಇರ್ತದೆ. ಪ್ರಕಾಶ್ ಅಣ್ಣ ಸಂಖ್ಯೆ ಮುಖ್ಯ ಅಲ್ಲ, ಸಂಕಲ್ಪ ಮುಖ್ಯ. ಎಲ್ಲಿ ಸಂಕಲ್ಪ ಶುದ್ಧ ಉಂಟ ಅಲ್ಲಿ ಸಂಕಲ್ಪ ಸಿದ್ಧಿ ಆಗ್ತದೆ ಅಂತ ಪ್ರಾಜ್ಞರು ಹೇಳ್ತಾರೆ. ಆದ್ರಿಂದ ಸಂಖ್ಯೆ ಮುಖ್ಯ ಆಗೋದಿಲ್ಲ ಅಂತ ನಾನು ಹೇಳುವುದು. ಒಳ್ಳೆಯ ಸಂಕಲ್ಪದ ಪ್ರಕಾಶ್ ಶೆಟ್ಟಿ ಅಂತವರು ಒಬ್ಬೊಬ್ರು ಇದ್ರೆ ಸಾಕು. ಬಹಳ ಸುಂದರವಾದ ಅವರ ಮಾತುಗಳನ್ನು ಕೇಳಿದ್ದೇನೆ. ಅವರ ಮನಸ್ಸಿನ ಒಳಗಿನ ಆ ಎತ್ತರಕ್ಕೆ ಏರಿದ ಆ ಪಯಣವನ್ನು ನನ್ನ ವಿದ್ಯಾರ್ಥಿಗಳಿಗೆ ಪರಿಚಯಿಸಿಕೊಟ್ಟಿದ್ದೇನೆ. ಬಹಳ ಚೆನ್ನಾಗಿ 2 ಗಂಟೆ ನಮ್ಮೊಟ್ಟಿಗೆ ಕೂತು ಮಕ್ಕಳೊಟ್ಟಿಗೆ ಮಾತಾಡಿದ್ದಾರೆ. ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಿಕೊಂಡು, ಈ ದೇವಸ್ಥಾನವನ್ನು ನೋಡುವಾಗ ಹೃದಯ ತುಂಬಿ ಬರ್ತದೆ. ಯಾರೆಲ್ಲ ಇದರೊಟ್ಟಿಗೆ ಕೆಲಸ ಮಾಡಿದ್ರು ಗೊತ್ತಿಲ್ಲ, ಯಾರ್ಯಾರೆಲ್ಲ ಹಣ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಹೃದಯವನ್ನು ತುಂಬಿಸುವಂತ ಕೆಲಸ ಆಗಿದೆ. ನನ್ನ ಭಾಗ್ಯ ಏನು ಅಂತ ಹೇಳಿದ್ರೆ, 29 ವರ್ಷಗಳ ಹಿಂದೆ ನಾನು ನನ್ನ ಹುಡುಗಿ ನೋಡ್ಲಿಕ್ಕೆ ಇಲ್ಲಿ ಬಂದಿದ್ದೆ. ಅದೇ ಫಸ್ಟ್ ನೋಡಿದ್ದು ನಾನು. ಆ ಹುಡುಗಿ ನನಗೆ ಮದುವೆ ಆಗಿದೆ. ಆದ್ರಿಂದ ಅದರ ನಂತರ ನಾನು ಒಳ್ಳೇದಾಗಿದ್ದೇನೆ ಅಂತ ತಿಳ್ಕೊಳ್ತೇನೆ. ಅಲ್ಲ, ನೀವು ತಿಳ್ಕೊಂಡ ಹಾಗೆ, ಬೇರೆ ಗೊತ್ತಿಲ್ಲ ನನಗೆ ಒಳಗಡೆ. ಈ ಒಳ್ಳೇದಾಗುವ ಹಂತದಲ್ಲಿ ಪ್ರಕಾಶ್ ಅಣ್ಣನಿಗೆ ಟೆನ್ಷನ್ ಇರಬಹುದು. ಇದು ಪ್ರಾರಂಭ ಮಾಡಿ ಬಹುಶಃ ನನಗೆ ಅನ್ನಿಸ್ತದೆ, ನಾವು ಒಂದು ಸಣ್ಣ ಸಣ್ಣ ದೇವಸ್ಥಾನ ಮಾಡಿದ್ದೇವೆ ಸಂಸ್ಥೆಯ ಒಟ್ಟಿಗೆ. ಹೆಚ್ಚು ಮಾತು ಮುಂದುವರಿಸುವುದಿಲ್ಲ. ಆ ಸಣ್ಣ ಸಣ್ಣ ಗಣಪತಿ ದೇವಸ್ಥಾನ ಬಹುಶಃ ಇದು ಸಿಂಧು ಆದ್ರೆ ಅದೊಂದು ಬಿಂದು. ಇದು ಬಹಳ ದೊಡ್ಡದು. ನಮ್ಮ ಸಂಸ್ಥೆಯಲ್ಲಿರುವಂತದ್ದು ಸಣ್ಣ ದೇವಸ್ಥಾನ. ಮೊನ್ನೆ 12ನೇ ತಾರೀಕಿಗೆ ಪ್ರತಿಷ್ಠಾಪನೆ ಆಯಿತು ನನ್ನ ಊರಿನಲ್ಲಿ ಸಂಸ್ಥೆಯ ಜೊತೆಗೆ. ಗಣಿತ ನಗರದಲ್ಲಿಯೂ ಕೂಡ ಒಂದು ದೇವಸ್ಥಾನ ಮಾಡಿದ್ದೆವು. ದೇವಸ್ಥಾನ ಮಾಡುವಾಗ ಕೆಲವರಿಗೆ ಒಂದು ಸಂಶಯ, ಶಿಕ್ಷಣ ಸಂಸ್ಥೆಯ ಒಟ್ಟಿಗೆ ಯಾಕೆ ದೇವಸ್ಥಾನ ಮಾಡ್ತಾರೆ ಅಂತ. ಶಿಕ್ಷಣದ ಒಟ್ಟಿಗೆ ಧಾರ್ಮಿಕತೆ ಹೋಗ್ಬೇಕು ಅಂತ ನಂಬಿದವ ನಾನು. ಧಾರ್ಮಿಕತೆ ಇದ್ರೆ, ಧರ್ಮ ಇದ್ರೆ ದೇಶ ಇರ್ತದೆ ಅಂತ ನಂಬಿದವ ನಾನು. ಆದ್ರಿಂದ ಕೆಲವೊಮ್ಮೆ ನೀವು ನೋಡಿ, ಮಕ್ಕಳಿಗೆ ಅಪ್ಪ ಅಮ್ಮ ಅರ್ಥ ಮಾಡ್ಕೊಳ್ಳೋದಿಲ್ಲ, ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳೋದಿಲ್ಲ, ಟೀಚರ್ಸ್ ಅರ್ಥ ಮಾಡ್ಕೊಳ್ಳೋದಿಲ್ಲ, ಮನೆಯವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆಗ ಮಗು ಮಾನಸಿಕವಾದಿ ಖಿನ್ನತೆ ಆದ್ರೆ ಅದೊಂದು ಜಾಗ ಹುಡುಕ್ತದೆ ಯಾರ ಹತ್ತಿರ ಹೋಗ್ಬೇಕು ಅಂತ. ಅಂತ ಸಂದರ್ಭದಲ್ಲಿ ಬದಿಯಲ್ಲಿ ದೇವಸ್ಥಾನ ಇದ್ರೆ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳೋದಿಲ್ಲ, ದೇವರೇ ನೀನೇ ನನ್ನನ್ನು ದಾರಿ ತೋರಿಸ್ಬೇಕು ಅಂತ ಹೇಳಿದ್ರೆ ಮನಸ್ಸು ನಿರಾಳ ಆಗ್ತದೆ. ಆದ್ರಿಂದ ದೇವಸ್ಥಾನಗಳು ನಮ್ಮ ಶಾಲೆಯ ಜೊತೆಗೆ ಇರಬೇಕು ಅನ್ನೋದು ನನ್ನ ಆಶಯ. ಜೊತೆಗೆ ಕೆಲವೊಮ್ಮೆ ಟೀಕೆಗಳಿರ್ತವೆ. ಅಂತ ದೇವಸ್ಥಾನಕ್ಕೆ ಇಷ್ಟು ಕೋಟಿ ಖರ್ಚು ಮಾಡಬೇಕಾ, ಕಾಪಿಗೆ ಇಷ್ಟು ಮಾಡಬೇಕಾ, ಗರಡಿಗೆ ವರ್ಷಕ್ಕೆ 2 ಸಲ ಹೋಗುವುದು, ಕೋಟಿಗಟ್ಟಲೆ ಖರ್ಚು ಮಾಡಬೇಕಾ ಅಂತ. ನಾವು ಭಾರತೀಯರು ಯಾವತ್ತೂ ಕೂಡ ಮನೋರೋಗ ತಜ್ಞರ ಒಟ್ಟಿಗೆ ಹೋದವರಲ್ಲ. ನಮ್ಗೆ ಸೈಕ್ಯಾಟ್ರಿಸ್ಟ್ಗಳ ಅಗತ್ಯವೇ ಇರಲಿಲ್ಲ ಮೊದಲು. ಯಾಕೆ ಅಂತ ಹೇಳಿದ್ರೆ, ಮೊದಲೆಲ್ಲ ನಾವು ನಂಬಿದ್ದು ದೇವಸ್ಥಾನ ಮಾತ್ರ, ದೇವರನ್ನು ಮಾತ್ರ. ನಮ್ಗೆ ಮಾನಸಿಕ ಕ್ಲೇಶ ಆದಾಗ, ನಮ್ಗೆ ಟೆನ್ಷನ್ ಆದಾಗ, ನಾವು ಡಿಪ್ರೆಷನ್ ಆದಾಗ ನಾವು ಯಾವುದೇ ಮನೋವೈದ್ಯರ ಹತ್ತಿರ ಹೋದದ್ದೇ ಇಲ್ಲ. ಆ ಕಾಲಘಟ್ಟದಲ್ಲಿ ಕಟ್ಟಿದಂತ ಗರಡಿಗಳಿರ್ಬಹುದು, ಆ ಕಾಲಘಟ್ಟದಲ್ಲಿ ಕಟ್ಟಿದಂತ ಇಂಥ ದೇವಸ್ಥಾನಗಳಿರ್ಬಹುದು, ಆ ದೇವಸ್ಥಾನಗಳು ಎಷ್ಟೋ ಜನರಿಗೆ ಜೀವ ಕೊಟ್ಟಿದೆ, ಮಾನಸಿಕ ನೆಮ್ಮದಿ ಕೊಟ್ಟಿದೆ, ಮನುಷ್ಯನಿಗೆ ಸುಂದರವಾದ ಬದುಕು ಕೊಟ್ಟಿದೆ. ಆದ್ರಿಂದ
ಪ್ರಕಾಶ್ ಅಣ್ಣ, ಇದು ನಿಮಗೆ ಸಿಕ್ಕಿದಂತ ಯೋಗ. ನೀವು ಮಾಡಿದಂತ ದಾನ ಧರ್ಮದಿಂದ ನಿಮ್ಮ ಕೈಯಿಂದ ಆ ಮಹಾಲಿಂಗೇಶ್ವರ ಮಹಾಗಣಪತಿ ಮಾಡಿಸಿಕೊಂಡಿದ್ದಾನೆ ಅನ್ನುವುದನ್ನು ನೀವು ಮನಸ್ಸಿನೊಳಗೆ ತಂದು ಕೊಟ್ಟರೆ ಬಹುಶಃ ಈ ಪಯಣದಲ್ಲಿ ನಿಮಗೆ ಸಾವಿರಾರು ಜನರ ಕಣ್ಣೊರೆಸುವಂತ ಒಂದು ನಿಮ್ಮ ಕೈಗಳು ಯಾವತ್ತೂ ಬತ್ತದೇ ಇರ್ತವೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಮೃತ ತುಲ್ಯವಾದ ಮಾತನ್ನು ಸ್ವಾಮೀಜಿಗಳು ಹೇಳಿದ್ದಾರೆ. ಪ್ರಕಾಶ್ ಅಣ್ಣನಿಗೆ ಹೊಗಳಿಕೆಯ ವಿಷಯ ಅಲ್ಲ, ಬಹುಶಃ ಅಷ್ಟೆಲ್ಲ ಟೆನ್ಷನ್ ಮಾಡಿಕೊಂಡು ಬಂದು ಇವತ್ತು ಪ್ರತಿಷ್ಠೆ ಆದಾಗ ಆ ಕಣ್ಣಿನಲ್ಲಿ ಒಂದು ಧಾರಾಕಾರ ನೀರಿರುತ್ತೆ, ಒಂದು ಸಂತೃಪ್ತಿಯ ಭಾವನೆ ಇರ್ತದೆ. ಅದು ಭಗವಂತ ಕೊಟ್ಟಂತ ಬಹಳ ದೊಡ್ಡ ಕೊಡುಗೆ ಮತ್ತು ನಿಮ್ಗೆ ಸಿಕ್ಕಿದಂತ ಸಂಪತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನಿಮ್ಮ ಬದುಕು ಸುಂದರ ಆಗ್ಲಿ. ನನ್ನಂತ ಒಬ್ಬ ಶಿಕ್ಷಕ, 36 ವರ್ಷ ಪಾಠ ಮಾಡಿದಂತ ಶಿಕ್ಷಕ ಇದನ್ನು ಗುರುತಿಸಬೇಕು. ಯಾವುದನ್ನು ಗುರುತಿಸಬೇಕು ಅಂತ ಹೇಳಿದ್ರೆ, ಶಿಕ್ಷಣಕ್ಕೆ ಸಹಾಯ, ದೀನ ದಲಿತರಿಗೆ ಸಹಾಯ, ಧರ್ಮವನ್ನು ಮೀರಿ ಕ್ರಿಶ್ಚಿಯನ್ ಮುಸ್ಲಿಂ ಅಂತ ನೋಡದೆ ಎಲ್ಲರನ್ನು ಕರ್ಕೊಂಡು ಬಂದು ಅಶಕ್ತರನ್ನು ಕರೆಸಿಕೊಂಡು ಅಂತ ಒಂದು ಕಾರ್ಯಕ್ರಮವನ್ನು ಜೋಡಿಸಿ ಕೋಟಿ ಕಟ್ಲೆ ಧನವನ್ನು ಹಂಚಿ ಸುಖ ಪಡುವಂತ ಪ್ರಕಾಶ್ ಅಣ್ಣನ ಬಾಯಿಯಲ್ಲಿ ಎಂತ ಮಾತು ಬರ್ತದೆ ಅಂತ ಹೇಳಿದ್ರೆ, ನಮ್ಗೆಲ್ಲ ಯಾರಾದ್ರೂ ನಮಗಿಂತ ಎತ್ತರಕ್ಕೆ ಏರಿದ್ರೆ ಕಿಚ್ಚಾಗುವುದುಂಟು. ಪ್ರಕಾಶ್ ಅಣ್ಣ ಹೇಳ್ತಾರೆ, ನೀವೆಲ್ಲ ಪ್ರಕಾಶ್ ಶೆಟ್ಟಿ ಅವರ ಹಾಗೆ ಆಗಿ, ನೀವೆಲ್ಲ ಪ್ರಕಾಶ್ ಶೆಟ್ಟಿಗಿಂತಲೂ ಎತ್ತರಕ್ಕೆ ಬೆಳೀರಿ ಅಂತ ಅವರು ಒಂದು ಸಂದೇಶ ಕೊಡುವುದುಂಟಲ್ವಾ, ಅದು ಮನುಷ್ಯನ ಬಹಳ ಹೃದಯ ಶ್ರೀಮಂತಿಕೆಯನ್ನು ತೋರಿಸ್ತದೆ. ಪ್ರಕಾಶ್ ಅಣ್ಣನಲ್ಲಿ ನಾನು ನೋಡಿದ್ದು ಹಣದ ಶ್ರೀಮಂತಿಕೆಗಿಂತಲೂ ಜಾಸ್ತಿ ಹೃದಯ ಶ್ರೀಮಂತಿಕೆ. ಅಂತ ವ್ಯಕ್ತಿತ್ವಗಳು ಸಾವಿರ ಆಗ್ಲಿ ಈ ಮಣ್ಣಿನಲ್ಲಿ. ಆ ಮಹಾಲಿಂಗೇಶ್ವರ ಮತ್ತು ಗಣಪತಿ ಹರಸ್ಲಿ. ಇದು ನಾವಿರ್ತೇವೆ ಹೋಗ್ತೇವೆ. ಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಬಹಳ ಸುಂದರವಾದ ಮಾತಿದೆ, ಹಚ್ಚಿದ ದೀಪ ಆರ್ತದೆ, ಕಟ್ಟಿದ ಮನೆಮಠ ಬೀಳ್ತದೆ, ಅರಳಿದ ಹೂ ಬಾಡ್ತದೆ, ಕಪ್ಪೆಲೆ ಹಣ್ಣೆಲೆ ಆಗ್ತದೆ. ಇದು ಬದುಕಿನ ಒಂದು ನಿಯಮ. ಇವಾಗ ದೀಪ ಹಚ್ಚಿದ್ರು ಅದು ಆರಿ ಹೋಯ್ತು, ಅರಳಿದ ಹೂವೊಂದು ಬಾಡುವುದು ಅದು ಸೃಷ್ಟಿಯ ನಿಯಮ. ಕಟ್ಟಿದ ಮನೆ ಮಠ ಒಂದು ದಿವಸ ಬಿದ್ದು ಹೋಗ್ಲೇಬೇಕು. ಅದು ಎಷ್ಟು ಎತ್ತರಕ್ಕೆ ಕಟ್ಲಿ. 1000 ವರ್ಷ 2000 ವರ್ಷದ ಹಿಂದಿನ ದೇವಸ್ಥಾನಗಳು ಅಜೀರ್ಣವಾದದ್ದನ್ನು ನಾವು ನೋಡಿದ್ದೇವೆ. ಜೊತೆಗೆ ಇವತ್ತು ಕಪ್ಪು ಕಪ್ಪಾಗಿ ಹಸಿರಾಗಿರುವಂತಹ ಎಲೆ ಒಂದು ದಿವಸ ಹಣ್ಣೆಲೆ ಆಗ್ತದೆ. ಆದ್ರೆ ಅರಳಿದ ಹೂ ಬಾಡುವ ತನಕ ಅದು ಎಷ್ಟು ಸಮಾಜಕ್ಕೆ ಪರಿಮಳವನ್ನು ಕೊಡ್ತದೆ, ಯಾವ ದೇವರ ತಲೆಯಲ್ಲಿ ಕೂತ್ಕೊಳ್ತದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಹಚ್ಚಿದ ದೀಪ ಆರುವ ತನಕ ಈ ಬದುಕಿಗೆ ಎಷ್ಟು ಬೆಳಕು ಕೊಡ್ತದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಕಟ್ಟಿದ ಮನೆ ಮಠ ಬೀಳುವ ಮೊದಲು ಎಷ್ಟು ಮಂದಿಗೆ ಸುಖ ಸಂತೋಷ ಕೊಡ್ತದೆ ಅನ್ನೋದು ಗಣನೆಗೆ ಬರುತ್ತೆ. ಹಾಗೆಯೇ ಕಪ್ಪೆಲೆ ಹಣ್ಣೆಲೆ ಆಗುವ ನಡುವೆ ಈ ಸಮಾಜಕ್ಕೆ ಆ ಎಲೆಗಳು ಎಷ್ಟು ಆಮ್ಲಜನಕ ಕೊಡ್ತವೆ ಅನ್ನೋದು ಮ್ಯಾಟರ್ ಆಗುತ್ತೆ. ಆದ್ರಿಂದ ಪ್ರಕಾಶ್ ಅಣ್ಣ ಈ ಸಮಾಜಕ್ಕೆ ಯಾವಾಗಲೂ ಕೊಡುವಂತ ದೊಡ್ಡ ಆಮ್ಲಜನಕದ ಕಪ್ಪೆಲೆ ಬಹಳ ತಡವಾಗಿ ಹಣ್ಣೆಲೆ ಆಗ್ಲಿ ಅಂತ ನಾವು ಹಾರೈಸ್ತೇವೆ. ಅವರೊಂದು ಹಚ್ಚಿದ ದೀಪ ನಮ್ಮ ಕಾಲಘಟ್ಟದಲ್ಲಿ ಆ ದೀಪ ಆರದೇ ಇರಲಿ ಅಂತ ನಾನು ಮಹಾಲಿಂಗೇಶ್ವರ ಗಣಪತಿಯ ಎದುರಿಗೆ ಪ್ರಾರ್ಥನೆ ಮಾಡಿಕೊಳ್ತೇನೆ. ಅಂಥದ್ದೇ ಒಂದು ಸಂದರ್ಭದಲ್ಲಿ ಸುರೇಶ್ ಅಣ್ಣನಂತವರು ಅವರಿಗೆ ಸಾಥ್ ನೀಡ್ತಾ ಇರೋದು. ಬೇರೆ ಎಲ್ಲರೂ ಈಗ ವಿಶೇಷವಾಗಿ ನಾವು ಮಹೇಶ್ ಶೆಟ್ಟಿ ಬಾಂಬೆಯಿಂದ ಬಂದವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಬೇಕು. ನನ್ನ ಬದಿಯಲ್ಲಿ ದೇವಾಡಿಗ ಸಮಾಜದ ಮುಖ್ಯಸ್ಥರು ಇದ್ದಾರೆ, ಅವರ ಜೊತೆಯಲ್ಲೂ ನಾನು ಬಾಂಬೆಯಲ್ಲಿ ಅವರದೇ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಗಿ ಮಾತಾಡ್ತಿದ್ದೆ. ಇವತ್ತು ಹುಡುಗಿಕೊಂಡೋದ ಈ ಊರಿನಿಂದ ಅದೇ ಊರಿಗೆ ಬಂದು ಇಷ್ಟು ಮಾತಾಡುವಂತ ಅವಕಾಶವನ್ನು ಕೊಟ್ಟಂತ ಆ ಮಹಾಗಣಪತಿ ಮಹಾಲಿಂಗೇಶ್ವರ ಜೊತೆಗೆ ಪ್ರಕಾಶ್ ಅಣ್ಣನ ಪ್ರೀತಿಯ ಕರೆಯೋಲೆ, ಇದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಪ್ರಕಾಶ್ ಅಣ್ಣ, ನಿಮ್ಮ ಬದುಕು ಸುಂದರವಾಗ್ಲಿ. ಬಹುಶಃ ಎಲ್ಲರ ಇವತ್ತಿನ ಹಾರೈಕೆ ನೀವೆಲ್ಲ ಒಮ್ಮೆ ಕಣ್ಣು ಮುಚ್ಚಿ ಹಾರೈಸಿ ಪ್ರಕಾಶ್ ಅಣ್ಣನ ಹತ್ರ ಇನ್ನೂ ದೊಡ್ಡ ಆಗ್ಲಿ, ಒಂದಷ್ಟು ಹಣ ಆಗ್ಲಿ, ಕೋಟಿ ಹಣ ಆಗ್ಲಿ. ಯಾಕಂತ ಹೇಳಿದ್ರೆ ಅದೆಲ್ಲ ಅವರ ಮನೆಯಲ್ಲಿ ಇರುವುದಿಲ್ಲ, ಸಮಾಜಕ್ಕೆ ಬರ್ತದೆ ಅನ್ನುವಂತ ಮಾತಿನೊಂದಿಗೆ ಮತ್ತೊಮ್ಮೆ ಪ್ರಕಾಶ್ ಅಣ್ಣನ ಈ ಸುಂದರವಾದ ಕಾರ್ಯಕ್ರಮಕ್ಕೆ ಮನಸಾರೆ ವಂದಿಸಿಕೊಂಡು ಎಲ್ಲ ಜನರ ಪ್ರೀತಿ ನಿಮ್ಮ ಜೊತೆ ಇರ್ತದೆ ಅಂತ ಹೇಳಿಕೊಂಡು, ನಮ್ಮ ಕಾರ್ಯಕ್ರಮ ನಿರ್ವಹಣೆ ಮಾಡಿದವರ ಬಗ್ಗೆ ಒಡಿಯೂರು ಸ್ವಾಮಿಗಳು ಬಹಳ ಸುಂದರವಾಗಿ ಹೇಳಿದ್ರು. ಅವರ ನಾಲಿಗೆ ಮೇಲೆ ಹೀಗೆ ಸರಸ್ವತಿ ಕುಣಿದಾಡ್ತಾ ಇರಲಿ ಅನ್ನುವಂತ ಮಾತಿನೊಂದಿಗೆ ಎಲ್ಲರಿಗೂ ಶುಭ ಕೋರಿ ದೇವರ ಕಟಾಕ್ಷ ಪ್ರೀತಿ ಮತ್ತು ಎಲ್ಲವೂ ನಮ್ಮ ಮೇಲೆ ಇರಲಿ ಅನ್ನುವಂತಹ ಒಂದು ಪ್ರಾರ್ಥನೆಯೊಂದಿಗೆ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಸುಧಾಕರ್ ಶೆಟ್ಟಿ ಇಷ್ಟು ಮಾತಾಡಿದ ಮೇಲೆ ಒಂದು ವಾಕ್ಯ ಹೇಳ್ಬೇಕು ಅವರಿಗೆ. ಒಂದು ವೇಳೆ ನೀವು ಆಶಾ ಪ್ರಕಾಶ್ ಶೆಟ್ಟಿ ಅವ್ರು ನೆನಪಿಸ್ತೀರಾದ್ರೆ ಅಲ್ಲಿ ಕೆಳಗೆ ವಿದ್ಯಾ ಸುಧಾಕರ್ ಕೂತಿದ್ದಾರೆ. ನೀವು ಎಷ್ಟೋ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಟ್ಟು ಧರ್ಮಕ್ಕೆ
ಇಡೀ ಮುನಿಯಾಲ್ನ ಗ್ರಾಮದಲ್ಲಿ ಹುಟ್ಟಿದ ಎಲ್ಲ ಮಕ್ಕಳಿಗೆ 8ನೇ ಕ್ಲಾಸ್ನಿಂದ PUC ವರೆಗೆ ಉಚಿತ ಶಿಕ್ಷಣ ಕೊಡುತ್ತೇವೆ ಅಂತ ಸಂಕಲ್ಪ ಮಾಡಿದಿರಲ್ಲ ಸುಧಾಕರ್ ಶೆಟ್ರೆ, ನಿಮ್ಮ ವಿದ್ಯಾ ಸುಧಾಕರ್ ಅವರಿಗೊಂದು ನಾವೆಲ್ಲ ಸೇರಿ ಚಪ್ಪಾಳೆ ಅಭಿನಂದನೆಯನ್ನ ಹೇಳೋಣ. ಮತ್ತೆ ಸರ್, ಆಶಾ ಪ್ರಕಾಶ್ ಶೆಟ್ಟಿ ಅವ್ರ ಬಗ್ಗೆ ಕೇಳಿದ್ರಲ್ಲ, ಅವ್ರು ಯಾವುದೇ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಬರೋದಿಲ್ಲ. ಅವ್ರು ಬಂದದ್ದು ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಕಾರ್ಯಕ್ರಮದಲ್ಲಿ ಒಮ್ಮೆ, ಅದು ಬಿಟ್ರೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಬಂದ್ರೇನೋ. ಅಕ್ಕ ನೀವೆಲ್ಲಿದ್ದೀರಿ ಅಂತ ಕಾಣಿಸ್ತಾ ಇಲ್ಲ. ಸುಧಾಕರ್ ಶೆಟ್ಟಿ ಹೇಳ್ತಾರೆ ಅವರೆಲ್ಲ ನಿಮ್ಮ ದೊಡ್ಡ ಅಭಿಮಾನಿಗಳಂತೆ, ಹಾಗಾಗಿ ಅಭಿಮಾನ ಚೆನ್ನಾಗಿರ್ಲಿ, ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸೋಣ. ಇದ್ರ ಜೊತೆಗೆ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ನಿರ್ವಹಣೆಗೆ ಬೆಂಬಲವಾಗಿ ನಿಂತದ್ದು ಇಲ್ಲಿನ ಕಾರ್ಯಕ್ರಮದ ಆಯೋಜಕರ ಜೊತೆಗೆ ಈಶ್ವರ ಪ್ರಸಾದ್ ಅನ್ನುವಂತಹ ತರುಣ, ಪ್ರಕಾಶ್ ಶೆಟ್ಟರ ಅಳಿಯ, ಅವರ ಅಪ್ಪ ಅಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೊಂದು ನೀವು ಆಶೀರ್ವಾದ ಮಾಡಬೇಕು. ಯಾಕೆ ಅಂದ್ರೆ ಪ್ರಕಾಶ್ ಶೆಟ್ಟಿ ಅವರು ಕೈಗೊಂಡ ಸಮಾಜಮುಖಿ ಕಾರ್ಯಗಳನ್ನ ನಿರ್ವಹಿಸುವಲ್ಲಿ ಪ್ರಧಾನ ಪಾತ್ರವನ್ನು ನಿರ್ವಹಿಸ್ತಾ ಇರುವುದು ಈಶ್ವರ ಪ್ರಸಾದ್ ಅನ್ನುವಂತಹ ತರುಣ. ಅವರಿಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ ಅನ್ನುವಂತಹ ಪ್ರೀತಿಯ ಕೇಳಿಕೆ ನಮ್ಮದು. ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ. ಪ್ರಕಾಶಣ್ಣ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಇದೇ ಶುಭಾವಸರದಲ್ಲಿ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀಗಳವರನ್ನು ಮೊದಲುಗೊಂಡು ಅಭ್ಯಾಗತರಾಗಿ ಭಾಗವಹಿಸಿದಂತಹ ಎಲ್ಲರಿಗೆ, ವೇದಿಕೆಯ ಮುಂಭಾಗದಲ್ಲಿದ್ದು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಂತಹ ನಿಮಗೆ, ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಎಲ್ಲರಿಗೂ ಕೂಡ ಹಾರ್ದಿಕವಾದ ಧನ್ಯವಾದಗಳನ್ನು ಒಂದೇ ಮಾತಿನಲ್ಲಿ ನಾನು ಸಮರ್ಪಿಸ್ತಾ ಇದ್ದೇನೆ. ಜೊತೆಗೆ ವೇದಿಕೆಯ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ಮೂಡಿ ಬರಬೇಕಾದ್ರೆ ವೇದಿಕೆಯ ಹಿಂದೆ ಈ ಸಿದ್ಧತೆಯಲ್ಲಿ ಸಹಕರಿಸಿದವರಿದ್ದಾರೆ. ಈ ಮಕ್ಕಳೆಲ್ಲ ಅದನ್ನು ವೇದಿಕೆಯ ಮುಂಭಾಗಕ್ಕೆ ತಂದುಕೊಂಡು ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗುತ್ತಾರೆ. ತೆರೆಮರೆಯಲ್ಲಿ ಸಹಕರಿಸಿದ ಎಲ್ಲರಿಗೂ ಕೂಡ ಹಾರ್ದಿಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ಪ್ರಾರ್ಥಿಸ್ತಾ, ಬಂಧುಗಳೇ, ವೇದಿಕೆಯ ಗಣ್ಯರು ನಿರ್ಗಮಿಸುವಲ್ಲಿವರೆಗೆ ಒಂದೇ ಒಂದು ಸಂದೇಶ ನಿಮಗೆ. ಬಂಜಾರ ಪ್ರಕಾಶ್ ಶೆಟ್ಟಿ ಅವರು ಕೋಟ್ಯಂತರ ರೂಪಾಯಿಗಳನ್ನ ಧರ್ಮ ಕಾರ್ಯಗಳಿಗೆ ವಿನಿಯೋಗಿಸಿದ್ರು ಅನ್ನುವುದರ ಜೊತೆಗೆ ಅವರ ಕುಟುಂಬ ಪ್ರೀತಿಯ ಬಗ್ಗೆ ನಮಗೊಂದು ಗೌರವ ಇರಬೇಕು. ಎಲ್ಲೋ ಒಡ ಹುಟ್ಟಿದ ಸಹೋದರಿಯರು ಬಂದು ನಮಸ್ಕಾರ ಮಾಡಿದ್ರೆ, ಅಮ್ಮ ನೀನು ಹೇಗಿದ್ದಿ ಅಂತ ತಲೆ ನೇವರಿಸಿ ಅವರನ್ನು ಹರಸುವ ದೃಶ್ಯ ಕಂಡಾಗ ಮನ ತುಂಬಿ ಬರುತ್ತದೆ. ಹಾಗಾಗಿ ಅವರಂತಹ ಸಾಂಸಾರಿಕ ಬದುಕು ನಮಗೂ ಒದಗಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಒಟ್ಟಾರೆಯಾಗಿ ಈ ಪುಣ್ಯತಮ ಕಾಯಕದಲ್ಲಿ ತೊಡಗಿಸಿಕೊಂಡ ಎಲ್ಲರಿಗೂ ಶುಭವಾಗಲಿ ಅಂತ ಪ್ರಾರ್ಥಿಸ್ತಾ, ಈ ಕಾರ್ಯಕ್ರಮವನ್ನು ಆರಾಧ್ಯ ದೇವರ ಪದತಲಕ್ಕೆ ಸಮರ್ಪಿಸ್ತಾ ಸಭಾ ಕಾರ್ಯಕ್ರಮಕ್ಕೆ ಮಂಗಲದ ಚುಕ್ಕಿ ಇಡೋಣ. ಇದೀಗ ಮುಂದಕ್ಕೆ ಈ ವೇದಿಕೆಯಲ್ಲಿ ತುಳುನಾಡ ಗಾನಗಂಧರ್ವರೆಂದು ಖ್ಯಾತರಾದ ಜಗದೀಶ್ ಪುತ್ತೂರು ಅವರ ಸಂಗೀತ ಕಾರ್ಯಕ್ರಮ ಅನಾವರಣಗೊಳ್ಳುತ್ತದೆ. ಭಕ್ತಿ ಸಂಗೀತದ ಮೂಲಕ ಒಂದು ಧರ್ಮ ಜಾಗೃತಿಯನ್ನ ಮಾಡಿಸ್ತಾ ಆಸ್ತಿಕ ಬಂಧುಗಳನ್ನು ತನ್ನ ಜೊತೆಗೆ ಸೇರಿಸಿಕೊಳ್ತಾ ಸಂಗೀತದ ಯಾತ್ರೆಯನ್ನ ನಡೆಸ್ತಾ ಬಂದಿರುವ ಜಗದೀಶ್ ಪುತ್ತೂರು ಮತ್ತು ಬಳಗ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತಾರೆ. ಅದ್ದೂರಿಯ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸಿ, ಎಲ್ಲರಿಗೂ ಶುಭವಾಗಲಿ. ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ಲೋಕಕ್ಕೆ ಮಂಗಲವನ್ನುಂಟು ಮಾಡಲಿ. ಶುಭಮಸ್ತು. ನಮಸ್ಕಾರ. ಹಲೋ ಹಲೋ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪುಣ್ಯ ಕಾಲಘಟ್ಟದಲ್ಲಿ ಈವರೆಗೆ ವೇದಿಕೆಯ ಮೇಲ್ಭಾಗದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ನೋಡಿಕೊಂಡೆವು. ಮುಂದೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಆಗಮಿಸಿಕೊಂಡಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳು ಪ್ರೀತಿಯ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಆಸನಗಳನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಮೆಚ್ಚಿದ ಭಗವದ್ಭಕ್ತರೇ, ಬಾರಿ ಪೊರ್ಲ ಕಂಠದ ದೇವಲ್ಲಿ ಒಂಜಿ ನಿರ್ಮಾಣದ ಅರ್ಪಣೆಂಚಿನ ಪುಣ್ಯಕಾಲ ಅಂತೆ ಇನಿತ ದಿನೊಟ್ಟು ಮಹಾಗಣಪತಿ ದೇವಿಯರನ್ನು ಪ್ರತಿಷ್ಠಾಪನೆ ಮಂತನಂಚಿನ ಒಂಜಿ ಪುಣ್ಯಕಾಲ ಅಂತೆ ಎಲ್ಲಿಗೆ ಪುಣ್ಣಮೆದಿನ ಎಲ್ಲಿಗೆ ಬರ್ಪನಂಚಿನ ಒಂಜಿ ಪುಣ್ಯಕಾಲ ಇನಿ ಪೂವೆ ಎಂದು ಎಲ್ಲೇ ಪುಣ್ಣಮೆ ಎಂದು ಈ ಒಂಜಿ ಪುಣ್ಯಕಾಲಡು ನಮ್ಮ ಮಾತ ಮುಲ್ಪೊಲ್ಲ ಮುಲ್ಪದ ಒಂಜಾತು ಸುತ್ತು ಬತ್ತದಾನಾಗ ನಂಗೆ ಬಾರಿ ವಿಶೇಷತೆ ತೋಜುನು ದಾನಿಂದ ಕೆಂಡ ಪುರಾಕದ ಓ ಮಾತ ಬೋಡ ಐದು ಮಾತ ದೀವೊಂದು ಪೊರ್ಲ ಕಂಟಿಟ ಮುಲ್ಪ ಒಂದು ಮಾತ ಸಂಪನ್ನತೆ ಆತನ ಪಂಡ ತಪ್ಪಾವನು ಶಿಲ್ಪಕಲೆಗೆ ಬಾರಿ ಮಲ್ಲ ಮಟ್ಟದ ಒತ್ತು ಕೊರ್ಲೆಕ್ಕ ತೋಜುನು ಮುಲ್ಪ ಕಾಷ್ಟ ಶಿಲ್ಪಗಳ ಬಾರಿ ಪೊರುಡೆ ಮೂಡುದು ಬೈದದೆ ಅಂಚಾಂದು ಶಿಲುಕ್ಲಿಡಾಪನಂಚಿನ ಎಂಚ ಮೂಡುಡ ಐದು ಮಾತ ಕಲಾಕೃತಿಗಳು ಮಾತ ಬಾರಿ ಪೊರ್ಲ ಕಂಟಿಟ ಅವಳು ಮಾತ ಒದಗದು ಬತ್ತಿನ ಪಣಿರಿಗೆ ಸಂತೋಷ ಆವೊಂದುಂಡು ವೈಕಿಲ್ಲ ದೇವೇರ ಅನುಗ್ರಹ ಮಾಲ್ತೇರಂಡ ಈ ರೀತಿ ಆವಳಿಂಪಿನಕ್ಕೆ ಒಂಜಿ ನಾ ಭೂತೋ ನಾ ಭವಿಷ್ಯತಿ ಬಹುಶಃ ಒರಿದು ಬರಡು ಅಂದಾಂಡ ಇಂಜಿನ ಅದ್ಭುತಗಳು ನಡಪೋಡು ಒಂದು ಬಹುಶಃ ಮುಲ್ಪ ಮಾತ ಸಾಕಾರ ಆತನ ನಮ್ಮ ತೆರನೋಳಿ ಮಾತೆಗಳ ಅನುಕೂಲమైన ವಾತಾವರಣ ಅಂತ ಈ ಪಡುಬಿದ್ರದ ಈ ಬಾಗುಡು ಮಹಾಗಣಪತಿ ಮಹಾಲಿಂಗೇಶ್ವರ ದೇವಿಯರು ಬಹುಶಃ ಬಾರಿ ಅದ್ಭುತమైన ಒಂಜಿ ಶಕ್ತಿ ಇತ್ತು ನಂಚಿನ ಒಂಜಿ ದೇವಸ್ಥಾನ ಒಂದು ಆ ಶಿವಶಕ್ತಿಯಿಂದ ಬಂಡ ಅವು ಮಂಗಲಕರವಾಯಿನ ಶಕ್ತಿಲ ಅಂದೆ ಬಹುಶಃ ಅಣ್ಣೆದೆತ್ತ ಒಂಜಾತ್ ಮುತಾಲಿಕೆ ದೆತ್ತೊಂದು ಜವಾಬ್ದಾರಿ ಎಂಚಿನ ಆವಡ ಅಲ್ಪ ಮಾತ ಅರ್ನ ಕಣ್ಣು ಬಲಿಪ ಒಂದು ಎಂತ ಪೆಂಟದೆಲ್ಲೆಡೆ ಪೋದು ಬತ್ತನೆ ಎಲ್ಲ ಅಂತ ಬಹುಶಃ ಒಂಜಾತ್ ಮುಳೆ ತೂನಗ ಈತಲ ಆಯ್ಕದೊಂಜಿ ಬೇಲಾತ್ರಿ ತೂನಗ ನೆತ್ತೊಂಜಿ ಎಡ್ಡೆ ಒಂಜಿ ವ್ಯಕ್ತಿನ ದೇವಿರ ಒದಗದೆ ಇருந்து ಪಣಿಯರೆ ಬಾರಿ ಸಂತೋಷ ಆಪುಂಡು ಅರೆಗೆ ಈ ಸಂದರ್ಭಡೆ ನಾ ಅಭಿನಂದನೆ ಪಣಿಯರ್ಲೆ ಇಚ್ಛೆ ಪಡ ಒಂದಿಲ್ಲ ಪೂರರಿಗೆಲ್ಲ ಎಡ್ಡೆ ಆವಡು ಅವಧೂತ ಚಿಂತನ್ ಗುರುದೇವದತ್ತ.
ಇತಿಹಾಸ ಪ್ರಸಿದ್ಧ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪಡುಬಿದ್ರೆಯ ಪುನರ್ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವದ ಸಂಭ್ರಮದ ಒಂದು ಭಾಗವಾಗಿ ಅತ್ಯಂತ ಪ್ರೀತಿಯಿಂದ ಜಗದೀಶ್ ಆಚಾರ್ಯ ಪುತ್ತೂರು ಬಳಗವನ್ನು ಈ ದಿವ್ಯವಾದಂತ ವೇದಿಕೆಗೆ ಆಹ್ವಾನಿಸಿ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಚೌಕಟ್ಟಿನ ಒಳಗೆ ಮೂಡಿಬರುವಂತಹ ಸದುದ್ದೇಶವನ್ನಿಟ್ಟುಕೊಂಡು ಅವಕಾಶವನ್ನು ಕೊಟ್ಟಿದ್ದೀರಿ. ಅಷ್ಟೇ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಿರೀಕ್ಷೆ ಇಟ್ಟು ಎಲ್ಲ ಪರಿಸರದ ಭಗವದ್ಭಕ್ತರು ಕಲಾಭಿಮಾನಿಗಳು ಸೇರಿಕೊಂಡಿದ್ದೀರಿ. ಆಗಮಿಸಿದಂತಹ ಎಲ್ಲ ಭಗವದ್ಭಕ್ತರನ್ನು ನಮ್ಮ ತಂಡದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. 7 ಇನ್ಸ್ಟ್ರೂಮೆಂಟ್ ಜಗದೀಶ್ ಆಚಾರ್ಯ ಅವರ ತಂಡದ್ದು. ಕೆಲವು ಕ್ಷಣಗಳಲ್ಲಿ ಈ 7 ಇನ್ಸ್ಟ್ರೂಮೆಂಟ್ ಅನ್ನು ಸೆಟ್ ಮಾಡಿ ಕಾರ್ಯಕ್ರಮ ನೀಡಲಿಕ್ಕೆ ವ್ಯವಸ್ಥೆ ಕಲ್ಪಿಸಿಕೊಡೋದು ಅಷ್ಟು ಸುಲಭ ಸಾಧ್ಯವಾದಂಥ ಮಾತಲ್ಲ. ಪ್ರಾರಂಭಕ್ಕೆ ನಮ್ಮ ಓಲ್ಡ್ ಟ್ಯಾಂಪ್ ತಂಡಕ್ಕೆ ಒಂದು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಲಿ ಎಂಬ ಸದುದ್ದೇಶದಿಂದ ವಿಘ್ನ ನಿವಾರಕ ವಿಘ್ನೇಶ್ವರನ ಆರಾಧನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ನಿಮ್ಮ ಅನುವು ಬೇಡ್ತಾ ಇದ್ದೇವೆ. नमामि विघ्नेश्वर पाद पंकजम् सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे नमतां कामधेनवे नमतां कामधेनवे कामधेनवे शरणु बिनकने कनक रूपने
ಕಾಮಿನಿ ಸಂಗದೂರನೇ ಶರಣು ಬಿನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬಿನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಏಕದಂತನೇ ಲೋಕಚಾತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಚಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಶರಣು ಬಿನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬಿನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಓಂ ಗಂ ಗಣಪತಯೇ ನಮಃ 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 ಶರಣು ಬಿನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬಿನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬಿನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ
ಹಾಗಾಗಿ ಸಣ್ಣ ಪ್ರಾಯದಿಂದಲೇ ಯಕ್ಷಗಾನ ನೋಡಿಕೊಂಡು ಬೆಳೆದವರು. ಎಲ್ಲ ಯಕ್ಷಗಾನ ಪ್ರಸಂಗಗಳು ಹೆಚ್ಚಾಗಿ ಪ್ರಾರಂಭ ಆಗೋದು ದೇವೇಂದ್ರನ ಒಡ್ಡೋಲಗದಿಂದಲೇ ಪ್ರಾರಂಭ ಆಗೋದು. ದೇವೇಂದ್ರನ ಒಡ್ಡೋಲಗ ಹೇಗಿರಬೇಕು ಅಂತ ಹೇಳುವಂತ ಊಹನೆ ಅವರ ಮಾತುಗಳಲ್ಲಿ ಒಂದು ಕಲ್ಪನೆ ನಮಗೆ ಕಂಡು ಬರುವಂತಹದ್ದು. ದೇವೇಂದ್ರನನ್ನು ಕೇಂದ್ರವಾಗಿರಿಸಿಕೊಂಡು ದೇವತೆಗಳು ಸುತ್ತವೂ ಇದ್ದುಕೊಂಡು ಯಕ್ಷರು, ಕಿನ್ನರರು, ಕಿಂಪುರುಷರು, ಗಂಧರ್ವರು ಯಾರ್ಯಾರೆಲ್ಲ ಸೇರಿರ್ತಾರೆ ಅಂತ ಲೆಕ್ಕ. ಅದು ಊಹನೆಗೆ ಬಿಟ್ಟ ವಿಚಾರ. ಒಂದು ಪ್ರಾಮಾಣಿಕವಾಗಿ ನನ್ನ ಅನಿಸಿಕೆ ಹಂಚಿಕೊಳ್ಳುವುದಾದ್ರೆ, ಒಂದು ದೇವೇಂದ್ರನ ಒಡ್ಡೋಲಗ ಹೇಗಿರ್ಬೋದು ಅಂತ ಊಹಿಸಬೇಕಿದ್ರೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಇವತ್ತು ನಡೆದ ಒಂದು ಸಭೆಯನ್ನು ನೋಡಿದ್ರೆ ಧಾರ್ಮಿಕ ಸಭೆ ನೋಡಿದ್ರೆ ಹೀಗಿದ್ದಿರಬಹುದು ಅಂತ ನಮ್ಮ ಒಂದು ಊಹನೆಗೆ ಬಿಟ್ಟ ವಿಚಾರ. ಹೀಗಿರಬಹುದು ಅಂತ. ಯಾಕಂದ್ರೆ ಸಂಸ್ಕಾರ ಭರಿತವಾದಂತ ಜನಗಳು ನೀವು ಜೊತೆಯಾಗಿ ಸೇರಿದ್ದಾಗ ಕೇಂದ್ರ ಬಿಂದುಗಳನ್ನು ವೇದಿಕೆಯಲ್ಲಿ ಇಟ್ಟುಕೊಂಡು ಧಾರ್ಮಿಕವಾದಂತಹ ವಾತಾವರಣದಲ್ಲಿ ಒಂದಷ್ಟು ನೀತಿವಂತ ನುಡಿಗಳನ್ನು ಕಟ್ಟಿಕೊಂಡು ಸಮಯಕ್ಕೆ ಸರಿಯಾಗಿ ಸಭಾ ಕಾರ್ಯಕ್ರಮ ಮುಗಿದಂತ ಕೆಲವು ಜಾಗಗಳಲ್ಲಿ ಇದು ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಇಲ್ಲದ್ರೆ ನಮಗೆ ಸ್ಟೇಜ್ ಸಿಕ್ಕುವುದೇ 11 ಗಂಟೆಗೆ. ಕಾರ್ಯಕ್ರಮ ಮುಂದುವರಿತಾ ಇದೆ ಬಂಧುಗಳೇ. ಈಶ್ವರನ ಸನ್ನಿಧಾನದಲ್ಲಿ ನಾವು ಜೊತೆಯಾಗಿ ಸೇರಿದ್ದೇವೆ. ಲಯಕರ್ತನಾದಂಥ ಈಶ್ವರ ಅಂತ ನಾವು ಪ್ರಮಾಣೀಕರಿಸಿ ನಮ್ಮ ಹಿರಿಯರು ಹೇಳಿದ್ದನ್ನು ಒಪ್ಪಿಕೊಳ್ಳುವುದಾದ್ರೆ ಸಮಸ್ತ ಭೂಮಂಡಲದಲ್ಲಿ ಕೂಡ ಆದಿಯೂ ಅಂತ್ಯವೂ ಯಾವುದೂ ಇಲ್ಲದ ನಿರಾಕಾರ ನಿರ್ಗುಣ ಸಂಪನ್ನನಾದಂತಹ ಮಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಜೊತೆಯಾಗಿ ಸೇರಿದ್ದೇವೆ. ಶಿವನ ಆರಾಧನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಶಿವ ಶಿವ ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ನಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ ಶಿವ
ಶಿವ ಶಿವ ಶಿವ ಶಿವ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಅಪರಾಧದ ಕೋಟಿ ತ್ಯಜಿಸಬೇಕಾದರೆ ಶಿವ 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 ಮುಂದೆ ಉಪಮಿತರೋನ್ಮಿತರರಿಯದ ಜಪವಿದು ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಗುರುಲಿಂಗ ಜಂಗಮನ ಅರಿಯಬೇಕಾದರೆ ಶಿವ 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 ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಹೇಗೆ ಸದ್ಗುರು ಆಗಬೇಕಾದರೆ ಶಿವ 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 ಆದಿಕೇಶವನ 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 ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ ಎನ್ನಿರೋ ಶಿವ ಎನ್ನಿರೋ ಶಿವ ಶಿವಾಯ ಓಂ ನಮ ಶಿವಾಯ. ಎಲ್ಲರೂ ಏಕಕಾಲದಲ್ಲಿ ಪಂಚಾಕ್ಷರಿ ಮತ ಜಪಮಂತ್ರವನ್ನು ನಾವು ಒಟ್ಟು ಸೇರಿ ಆಡುವ. ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ಹಾಡುವ. ಓಂ ನಮ ಶಿವಾಯ ಓಂ ನಮ ಶಿವಾಯ. ಶಬಾಸ್.
ಓಂ ನಮಃ ಶಿವಾಯ 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 ಶಿವ 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 ಓಂ ಹರ 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 ಓಂ ಓಂ ನಮಃ ಶಿವಾಯ 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 ಶಿವ 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 ಓಂ ಹರ 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 ಓಂ ಶಿವ 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 ಓಂ ಶಿವ 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 ಓಂ ಓಂ ನಮಃ ಶಿವಾಯ 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 ಶಿವ ಹರ ಮಹಾಲಿಂಗೇಶ್ವರ ಗಂಗಾಧರ ಬಡುವಿತ್ರಿಪುರದೊಡೆಯ ಬಡುವಿತ್ರಿಪುರದೊಡೆಯ ಮಹಾಲಿಂಗೇಶ್ವರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಪುತ್ತೂರು ಮಾಲಿಂಗೇಶ್ವರನ ಸನ್ನಿಧಾನದಿಂದ ಪಡುಬಿದಿರೆ ಮಾಲಿಂಗೇಶ್ವರನ ಸನ್ನಿಧಾನಕ್ಕೆ ಹಾಡು ಹೇಳಲಿಕ್ಕಾಗಿ ಬಂದದ್ದು ಸಾರ್ಥಕ ಆಯ್ತು ನಿಮ್ಮಂತ ಪ್ರೇಕ್ಷಕರ ಜೊತೆ ಇದ್ದದ್ದರಿಂದ. ನಮ್ಮ ಅಮ್ಮ ನಾವು ಸಣ್ಣದಿರುವಾಗ ಹೇಳ್ತಾ ಇದ್ರು, ರಾತ್ರಿ ಜಪ್ಪನಾಗ ಎಪ್ಪಲ ಓಂ ನಮ ಶಿವಾಯ ಪಂಡದ ಜಪ್ಪಡು ಮಗ ಕಾಂಡೆ ಲಕ್ಕನಾಗ ನಾರಾಯಣ ನಾರಾಯಣ ಪಂಡದ ಲಕ್ಕೋಡು ಯಾನ್ ಬಾರಿ ಎಡ್ಡೆ ಹುಡುಗಿ ದಾಯಂದಕ್ಕೆ ಏನೊಂದು ಇಜ್ಜಾಂಡ್ ಇತ್ತದ ಜೋಕಲೆಗೆ ಆತೆ ಪಂಡ ಯಾವ ಜೌದಾಯ ಜಪ್ಪನಾಗನೆ ನಾರಾಯಣ ದಾಯ ಪಂಡ್ರ ಬಲ್ಲಿ ಒನ್ ಪೇರ್ ಪಣಂದೆ ಪುನಕಲು ಉಲ್ಲೆ. ಪ್ರತಿಯೊಂದು ರಾತ್ರಿಯ ಸುಖದ ನಿದ್ದೆ ಕೂಡ ಒಂದು ಸಾವಿಗೆ ಸಮಾನ. ಒಳ್ಳೆ ಶರೀರಕ್ಕೆ ಆಯಾಸ ಆಗಿ ಮನಸ್ಸಿಗೆ ನೆಮ್ಮದಿ ಉಂಟು ಅಂತಾದ್ರೆ ಮಲಗಿದ ಮೇಲೆ ನಿದ್ದೆ ಬಂದ ಮೇಲೆ ಮರುದಿವಸ ಎದ್ದು ಹೇಳಿಕೊಂಡು ಕೋಡೆ ಒಂಜಿ ಜತ್ತೆ ಮಾರ್ರೆ ಸೈತಿ ಪುಣತ್ತೆ ಲೆಕ್ಕ ಜೆತ್ತಾನೆ ಓಕನೆ ಇಜ್ಜಂಕನ್ ಅಂದ್ರೆ ಸುಖವಾದ ನಿದ್ರೆಯೊಂದು ಪ್ರತಿಯೊಂದು ರಾತ್ರಿಯ ಸುಖವಾದ ನಿದ್ದೆ ಒಂದು ಸಾವಿಗೆ ಸಮಾನ. ಲಯಕರ್ತನಾದಂತ ಪರಮೇಶ್ವರ ಅಂತ ನಾವು ನಂಬಿಕೊಂಡು ಬಂದ್ರೆ ಕೋವಿಡಿನ ನಂತರ ನೀವು ಪೇಪರ್ಗಳಲ್ಲಿ ನೋಡಬಹುದು, ಮೊಬೈಲ್ಗಳಲ್ಲಿ ನೋಡಬಹುದು, ಅಘಟಿತ ಘಟನೆಯ ಮೂಲಕ ಸಾಯೋದು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಉಂಟು.
ಇವತ್ತು ನನ್ನ ಜೀವನದಲ್ಲಿ ತಿಳಿಯದೆ ಮಾಡಿದ ತಪ್ಪುಗಳನ್ನು ಮನ್ನಿಸಿ ಮೋಕ್ಷಕ್ಕೆ ದಾರಿ ಕಾಣಿಸು ದೇವ ಅಂತ ಓಂ ನಮಃ ಶಿವಾಯ ಅಂತ ರಾತ್ರಿ ಮಲಗುವಾಗ ಹೇಳಬೇಕು. ಬೆಳಿಗ್ಗೆ ನನ್ನ ನಿತ್ಯದ ಜೀವನದಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಬದುಕುವಂತ ಒಂದು ದಾರಿಯನ್ನು ನಮ್ಮನ್ನು ಪಾಲಿಸುವ ಶ್ರೀಮನ್ನಾರಾಯಣ ತೋರಿಸಬೇಕೆಂಬ ಸದುದ್ದೇಶದಿಂದ ನಾರಾಯಣ ಅಂತ ನಾವು ಹೇಳ್ತೇವೆ. ಅಂತ ಸಂಸ್ಕಾರವನ್ನು ನಮಗೆ ಹೇಳಿಕೊಟ್ಟದ್ದು ಮನೆಯಲ್ಲಿ ಅಮ್ಮ, ತಾಯಿ. ಈ ಸಂಸಾರ ಮತ್ತು ಸಂಸ್ಕಾರ ಅಂತ ಎರಡು ಶಬ್ದಗಳಲ್ಲಿ ಕೆಳಗೆ ಕಾಕಾರ ಒಟ್ಟರಾಯಿತು. ಬರೀಲಿಕ್ಕೆ ಸುಲಭ, ಬರುವುದು ಬಹಳ ಕಷ್ಟ. ಈ ನಿಟ್ಟಿನಲ್ಲಿ ಹಿರಿಯರ ಮಾರ್ಗದರ್ಶನ ಬೇಕು. ಯುವಕ ಯುವತಿಯರು ಜೊತೆಯಾಗಿ ಸೇರಿಕೊಳ್ಳಬೇಕು. ಚಿಕ್ಕ ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಹೋಗಬೇಕು. ಇಂತಹ ಬ್ರಹ್ಮ ಕಲಶದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದೇ ಸಂಸಾರ ಅಂತ ಸೇರಿಕೊಳ್ಳಬೇಕು. ಅಂತ ಸಂಸಾರದಲ್ಲಿ ಸಂಸ್ಕಾರ ಬರಲಿ ಎಂಬ ಸದುದ್ದೇಶದಿಂದ ತಾಯಿಯನ್ನು ಆರಾಧಿಸುವಂತಹ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಜಗದೀಶ್ ಆಚಾರ್ಯ ಅವರಿಗೆ ಸಾಕಷ್ಟು ಹೆಸರು ತಂದುಕೊಟ್ಟಂತಹ ದಾಸ ಸಂಕೀರ್ತನೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡಿ ಪಂತಿ ಅಮ್ಮ 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 ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ತಂದೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ತಂದೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಹಲವು ಆಭರಣಗಳು ಜಲವುವಾಗಿ ಜಾಣತನ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಕ್ತಿ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿ
ಅಂತ ಹೇಳುವಂತ ಶಬ್ದ ಕೇಳೋದಿಕ್ಕೆ ಒಂದು ಕರ್ಣಾನಂದಕರ. ಬೇತೆ ಬೇತೆ ನಮ್ಮನೆಡೆಲೆಪ್ಪು ಇತ್ತೆಪೂರ ಅಪ್ಪೆನಕಲಿಗೆ ಅಮ್ಮ ಅಂದಲೆತ್ತಂಡ ಆಪುಜಿ ಇಂಗ್ಲೀಷ್ ಮೀಡಿಯಂ ಪೋಡು ಜೋಕುಲು ಮಮ್ಮಿಂದಲೆಪ್ಪೋಡು ಬಾರಿ ಖುಷಿ ಆಪುಣು. ಕಿದೆಟ್ಟು ಕಟ್ಟಬಾದನ ಪೆತ್ತ ಕಂಜಿ ಪಾಡ್ದ ಕೆಲವೇ ಗಂಟೆ ಅಂಡ ಯಾವು ಕಂಜಿ ಓಲ್ಲ ಮಮ್ಮಿಂದಲೆಪ್ಪನ ನಿಕ್ಲುದು ತರಿಚ್ ಅಂಬ ಅಂದು ಅನ್ಪುಣು. ಅಂಬ ಅಂತ ಹೇಳುವಂತ ಶಬ್ದದ ಇನ್ನೊಂದು ರೂಪವೇ ಅಮ್ಮ. ಅವು ಇಂಗ್ಲಿಷ್ ಮೀಡಿಯಂ ಪೋತುಜಿ, ನಮ್ಮ ಪೂರ ಇಂಗ್ಲಿಷ್ ಮೀಡಿಯಂ ಪೋತ. ಎಲ್ಲಿ ನಾವು ಪ್ರಕೃತಿಗೆ ವಿರುದ್ಧವಾಗಿ ಬದುಕುತ್ತೇವೋ ಅಲ್ಲಿ ಈಶ್ವರನ ಸನ್ನಿಧಾನ ಇರೋದಿಲ್ಲ. ಪ್ರಕೃತಿಯ ಆರಾಧನೆ ಎಲ್ಲಿ ನಡೀತದೋ ಅಲ್ಲಿ ಈಶ್ವರ ನೆಲೆ ನಿಂತಿರ್ತಾನೆ. ಒಂದು ವೇಳೆ ನಮ್ಮಲ್ಲಿ ಈಗ ಮೇಲ್ಗಡೆಯಿಂದ ಶೂಟ್ ಮಾಡಿ ನಮ್ಮ ಪಡುಬಿದ್ರೆಯ ಸುತ್ತಮುತ್ತದ ಪರಿಸರವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದ್ರೆ ಒಂದು ಬದಿ ಸಮುದ್ರ, ಇನ್ನೊಂದು ಬದಿ ತೆಂಗಿನ ಮರಗಳಿಂದ ಅಲಂಕೃತವಾದಂತಹ ಪ್ರಕೃತಿ. ಇವುಗಳ ಮಧ್ಯೆ ನಮ್ಮ ಮಾಲಿಂಗೇಶ್ವರರು ಆರಾಧಿಸ್ತಿರುವಂತ ಹೊತ್ತು ಪ್ರಕೃತಿಯ ಆರಾಧನೆಯೇ ನಮ್ಮ ಹಿಂದೂಗಳಲ್ಲಿ ಬರುವಂತ ಎಲ್ಲ ಹಬ್ಬಗಳ ವಿಶೇಷತೆ. ಕಾರ್ಯಕ್ರಮದ ಮುಂದೆ ಈಶ್ವರನ ಆರಾಧನೆಯ ಗೀತೆಯೊಂದಿಗೆ ನಮ್ಮ ತಂಡದ ಪ್ರಬುದ್ಧ ಕಲಾವಿದೆಯಾಗಿ ಗುರುಸಲ್ಪಟ್ಟಂತಹ ಜನ್ಯ ಪ್ರಸಾದ್ ಅನಂತಾಡಿ ವೇದಿಕೆ. ಬಂಧುವು ನೀನೆ, ನೀ ನಿದ್ದರ ಜೊತೆಗೆ ಬದುಕೆಲ್ಲ ಸತ್ವವೇ.
ಶ್ರೇಷ್ಠವಾದಂಥ ಭಕ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ್ದು ಕೀರ್ತನ ಮತ್ತು ಶ್ರವಣ. ನಾವು ಹಾಡೋದು, ನೀವು ಕೇಳೋದು. ಹಾಡುವುದರಲ್ಲಿಯೂ 2 ವಿಧ ಉಂಟು, ಮಂತ್ರಸ್ಮರಣೆ ಮತ್ತು ನಾಮಸ್ಮರಣೆ. ಮಂತ್ರೋಚ್ಚಾರದೊಂದಿಗೆ ದೇವರನ್ನು ಆರಾಧಿಸಬೇಕಿದ್ರೆ ಅದಕ್ಕೊಂದು ದೀಕ್ಷೆ ಇರಬೇಕು. ಸ್ವರಸ್ಥಾನಕ್ಕನುಗುಣವಾಗಿ ಮಂತ್ರೋಚ್ಚಾರದ ಮೂಲಕ ದೇವರನ್ನು ಆರಾಧಿಸಬೇಕು. ಆದರೆ ನಾಮಸ್ಮರಣೆಗೆ ಅದು ಯಾವುದಿಲ್ಲ, ದೀಕ್ಷೆ ಬೇಕಾಗಿಲ್ಲ, ಗೊತ್ತಿಲ್ಲ, ಎಷ್ಟೊತ್ತಿಗೆ ಬೇಕಾದರೂ ನಾವು ನಾಮಸ್ಮರಣೆ ಮಾಡಬಹುದು. ಎಂತ ಸೆಕೆ ಮಾರ್ರೆ, ತಡಿಲಿಕ್ಕೆ ಆಗೋದಿಲ್ಲ. ರಾಮ ರಾಮ ಅಂತ ಹೇಳಿದ್ರು 2 ಸರ್ತಿ ರಾಮ ಅಂತ ಹೇಳಿದಂತ ಫಲ ಪ್ರಾಪ್ತಿ ಆದಾಗೆ. ಅದಕ್ಕೆ ನೋಡಿ, ಮಕ್ಕಳಿಗೆಲ್ಲ ಅಲ್ಲ, ಇನ್ನು ಮಕ್ಕಳು ಸಹ ಜಾಸ್ತಿ ಇದ್ರು, 5-6 ಜನ ಇದ್ರೆ ಗೋವಿಂದ ಗೋಪಾಲ ಜನಾರ್ದನ ಅಂತ ಉದ್ದಕ್ಕೆ ದೇವರ ಹೆಸರು ಇಡ್ತಿದ್ರು. ಒಂದೊಂದು ಮಗುವಿನ ಹೆಸರು ಕರೆಯುವಾಗಲೂ ದೇವರ ನಾಮಸ್ಮರಣೆ ಮಾಡಿದಾಗ ಆಗಲಿ ಅಂತ. ಮಕ್ಕಳಿಗೆ ಪಾಪ ಕನ್ಫ್ಯೂಷನ್, ಅಜ್ಜನ ಹೆಸರು ನೆನಪು ಬರಲಿ ಅಂತ 1ನೇ ಕೃಷ್ಣದೇವರಾಯ, 2ನೇ ಪುಲಿಕೇಶಿ. ಸಮಾಜ ಅಧ್ಯಯನದಲ್ಲಿ 1 ಮಾರ್ಕಿದು ಪ್ರಶ್ನೆ ಬರುವಾಗ 1ನೇದೋ 2ನೇದೋ ಅಂತ ಮರೆತು ಹೋಗುದು. ಆಮೇಲೆ ನಿಧಾನಕ್ಕೆ ಬದಲಾವಣೆಯ ಪರ್ವ ಪ್ರಾರಂಭ ಆಗಿ ಅದೆಲ್ಲ ಹಳೆ ಹೆಸರು, ಅಜ್ಜನ ಕಾಲದ ಓಬಿರಾಯನ ಹೆಸರು ಆಗೋದಿಲ್ಲ ಅಂತ ಸಂತೋಷ್ ಉಲ್ಲಾಸ್ ಅಂತ ಮಕ್ಕಳಿಗೆ ಹೆಸರು ಇಡ್ಲಿಕ್ಕೆ ಶುರು ಮಾಡಿದ್ರು. ಒಂದಷ್ಟು ಚಾನಲ್ಗಳು ಬಂದ ಮೇಲೆ ಈಗ ಹೆಸರು ಕೇಳಿದ್ರೆ ಸ್ಟಾರ್ ಪ್ಲಸ್ ಅಂತಲೂ ಹೆಸರು ಇರ್ತದೆ, ಹೇಳಲಿಕ್ಕೆ ಆಗೋದಿಲ್ಲ. ಮೊನ್ನೆ ಭಾರಿ ಅಪರೂಪದಲ್ಲಿ ಒಂದು ಹೆಣ್ಣು ಮಗು ಮನೆಯಲ್ಲಿ ಹುಟ್ಟಿದ್ದಕ್ಕೆ ಲಕ್ಷಣವಾಗಿ ಅಜ್ಜಿಯ ಹೆಸರಿಗೆ ನೆನಪಿಗಾಗಿ ಪರಮೇಶ್ವರಿ ಅಂತ ಉದ್ದದ ಹೆಸರಿಟ್ಟಿದ್ರು. ಅಪರೂಪದ ಮಗುವಲ್ಲ, ತಾಯಿಗೆ ಪ್ರೀತಿ ಜಾಸ್ತಿ ಆಯ್ತು, ಹೆಸರು ಗಿಡ್ಡಾಗುತ್ತಾ ಬಂದು ಪಮ್ಮಿ ಬಂದು ನಿಂತಿತ್ತು. ಈ ಮನೆಯಲ್ಲಿ ಪಮ್ಮಿ ಅಂತ ಹೇಳಿದ್ರೆ ಮನೆ ಮಗು, ಆಚೆಗಡೆ 30-40 ಸೈಟಿನಲ್ಲಿ ನಾಯಿದ ಮರಿ, ನಾಯಿದ ಕಿನ್ನಿಗಳ ಪಮ್ಮಿ, ಮನುಷ್ಯನ ಜನ್ಮ ತಾಳಿದಂತ ಮಗುವಿಗೂ ಪಮ್ಮಿ. ಕಾರ್ಯಕ್ರಮ ಮುಂದುವರಿತಾ ಇದೆ. ಸನ್ನಿಧಾನದ ಶಕ್ತಿ ವೃದ್ಧಿ ಆಗಬೇಕು ಅಂತಿದ್ರೆ ಕಲಿಯುಗದಲ್ಲಿ ಒಂದೇ ನಮಗಿರುವಂತಹ ಒಂದು ಅವಕಾಶ ಅಂದ್ರೆ, ವ್ಯಕ್ತಿಯಲ್ಲಿಲ್ಲದ ಶಕ್ತಿ ಸಮಷ್ಟಿಯಲ್ಲಿದೆ ಎಂಬ ತತ್ವದ ಅಡಿಯಲ್ಲಿ ಜೊತೆಯಾಗಿ ಸೇರಿ ನಾವು ನಾಮಸ್ಮರಣೆ ಮಾಡುವಂತಹದ್ದು. ಮನೆಯಲ್ಲಿ ಮಾಡದೇ ಇರುವ ಭಜನೆ ಸಾರ್ವಜನಿಕವಾಗಿ ಜೊತೆ ಸೇರಿ ಮಾಡುವಂತ ಒಂದು ಅದ್ಭುತವಾದಂತಹ ಅವಕಾಶ. ಹರಿನಾಮ ಸ್ಮರಣೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಜಗದೀಶ್ ಆಚಾರ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಹರಿಗಾನಾಮೃತದ ಒಂದು ಗೀತೆ ನಾವು ನೀವು ಜೊತೆಯಾಗಿ ಹಾಡಬಹುದಾದಂತಹ ಅತ್ಯಂತ ಸರಳವಾದ ಸುಲಭವಾದ ಭಜನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾ ನಿಮಗೆಂಬ ಸುಲಭನೋ ಹರಿ ತನ್ನವರ ನರೆಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೇ ಪಾಮರರು ಬಳಲುವರು. ಭವದೊಳಗೆ ಶ್ರೀಹರಿ 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 ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಮಕರ ಕುಂಡಲಧರ ಸಕಲರ
ಹರಿನಾಮ ಸಂಕೀರ್ತನೆ ಮುಗಿಲಿಲ್ಲ. ಇಷ್ಟೂ ತಡರಾತ್ರಿ ಆದರೂ ಇಷ್ಟೂ ಜನ ಭಕ್ತಾದಿಗಳು ಪರಶಿವನ ಪಾದದಡಿಯಲ್ಲಿ ನಾವೆಲ್ಲ ಕೂತಿದ್ದೇವೆ. ಈ ಕ್ಷಣವನ್ನು ಶ್ರೀಹರಿಯ ಪಾದಕ್ಕೆ ಅರ್ಪಣೆ ಮಾಡುವ, ಕೈ ಎತ್ತಿಕೊಂಡು ಭಕ್ತಿಯಿಂದ ಹರಿಯ ಪಾದ ಮುಟ್ಟುವಂತ ಕೆಲಸ ಮಾಡುವ. ಹರನೂ ಬೇರೆಲ್ಲ, ಹರಿಯೂ ಬೇರೆಲ್ಲ, ಇಬ್ಬರು ಒಂದೇ. ನಮ್ಮ ಭಕ್ತಿ ನಿಷ್ಕಲ್ಮಶವಾಗಿದ್ದಲ್ಲಿ ಅದು ಖಂಡಿತವಾಗಿಯೂ ಪರಶಿವನ ಸಾನ್ನಿಧ್ಯಕ್ಕೆ ಅದು ಅರ್ಪಣೆ. ಯಾರೂ ನಾಚಿಕೆ ಬಿಡಬೇಡಿ. ಯಾವುದೋ ಚಿತ್ರಗೀತೆಗೆ ನಾವೆಲ್ಲ ಎಲ್ಲ ಮಾಡ್ತೇವೆ, ಹಾಗೆ ಭಕ್ತಿಗೀತೆಗೆ ಮಾಡಿದಲ್ಲಿ ನಮ್ಮ ಧರ್ಮ, ಸಂಸ್ಕಾರ, ಸಂಸ್ಕೃತಿ ಎಲ್ಲ ಉಳಿದಂತೆ ಬೆಳೆದಂತೆ ನಾವು ಅದನ್ನು ಉಳಿಸುವ ಪ್ರಯತ್ನ ನಾವು ಮಾಡಬೇಕು. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಆಕಳಂಕ ಚರಿತ ಮಕರ ಕುಂಡಲಧರ, ಸಕಲರ ಪಾಲಿಪ 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 ಸಕಲರ ಪಾಲಿಪ. ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ. ಖಂಡಿತವಾಗಿ ನಮ್ಮ ಭಕ್ತರ ಶ್ರೀಹರಿಯ ಪಾದಕವರ ಅರ್ಪಣೆ, ಪರಶಿವನ ಸಾನ್ನಿಧ್ಯಕ್ಕೆ ಅರ್ಪಣೆ. ಯಾಕಂತ ಹೇಳಿದ್ರೆ ನಮ್ಮ ಭಜನಾ ಪರಂಪರೆಯನ್ನು ನಾವೇ ಉಳಿಸ್ಬೇಕು, ಬೆಳೆಸ್ಬೇಕು. ಇಲ್ಲಿ ನಮಗೆ ಈ ದಿವಸ ಇಲ್ಲಿ ನಾವು ಹಾಡ್ತಿದ್ದೇವೆ ಅಂತ ಹೇಳಿದ್ರೆ ಅದು ಪರಶಿವನ ಅನುಗ್ರಹದಿಂದ ನಾವು ಕೊಟ್ಟ ಭಿಕ್ಷೆ. ನಮ್ಮ ಬಂಜಾರ ಪ್ರಕಾಶ್ ಶೆಟ್ಟಿ ಸರ್ ಅವರು ಪ್ರೀತಿ ಇಟ್ಟು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮನ್ನು ಇಲ್ಲಿ ಈ ವೇದಿಕೆಯಲ್ಲಿ ಅವರೊಂದು ಅವಕಾಶ ಮಾಡಿಕೊಟ್ರು. ಭಕ್ತಿ ಸ್ಮರಣೆ ಮಾಡುವಂತ ಅವರೊಂದು ಅವಕಾಶ ಮಾಡಿಕೊಟ್ಟದಾಗಿ ನೀವೊಂದು ಬಾರಿ ಜೋರಾದ ಕೈ ಚಪ್ಪಾಳೆ ಕೊಡಬೇಕು. ಕೈ ಎತ್ತಿಕೊಂಡು ಹರಿನಾಮ ಸಂಕೀರ್ತನೆ ಮಾಡಿದವರಿಗೂ, ಹೃದಯದಲ್ಲಿ ಹರಿನಾಮ ಸಂಕೀರ್ತನೆ ಹಾಡಿದವರಿಗೂ ಪರಮಾತ್ಮನ ಅನುಗ್ರಹ ಸದಾ ಇರಲಿ. ಹರಿ ಕುಣಿದ ನಮ್ಮ ಹರಿ ಕುಣಿದ 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 ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ. ನಾನು ಸುಮ್ಮನೆ ಹಿಂದೆ ಕೂತ್ಕೊಂಡು ನೋಡೋದು
ಎಷ್ಟು ಜನ ಕೈ ಎತ್ತಿದ್ದಾರೆ, ಏನ್ ಮಾಡ್ತಾರೆ. ಜನಸಾಮಾನ್ಯರಿಗೆ ಹೆಚ್ಚು ದೂರ ಕಾಣುವುದಿಲ್ಲ. ಕಾಣುವಷ್ಟು ದೂರಕ್ಕೆ ನೋಡಿದೆ. 2 ಕೈ ಎತ್ತಲಿಕ್ಕೆ ಕೆಲವರಿಗೆ ಕಷ್ಟ ಆಗ್ತದೆ. ಯಾಕೆಂದ್ರೆ ಮೊಬೈಲ್ ಎಲ್ಲಿ ಇಡುವುದು ಅಂತ ಟೆನ್ಷನ್ ಆಗ್ತದೆ. ಒಮ್ಮೆಗೆ 2 ಕೈ ಎತ್ತಲಿಕ್ಕೆ ಕಷ್ಟ. ಇನ್ನು ಕೆಲವರಿಗೆ ಕೈ ಪೂರ್ತಿ ಮೇಲೆ ಹೋಗುದಿಲ್ಲ. ವರ್ಷ 60 ಕಳೆದ ಮೇಲೆ ಗಂಟು ನೋವು, ಕೈ ಮೇಲೆ ಹೋಗುದಿಲ್ಲ. ಗಂಟು ನೋವೇ ಜಾಸ್ತಿ ಆಗ್ತದೆ ಭಗವಂತನ ನಂಟಿಗಿಂತ. 2 ಕೈ ಎತ್ತಿದ್ರೆ ಲಾಭ ಉಂಟು ಅಂತ ಗೊತ್ತಾದ ನನಗೆ ಮೊನ್ನೆ. ನಾನು ಸುಮ್ಮನೆ ಕೂತಿದ್ದೆ, ಜಗದೀಶ್ ಆಚಾರ್ಯ ಹೇಳ್ತಾರಲ್ಲ ನೋಡುವಂತ. ನಾನು 2 ಕೈ ಎತ್ತಿ ಹರಿನಾಮ ಸಂಕೀರ್ತನೆ ಮಾಡಿದ್ದೆ. ಮನದಾನಿ ಕಾಂಡೆಬೋ ತೂಪೆ ಬುಡಿದಿನ ಅಕೌಂಟು ಗೃಹಲಕ್ಷ್ಮಿ 2 ತಿಂಗಳು ಬಾಕಿ ಇದ್ದೀನಿ. ಒರೋನೆ 4,000 ಬುರ್ದಿನ ನಂಬೆರ ಅಪ್ಪುಜಿ ಒಲ್ತು ಭಾಗ್ಯ ಒವು ಸೈಡ್ ಇಡ್ ತೆಂಚ ಬರ್ಪುಂಡು. ಮನುಷ್ಯನ ಜೀವನ ಧರ್ಮವೇ ಹಾಗೆ. ಇದು ಕರ್ಮ ಭೂಮಿಯೂ ಹೌದು, ಯೋಗ ಭೂಮಿಯೂ ಹೌದು, ಭೋಗ ಭೂಮಿಯೂ ಹೌದು. ಯಾವಾಗಲೋ ಎಲ್ಲಿಯೋ ಭಾಗ್ಯ ಸಿಗ್ತದೆ ಅಂದ್ರೆ ನಮಗೆ ಬೇಡ. ನಮಗೆ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ, ಇತ್ಯರ್ಥ ಆಗಿ ಬಿಡಬೇಕು. ಆದ್ರಿಂದ ಹರಿನಾಮ ಸಂಕೀರ್ತನೆಯಲ್ಲಿ ನಮ್ಮೊಂದಿಗೆ ಜೋಡಿಸಿದಂತಹ ಎಲ್ಲ ಸದ್ಭಕ್ತರ ಸಂಸ್ಕಾರಕ್ಕೆ, ಸಂಸ್ಕೃತಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದು ನಾಮಸ್ಮರಣೆ ಆಯಿತು. ಇನ್ನೊಂದು ಮಂತ್ರಸ್ಮರಣೆ ನಮ್ಮಲ್ಲಿ ಬಾಕಿ ಇರುವಂತಹದ್ದು. ಸ್ವರಸ್ಥಾನಕ್ಕನುಗುಣವಾಗಿ ಮಂತ್ರೋಚ್ಚಾರ ಮಾಡದೇ ಇದ್ರೆ ದೇವತೆಗಳಿಗೆ ಅಂಗೌನ ಅಂತ ಹೇಳ್ತಾರೆ. ನಾವೆಲ್ಲ ಜನಸಾಮಾನ್ಯರು, ಸಂಸ್ಕೃತ ಅಧ್ಯಯನ ಮಾಡದೇ ಇರುವವರು. ಆದ್ರಿಂದ ನಾವು ನಾಮಸ್ಮರಣೆಯನ್ನೇ ಹೆಚ್ಚಾಗಿ ಹಚ್ಚಿಕೊಳ್ಳೋದು. ಕಾರ್ಯಕ್ರಮದ ಮುಂದೆ ವೇದಪ್ರಿಯನೂ ನಾದಪ್ರಿಯನೋದಂತಹ ಮಹೇಶ್ವರನಿಗೆ ವೇದದ ಕೆಲವು ಸಾಲುಗಳನ್ನು ಅಳವಡಿಸಿಕೊಂಡು ನಾದದ ಮೂಲಕ ಸ್ತುತಿಸುವ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. Namah Shivaya, Namah Shivaya, Namah Shivaya, Namah Shivaya. Om 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 Namah Shivaya. Namah Shivaya.
ಕೋಟಿ ಅಖಿಲ ಪರಿಪಾಲನ ಪೂರಣ ಜಗತ್ಕಾರಣ ಸತ್ಯ ಪ್ರಿಯ ವೇದ ವೇದಾರ್ಥ ಸಾರ ಯಜ್ಞೋಮಯ ನಿಶ್ಚಲ ದುಷ್ಟ ವಿಗ್ರಹ ಸಪ್ತಲೋಕ ಸಂರಕ್ಷಣ ಸೋಮ ಸೂರ್ಯಾಗ್ನಿಲೋಚನ ಶೂಲಪಾಣಿ ಭುಜಂಗ ಭೂಷಣ ಯೋಗೇಶ ಮಹಾಸೇನ ಜನಕ ಪಂಚವಕ್ರ ಪರಶುಹಸ್ತ ನಮಃ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಭಜೇಹಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಓಂ ನಮಃ ಶಿವಾಯ. त्रिशूलगात्रम् सत्यप्रभाव दिव्यप्रकाशमन्त्रस्वरूपमात्रम् निष्प्रपञ्चाधिनिष्कलङ्कोऽहं निजपूर्णबोधहं प्रत्यगात्मागं नित्यदं भोगं सुप्रगासोगं हं हं सच्चित्प्रमाणम् मूलप्रमेय अयं ब्रह्मास्मि अहं ब्रह्मास्मि सप्तकण्ठ सप्तविहरति शिवगमनमणिहरति ॐ शिवोऽहं रुद्रनामं भजेऽहं वीरभद्राय अग्निनेत्राय घोरसंहारः सकललोकाय सर्वभूताय सत्यसाक्षात्करा शम्भो शम्भो शङ्करा ॐ शिवोऽहं रुद्रनामं भजेऽहं शंभवे अमृतेशाय शर्वाय महादेवाय ते नमः। शिव 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 हर 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 नमः शिवाय।
ಶಿವ 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 ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಹಲಿಂಗೇಶ್ವರಾಯ ಪಡುಬಿದ್ರೆಪುರದೊಡೆಯ ಮಹಲಿಂಗೇಶ್ವರಾಯ. ತಂಗುರ ಸಾಹಿತ್ಯ ಮತ್ತು ಸಂಗೀತ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ವೇದಿಕೆ ಎದುರು ಭಾಗದಲ್ಲಿ ಹಾಡಿದಂಥ ಹಾಡುಗಳು ವಿಶೇಷವಾದ ಮೆರಗನ್ನು ಪಡ್ಕೊಳ್ಳೋದು ಹಿನ್ನೆಲೆಯ ಸಂಗೀತದಿಂದ. ಈ ನಿಟ್ಟಿನಲ್ಲಿ ಜಗದೀಶ್ ಆಚಾರ್ಯ ತಂಡದ 7 ಜನ ನಮ್ಮ ಆತ್ಮೀಯ ಮಿತ್ರರು ತಮ್ಮದೇ ಆದಂಥ ವಾದ್ಯ ಸಂಗೀತದೊಂದಿಗೆ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಒಂದು ಬಾರಿಯ ಚಪ್ಪಾಳೆಯ ಸ್ಫೂರ್ತಿ ಹಿನ್ನೆಲೆ ಸಂಗೀತಕ್ಕೂ ದೊರಕಲಿ ಅಂತ ಕೇಳಿಕೊಡ್ತಾ ಇದ್ದೇನೆ. ನನ್ನ ಮನಸ್ಸಲ್ಲಿ ಮೊನ್ನೆ ತನಕ ಇದ್ದಂಥ ವಿಚಾರ, ನಮ್ಮ ಸಂಪತ್ತಿರುವಂತಹದ್ದು ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿರುವ ದುಡ್ಡಲ್ಲಿ, ಮಾಡಿಟ್ಟ ಸೈಟಲ್ಲಿ, ಹೆಂಡತಿಯ ಕುತ್ತಿಗೆಯಲ್ಲಿ, ಕೈಯಲ್ಲಿರುವ ಚಿನ್ನದಲ್ಲಿ ಅಂತ ಅಭಿಪ್ರಾಯ ಇತ್ತು. ಒಂದು 5-6 ವರ್ಷದಿಂದ ಜಗದೀಶ್ ಆಚಾರ್ಯರ ಜೊತೆ ಕಾರ್ಯಕ್ರಮದ ನಿರೂಪಣೆಗೆ ಬೇರೆ ಬೇರೆ ಕಡೆ ಬ್ರಹ್ಮಕಲಶಕ್ಕೆ ಹೋಗಲಿಕ್ಕೆ ಪ್ರಾರಂಭ ಆದ ಮೇಲೆ ಮನಸ್ಸಿಗೆ ಬಂದಂತ ಒಂದು ಚಿಂತನೆ, ನಾವು ನಮ್ಮ ಮನೆ ನಮ್ಮ ಕೆಲಸ ಅಂತ ಪ್ರತಿಯೊಬ್ಬರು ಕುಳಿತರು ಅಂತಾದ್ರೆ ಉಡುಪಿ ದಕ್ಷಿಣ ಕನ್ನಡ ಪರಿಸರದಲ್ಲಿರುವಂತಹ ಸಾವಿರಾರು ದೇವಾಲಯಗಳ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಯಾರು ಮಾಡ್ತಾರೆ ಅಂತ ಹೇಳುವಂತ ಚಿಂತೆ. ಒಂದೇ ಒಂದು ಬ್ರಹ್ಮಕಲಶ ಅರ್ಧಕ್ಕೆ ನಿಂತದ್ದಿಲ್ಲ. ಬಂದವರಿಗೆ ಊಟೋಪಚಾರ ಯಥೋಪಚಾರ ಎಲ್ಲ ಸಾಂಗವಾಗಿ ನೆರವೇರಿ ಆ ಜಾಗದಲ್ಲಿ ದೇವರ ಪ್ರತಿಷ್ಠಾನೆ ಆಗಬೇಕಿದ್ರೆ ಕೆಲವು ಮಂದಿ ಇದಕ್ಕೆ ಮೂಲಭೂತ ಕಾರಣರಾಗಿ ಹಿನ್ನೆಲೆಯಲ್ಲಿ ಅಸಂಖ್ಯ ಸಂಖ್ಯೆಯ ಕೋಟಿ ಸಂಖ್ಯೆಯ ಸ್ವಯಂ ಸೇವಕರು ಇವರ ಬೆನ್ನೆಲುಬಾಗಿ ಜೊತೆಯಾಗಿ ನಿಂತಿದ್ದಾರೆ ಅಂತ ಹೇಳುವಂತಹದ್ದು ಅತ್ಯಂತ ಖುಷಿಯ ವಿಚಾರ. ಮತ್ತು ಈಗ ನನಗೆ ಜ್ಞಾನೋದಯ ಆದದ್ದು ಸಂಪತ್ತು ಇರುವಂತಹದ್ದು ಅಂತ ಹೃದಯವಂತರಲ್ಲಿ ಅಂತ ಗೊಂತಾದದ್ದು ನಂತ. ಹಾಗಿದ್ರೆ ಆ ಪಾತ್ರಗಳು ತುಂಬಬೇಕು ಅಂತ ಸಂಪತ್ತು ಒಂದೇ ಕಡೆ ಇರಬಾರದು. ಆ ಸಂಪತ್ತು ಒಂದು ಕಡೆ ತುಂಬಿದ್ದನ್ನು ಕೊಡುವಂತ ಒಂದು ಮನೋಧರ್ಮ ಬೆಳೆದು ಬರಬೇಕು. ಬಾಜನ ದಿಂಜೋಡು ಸೌಂಟುಡು ದೆರ್ತು ಕೊರೋಡು. ಇಷ್ಟು ನಾನು ಹಿನ್ನೆಲೆಯಲ್ಲಿ ಸರಳವಾಗಿ ಯಾಕೆ ಹೇಳ್ತೇನೆ ಅಂದ್ರೆ, ಇಂದು ನನಗೆ ಅತ್ಯಂತ ಖುಷಿ, ಗೌರವಾಧ್ಯಕ್ಷರಾಗಿದ್ದುಕೊಂಡು ಸ್ವಾಗತವನ್ನು ಕೊಟ್ಟು ಇಂದು ನಮ್ಮ 4 ಹಾಡುಗಳನ್ನು ಕೇಳುವುದಕ್ಕಾಗಿ ಎದುರುಗಡೆ ಕುಳಿತು ಪುರುಸೊತ್ತು ಮಾಡಿ ಇದ್ದಾರೆ ಅಂತ ಹೇಳುವಂತಹದ್ದೇ ಒಂದು ಭಾಗ್ಯ ವಿಶೇಷ. ಇಜ್ಜಡಿ ಈತ ಪುರುಸೊತ್ತು ಏರಗೆಲ್ಲ ತಿಕ್ಕುಜಿ ಎದುರು ಕುಲ್ಲೋಡು ನಂಡ ಅದು ಬ್ಯುಸಿ ಉಪ್ಪೇರ್. ವಂದನೆಗಳು, ನಮಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ವಂದನೆಗಳು. ಮತ್ತು ಈ ನಮ್ಮ ಪರಿಸರದಲ್ಲಿ ನಮ್ಮ ಹೃದಯ ಮಧ್ಯದಲ್ಲಿ ನೆಲೆದಿಂದಂತಹ ಮಾಲಿಂಗೇಶ್ವರನನ್ನು ನಮ್ಮ ಕಣ್ಣೆದುರಿಗೆ ಕಣ್ತುಂಬಿಕೊಂಡು ನೋಡುವಂತಹ ಸೌಭಾಗ್ಯ ಬಂದದಕ್ಕಾಗಿ ವಂದನೆಗಳು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಈಶ್ವರೋದ್ಯಾನದೊಂದಿಗೆ ಈಶ್ವರನ ಸ್ತುತಿಯೊಂದಿಗೆ ಮುಂದುವರಿಸ್ತಾ ಇದ್ದೇವೆ. ವೃತ್ತಿಯಲ್ಲಿ ವೈದ್ಯೆಯಾಗಿದ್ದು ಪ್ರವೃತ್ತಿಯಲ್ಲಿ ಇಂದು ಗಾಯಕಿಯಾಗಿ ನಮ್ಮ ತಂಡದಲ್ಲಿರುವಂತಹ ಅದ್ಭುತ ಪ್ರತಿಭೆ ಡಾಕ್ಟರ್ ಉಜ್ವಲಾಚಾರ್ ಮಂಕುಡೆ ವೇದಿಕೆಯಲ್ಲಿ. ಶಿವಾ
ವಯ್ಯಾರಿ ಮಾಸಿವ ಡಂಗುರುಮ ಡಂಗುರು 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 ಮಾಸಿವ ವಯ್ಯಾರಿ ಮಾಸಿವ ಡಂಗುರುಮ ಓಂ ನಮ ಶಿವ ಓಂಕಾರ ಶಿವ ಶಂಕರ ಗೌರಿ ಮಂಗ ಚೂಡುಮ ಓಂ ನಮ ಶಿವ ಓಂಕಾರ ಶಿವ ಶಂಕರ ಗೌರಿ ಮಂಗ ಚೂಡುಮ ಡಂಗುರು 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 ಮಾಸಿವ ವಯ್ಯಾರಿ ಮಾಸಿವ ಡಂಗುರುಮ ಡಂಗುರು 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 ಮಾಸಿವ ವಯ್ಯಾರಿ ಮಾಸಿವ ಡಂಗುರುಮ ವಯ್ಯಾರಿ ಮಾಸಿವ ಡಂಗುರುಮ ವಯ್ಯಾರಿ ಮಾಸಿವ ಡಂಗುರುಮ ಬ್ರಹ್ಮಕಲಶ ಆಗಬೇಕಿದ್ರೆ ಮುಂಚೆ ಒಂದು ಪ್ರಶ್ನೆ ಇಡ್ಲಿಕ್ಕೆ ಅಂತ ಉಂಟು. ತಂತ್ರಿಗಳೆಲ್ಲ ಬರ್ತಾರೆ. ಊರಿನವರಿಗೆ ಪ್ರಶ್ನೆ ಇಡುವಾಗಲೇ ಗರ್ಭದಲ್ಲಿ ಚಳಿ ಕೂತುಕೊಳ್ಳಿಕ್ಕೆ ಶುರು ಆಗ್ತದೆ. ಎಲ್ಲ ಕೋಟಿ ಕೊಟ್ಟಲೆ ಖರ್ಚಿದೆ ಇರುವಂತಹದ್ದು. ತನುಮನ ಧನ ಸಹಾಯ ಅಂತ ಆಮೇಲೆ ಬೇರೆ ಬೇರೆ ಕಡೆ ಊರಿನಲ್ಲೆಲ್ಲ ಕಳಿಸ್ತಾರೆ. ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು, ಬ್ರಹ್ಮಕಲಶ ಆಗಬೇಕು ಅಂತ ಪ್ರಶ್ನೆಯಲ್ಲಿ ಕಂಡು ಪ್ರಕಾರ ಏನೆಲ್ಲ ನಡಿಬೇಕೋ ಅದೆಲ್ಲ ಬಹಳ ಸೂಕ್ಷ್ಮ ರೀತಿಯಲ್ಲಿ ಮಾಡುವವರಿದ್ದಾರೆ, ವಿಜೃಂಭಣೆಯಿಂದ ಮಾಡುವವರಿದ್ದಾರೆ. ಹೇಗೆ ಮಾಡುವುದಾದ್ರೂ ಹಣಕಾಸಿಲ್ಲದೆ ಆಗೋದಿಲ್ಲ, ದುಡ್ಡು ಇರಲೇಬೇಕು. ಹಣದಿಂದ ಪುಸ್ತಕವನ್ನು ಕೊಳ್ಳಬಹುದು, ಆದರೆ ವಿದ್ಯೆಯನ್ನಲ್ಲ. ಹಣದಿಂದ ಔಷಧಿಯನ್ನು ಕೊಳ್ಳಬಹುದು, ಆದರೆ ಆರೋಗ್ಯವನ್ನಲ್ಲ. ಹಣದಿಂದ ಹಾಸಿಗೆಯನ್ನು ಕೊಳ್ಳಬಹುದು, ಆದರೆ ನಿದ್ರೆಯನ್ನಲ್ಲ. ಹಾಗಂತ ದುಡ್ಡು ಇಲ್ಲದೆ ಇದ್ರೆ ಆಗೋದು ಇಲ್ಲ. ನಮ್ಮ ಭಾರತ ದೇಶದ 2 ಕ್ಷೇತ್ರಗಳು ಅತ್ಯಂತ ಹೆಚ್ಚು ಭಕ್ತರನ್ನು ಆಕರ್ಷಿಸುವಂತಹದ್ದು. ಒಂದು ತಿರುಪತಿಯ ತಿಮ್ಮಪ್ಪ, ಇನ್ನೊಂದು ಶಬರಿಮಲೆಯ ಅಯ್ಯಪ್ಪ. ತಿಮ್ಮಪ್ಪ 3 ಅಕ್ಷರದ ಹೆಸರು, ಅಯ್ಯಪ್ಪನು 3 ಅಕ್ಷರದ ಹೆಸರು. ತಿಮ್ಮಪ್ಪನ ದರ್ಶನಕ್ಕೂ ಮೆಟ್ಟತ್ತಿ ಹೋಗಬೇಕು, ಅಯ್ಯಪ್ಪನ ದರ್ಶನಕ್ಕೂ ಮೆಟ್ಟತ್ತಿ ಹೋಗಬೇಕು. ತಿಮ್ಮಪ್ಪ ಅಷ್ಟೈಶ್ವರ್ಯಗಳ ಒಡೆಯನಾಗಿ ಕಾಣಿಸಿಕೊಂಡ್ರೆ ಅಯ್ಯಪ್ಪ ವೈರಾಗ್ಯದ ಪ್ರತಿರೂಪಿಯಾಗಿ ಕಾಣಿಸಿಕೊಳ್ತಾನೆ. ನಾವೆಲ್ಲ ಸಂಸಾರಸ್ಥರು, ಪೂರ್ತಿ ವೈರಾಗ್ಯ ಮಾಡಲಿಕ್ಕೂ ಆಗೋದಿಲ್ಲ. ಹಾಗಂತ ಹೆಚ್ಚು ದುಡ್ಡಿನ ಹಿಂದೆಯೂ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ದೇವಸ್ಥಾನದ ವ್ಯವಸ್ಥಿತವಾದಂತ ನಡಾವಳಿಗೆ ಏನು ಸಂಪತ್ತು ಬೇಕೋ ಅದು ತನ್ನಿಂದ ತಾನೇ ಹರಿದು ಬರಲಿ ಅಂತ ಹಾರೈಸುತ್ತಾ ತಿರುಪತಿಯ ಶ್ರೀನಿವಾಸನ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಸೆನ್ನೊಡೆಯ ಗೋಪಾಲ ವಿಠಲ ದೇವ ಪರಾಕು ಅಡೀಡು ಭಕ್ತ
ಭಕ್ತವತ್ಸಲ ಶ್ರೀಲಕುಮಿಲ್ಲ ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೇ ವಾರಿ ಜಮಿತ್ರಾಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆ ಬಾರಯ್ಯ ಬಾಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ವೆಂಕಟೇಶರಾಯ ವಾರಿ ಜನಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಗೆ ಬಾಳಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ವೆಂಕಟೇಶರಾಯ ಮಾರ ಜನಕ ಮುಕುತಾರೋದಯ ದೇವಯ್ಯ ಧಿಯ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ವೆಂಕಟೇಶರಾಯ ತಡಮಾಡ ಬ್ಯಾಡ ಓ ಹೇ ನಂದ ವಾಕುಲಾಲಿಸೆನ್ನೊಡೆಯ ಗೋಪಾಲ ವಿಠಲ ದೇವಾಪದಾಕು ಅಡೀಡು ಭಕ್ತ ವತ್ಸಲ ಶ್ರೀಲಕುಮಿನಲ್ಲ ಮಡುವಿನೊಳಗೆ ಗಜ ಮೊರೆಗಿದ ಲಕ್ಷಣ ಮಡದಿಗೆ ಹೇಳದೆ ದುಡ್ಡು ದುಡನೆ ಬಂದು ಹಿಡಿದು ನಕ್ರನ ಪಾಯ ಕಡಿದು ಬಿಡಿಸಿದನೆ ಸಡಗರದಲ್ಲಿ ಕೊಟ್ಟಬಿಯುಡ ಜೋಡಿ ಬಾಳಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ವೆಂಕಟೇಶರಾಯ ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಗೆ ಬಾಳಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ವೆಂಕಟೇಶರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ವೆಂಕಟೇಶರಾಯ ಹೇ ಶ್ರೀನಿವಾಸರಾಯ ವೆಂಕಟೇಶರಾಯ ಹೇ ಶ್ರೀನಿವಾಸರಾಯ ವೆಂಕಟೇಶರಾಯ
ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ದೇವರನ್ನು ಕಂಡುಕೊಳ್ಳೋದು ಸಾಧ್ಯವಿಲ್ಲ ಅಂತ. ಇಂತಹ ದಾಸ ಸಂಕೀರ್ತನೆಗಳ ಮೂಲಕ ಕಾಲಿಗೆ ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ತಾಳಕ್ಕೆ ತಕ್ಕ ಹಾಗೆ ಹೆಜ್ಜೆ ಹಿಡಿದು ದೇವರ ನಾಮಗಳನ್ನು ಬೀದಿ ಬೀದಿಗಳಲ್ಲಿ ಹಾಡಿ ಭಕ್ತಿಯ ಪಂಥವನ್ನು ಹಾಕಿ ತೋರಿಸಿಕೊಟ್ಟವರು ದಾಸರು. ಈ ಹಾಡು ಬಾರಯ್ಯ ಬಾಬಾ ಇವತ್ತು ಈ ವೇದಿಕೆಯಲ್ಲಿ ಜಗದೀಶಾಚಾರ್ಯರು ನನ್ನ ನಿರೂಪಣೆಯಲ್ಲಿ ಹಾಡಿದ್ದು 1128ನೇ ಸರ್ತಿ. ನಾನು ಅದೊಂದು ಪದ್ಯ ಮಾತ್ರ ಎಷ್ಟು ಸರ್ತಿ ಹಾಡಿದ್ರು ಅಂತ ಲೆಕ್ಕ ಇಡು. ಇಷ್ಟರ ತನಕ ಒಂದು ಹಾಡು ನನಗೆ ಪೂರ್ತಿ ಕಲೀಲಿಕ್ಕೆ ಆಗಲೇ ಇಲ್ಲ, ಸಾಹಿತ್ಯವೇ ಕಲೀಲಿಕ್ಕೆ ಆಗಲಿಲ್ಲ. ಅದರ ಒಂದು ಸಾಹಿತ್ಯ ನನಗೆ ಬಾರಿ ಇಷ್ಟ. ಮಡದಿಗೆ ಹೇಳದೆ ದುಡನೆ ಬಂದ ಅಂತ ಅದರಲ್ಲಿ ಬರ್ತದೆ ಆ ಹಾಡಿನ ಮಧ್ಯದಲ್ಲಿ. ಅಲ್ಲ, ನಾವು ಹೆಂಡತಿಗೆ ಹೇಳದೆ ಹೋಗುವ ಅಭ್ಯಾಸ ಉಂಟು, ದೇವರಿಗೆ ಅಭ್ಯಾಸ ಉಂಟು ಅಂತಾದ ಮೇಲೆ ನನಗೊಂದು ಖುಷಿ ಆದದ್ದು. ನಾವು ಹೇಳದೆ ಹೋದ್ರೆ ತೊಂದರೆ ಇಲ್ಲ ಅಂತ. ಕಾರ್ಯಕ್ರಮದ ನಿರೂಪಣೆಯಲ್ಲಿ ಪ್ರಾರಂಭಕ್ಕೆ ನಮ್ಮ ಮನೆಯಲ್ಲಿ ಕಳಿಸಿಕೊಡ್ತಾ ಇದ್ರು. ಜಗದೀಶಾಚಾರ್ಯರ ಕಾರ್ಯಕ್ರಮ ನಿರೂಪಣೆ ಅಂತ ಗೇಟಿನ ತನಕ ಬಂದು ಕಳಿಸಿಕೊಡುತ್ತಿದ್ದಳು ನನ್ನ ಮನೆಯಾಕೆ. ಈಗ ಪ್ರತಿನಿತ್ಯ 2 ಕಾರ್ಯಕ್ರಮ ಸ್ವಾಮಿಗಳು 1.5 ಗಂಟೆ ಕಾರ್ಯಕ್ರಮ ಪುಷ್ಕರಣಿ ಹತ್ರ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಈ ವರ್ಷ. ನನಗೆ ಖುಷಿ ಏನಂದ್ರೆ ಆ ಪುಷ್ಕರಣಿಯ ಹಿಂದೆಯೂ ಈ ಬ್ರಹ್ಮಕಲಶದ ಹಿಂದೆಯೂ ನಮ್ಮ ಪ್ರಕಾಶಣ್ಣನ ಕೈ ಉಂಟು ಅಂತ ನನಗೊಂದು ಖುಷಿ. ಅಲ್ಲಿಯೂ ಇದ್ದಾರೆ ಇಲ್ಲಿಯೂ ಇದ್ದಾರೆ ಅಂತ. ಅದೇ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ ರಾಘವೇಂದ್ರ ಸ್ವಾಮಿಯ ಸ್ತುತಿಯೊಂದಿಗೆ. ಸರ್ನ ಬಗ್ಗೆ ಒಂದು ಮಾತು. ನಮ್ಮ ಸರ್ನ ಬಗ್ಗೆ ನಾವೆಲ್ಲ ಎಣಿಸಿದ್ದೇವೆ, ನಮ್ಮ ಊರಲ್ಲಿ ಎಲ್ಲ ಕ್ಷೇತ್ರಕ್ಕೆ ಅವರು ಜೀರ್ಣೋದ್ಧಾರಕ್ಕೆ ಅವರು ಎದುರು ನಿಂತು ಕೆಲಸ ಮಾಡ್ತಾರೆ, ಕೋಟಿ ಕೋಟಿ ವೆಚ್ಚದಲ್ಲಿ ಖರ್ಚು ಮಾಡ್ತಾರೆ ಅಂತೇಳಿ. ನಮ್ಮ ರಾಜ್ಯ ಬಿಟ್ಟು ಹೊರ ರಾಜ್ಯದಲ್ಲಿ ಕೂಡ ದೇವರ ಸನ್ನಿಧಾನಕ್ಕೆ, ದೇವರ ಕಾರ್ಯಕ್ಕೆ ಅವರು ದೊಡ್ಡ ಮೊತ್ತದ ಕೊಡುಗೆಯನ್ನು ಕೊಡ್ತಾರೆ. ಒಮ್ಮೆ ಜೋರಾದ ಕೈಚಪ್ಪಾಳೆ. ಮಂತ್ರಾಲಯದ ರಾಘವೇಂದ್ರ ರಾಯರ ಆ ಸನ್ನಿಧಿಲಿ ಪುಷ್ಕರಣಿಯಲ್ಲಿ ಇರಲಿಲ್ಲ. ಆ ಪುಷ್ಕರಣಿ ನಿರ್ಮಾಣಕ್ಕೆ 4 ಕೋಟಿಯನ್ನು ಕ್ಷೇತ್ರದ ಅವರು ನಮ್ಮ ಪ್ರಕಾಶ್ ಶೆಟ್ಟಿ ಸರ್ ಅವರು ಕೊಟ್ಟಿದ್ದಾರೆ. ಇಂಥ ದಾನಿಗಳು ಇರುವಾಗ ನಮ್ಮ ಎಲ್ಲ ದೇವಸ್ಥಾನಗಳು ಜೀರ್ಣೋದ್ಧರಗೊಳ್ತವೆ. ಯಾಕಂತ ಹೇಳಿದ್ರೆ ಭಗವಂತನ ಒಂದು ಅನುಗ್ರಹ, ಇಂಥವರಿಂದಲೇ ಅದು ಆಗ್ಬೇಕು ಅಂತೇಳಿ. ಕೆಲವು ಸಲ ಎಷ್ಟು ಕೋಟಿ ಹಣ ಇದ್ದರೂ ಕೊಡುವಂತ ಮನಸ್ಸು ಇರುವುದಿಲ್ಲ, ಮಾಡುವಂತ ಭಾಗ್ಯ ಇರುವುದಿಲ್ಲ. ಅಂತ ಭಾಗ್ಯ ಭಗವಂತ ನಮ್ಮ ಸರಿಗೆ ಕೊಟ್ಟಿದ್ದಾರೆ. ಸರ್, ನೀವು ನಮ್ಮಂತ ಕಲಾವಿದರನ್ನು ಬೆಳೆಸ್ತಿದ್ದೀರಿ. ಯಾವತ್ತು ನಮ್ಮ ತಂಡ ನಿಮಗೆ ಯಾವತ್ತು ಚಿರಋಣಿ ಆಗಿರ್ತದೆ. ಒಂದು ಬಾರಿ ಪ್ರೀತಿಯ ಜೋರಾದ ಕೈ ಚಪ್ಪಾಳೆ ಸರಿಗೆ. ಥ್ಯಾಂಕ್ ಯು. सद्भक्तहृदयाधीशम् सुबुधेन्द्र श्री पूजितम् मंत्रालय पुरनिवासम् वंदे श्रीराघवेन्द्रं गुरु सार्वभौमो वंदे गुरु सार्वभौमम्. ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು. ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು. ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ
ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಶರಣಾದೇನ ಪಾದತೆ ಭಕ್ತರಾಘವೇಂದ್ರ ವರ ನೀಡೋ ವರದೇಂದ್ರ ಮಂತ್ರಾಲಯ ಚಂದ್ರನೇ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಶರಣಾದೇನ ಪಾದತೆ ಭಕ್ತರಾಘವೇಂದ್ರ ವರ ನೀಡೋ ವರದೇಂದ್ರ ಮಂತ್ರಾಲಯ ಚಂದ್ರನೇ. ಮನವೆಂಬ ಮಂದಿರದಿ ಮನೆ ಮಾಡಿ ನೀ ನಿಲ್ಲಿಸು ಓ ಎನ್ನ ಯೋಗೀಂದ್ರದಿ ಬದುಕೆಂಬ ಬಂಧನದಿ ಭಯ ನೀಡು ಶ್ರೀ ಗುರುವೆ ಭಕ್ತ ಜನ ದೇವೇಂದ್ರನೇ ಮಂತ್ರಾಲಯ ಶ್ರೀ ಕರುಣಾಲಯ ಶ್ರೀ ಗುರುರಾಯರ ಶುಭರಾಲಯ ಮನವೆಂಬ ಮಂದಿರದಿ ಮನೆ ಮಾಡಿ ನೀ ನಿಲ್ಲಿಸು ಓ ಎನ್ನ ಯೋಗೀಂದ್ರನೇ ಬದುಕೆಂಬ ಬಂಧನದಿ ಭಯ ನೀಡು ಶ್ರೀ ಗುರು ಭಕ್ತ ಜನ ದೇವೇಂದ್ರನೇ ಆಯುಗದ ಪ್ರಹ್ಲಾದರೇ ಈ ಯುಗದ ಗುರುರಾಯರು ಕಲಿಯುಗದ ಗುರು ತೀರ್ಥರೇ ನರಹರಿಯ ಪ್ರಿಯರಾಯರು ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಶರಣಾದೇನ ಪಾದತೆ ಭಕ್ತರಾಘವೇಂದ್ರ ವರ ನೀಡು ವರದೇಂದ್ರ ಮಂತ್ರಾಲಯ ಚಂದ್ರನೇ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಶರಣಾದೇನ ಪಾದತೆ ಭಕ್ತರಾಘವೇಂದ್ರ ವರ ನೀಡು ವರದೇಂದ್ರ ಮಂತ್ರಾಲಯ ಚಂದ್ರನೇ ಮಂತ್ರಾಲಯ ಚಂದ್ರನೇ ಮಂತ್ರಾಲಯ ಚಂದ್ರನೇ. ಎನ್ನ ಗುರುವೇ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಓ ಎನ್ನ ಗುರುವೇ ಈಗ ಒಂದು 4 ವರ್ಷಗಳ ಹಿಂದಿನ ತನಕ ಜಾತ್ರೆ ಸಂಭ್ರಮಗಳಲ್ಲೇ ಆಗಲಿ ಯುವಕ ಯುವತಿಯರ ತಂಡ ಚಲನಚಿತ್ರ ಗೀತೆಗಳಿಗೆ ಮಾತ್ರ ಒಂದು ಕುಣಿಯುವ ಪರಂಪರೆ ನಮ್ಮಲ್ಲಿತ್ತು. ಭಕ್ತಿಗೀತೆಗಳಿಗೆ ಕುಣಿಯುವ ಪರಂಪರೆ ಇರಲಿಲ್ಲ. ಕಳೆದ 3 ವರ್ಷಗಳಿಂದ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರಾರಂಭವಾದದ್ದು ಸಾರ್ವಜನಿಕವಾಗಿ ದೇವರ ಎದುರು ಬೀದಿಯಲ್ಲಿ ದೀಪವನ್ನು ಬೆಳಗಿ 1800 ಮಂದಿ ಯುವಕ ಯುವತಿಯರು ಭಜನಾ ಮಂಡಳಿಯವರು ಜೊತೆಯಾಗಿ ಸೇರಿ ದಾಸ ಸಂಕೀರ್ತನೆಗಳಿಗೆ ಕುಣಿಯುವಂತ ಪರಂಪರೆ ಪ್ರಾರಂಭವಾದದ್ದು. ಪ್ರತಿ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕುಣಿತ ಭಜನೆಯ ಸ್ವರೂಪದಲ್ಲಿ ಯುವಕ ಯುವತಿಯರ ತಂಡ ಇವತ್ತು ದಾಸ ಸಂಗೀತಕ್ಕೆ ಕುಣಿತಾ ಇದೆ ಅಂತ ಹೇಳುವಂತಹದ್ದು ಒಂದು ಮೆಚ್ಚುವಂತ ಬದಲಾವಣೆಯ ಪರ್ವ ಪ್ರಾರಂಭ ಆಗಿದೆ ಅಂತ ಸಂತೋಷ ಪಡುವಂತ ವಿಚಾರ ಅಂತ ಭಾವಿಸ್ತೇನೆ. ಅದಕ್ಕಾಗಿ ಜಗದೀಶ್ ಆಚಾರ್ಯ ಅವರಿಂದ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಗೀತೆ ದಾಸ ಸಂಕೀರ್ತನೆಗಳು
ದೈನಂದಿನ ಜೀವನದ ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಸರಳವಾದಂತಹ ಭಾಷೆಗಳಲ್ಲಿ ಆದೇಶ, ಸಂದೇಶ, ಉಪದೇಶ ಅಂತ 3 ವಿಭಾಗಗಳಲ್ಲಿ ಬರುವಂತಹದ್ದು ಅಂತ ಒಂದು ಗೀತೆ ಇದೀಗ ಜಗದೀಶ್ ಆಚಾರ್ಯ ಅವರಿಂದ ಕಾರ್ಯಕ್ರಮದ ಮುಂದೆ ನಾವು ನೀವು ಜೊತೆಯಾಗಿ ಸೇರಿ ಹಾಡಬಹುದಾದಂತ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಸಡಲದಾಯಿತು ಬೀರುತ್ತಿರುವ ಮೋಹ ಜಾಲ ಸಡಲದಾಯಿತು ಬೀರುತ್ತಿರುವ ಮೋಹ ಜಾಲ ಸಡಲದಾಯಿತು ಬೀರುತ್ತಿರುವ ಮೋಹ ಜಾಲ ಸಡಲದಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ ಬಾರೆ ಸಖಿ ಚಿಂತೆ ಮಾಡಿದಾಯಿತು ಗೋವಳನಿವನಲ್ಲವೆಂದು ನಿರ್ಧರಾಯಿತು ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಳನಿವನಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಹರಿದಾಸರು ಹೇಳ್ತಾರೆ, ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಭಕ್ತಿಯಿಂದ ಒಂದು ಬಾರಿ ಎಣಿಸದಿದ್ದರೂ ನಮಿಸದಿದ್ದರೂ ಜೀವನ ಕಳೆಯುವುದೇ ಕಷ್ಟ ಅಂತೇಳಿ. ಇಷ್ಟು ತಡರಾತ್ರಿ ಆದರೂ ಇಷ್ಟೂ ಜನ ಭಕ್ತಾದಿಗಳು ನಾವೆಲ್ಲ ಭಕ್ತಿಯಿಂದ ಕೂತಿದ್ದೇವೆ. ಈ ಕ್ಷಣವನ್ನು ನಾವು ಕೃಷ್ಣನ ಪಾದಕ್ಕೆ ಅರ್ಪಣೆ ಮಾಡುವ, ಎರಡೂ ಕೈಗಳನ್ನು ಮೇಲೆತ್ತಕೊಂಡು ಕೃಷ್ಣನ ಪಾದ ಮುಟ್ಟುವಂತ ಕೆಲಸ ಮಾಡುವ. ಸ್ವಲ್ಪ ಕಷ್ಟ ಇದೆ ಭಜನೆ,
ತಪ್ಪಾದಲ್ಲಿ ಶ್ರೀಹರಿಯು ಮನ್ನಿಸ್ತಾನೆ. ಯಾಕಂತ ಹೇಳಿದರೆ ನಮ್ಮ ಭಕ್ತಿ ನಿಷ್ಕಲ್ಮಶವಾಗಿರಬೇಕು. ಶ್ರದ್ಧೆಯಿಂದ ಹಾಡಿದ್ದಲ್ಲಿ ಅದು ಶಿವನ ಪಾದಕ್ಕೋದು ಅರ್ಪಣೆ, ಕೃಷ್ಣ ಪರಮಾತ್ಮನ ಪಾದಕ್ಕೋದು ಅರ್ಪಣೆ. ಯಾವನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳ ನಿವನಲ್ಲವೆಂದು ನಿರ್ಧರಾಯಿತು. ಯಾವನಾದರೇನು ಇವನ ಕ್ಷಣವು ಕಾಣದೆ, ಯಾವನಾದರೇನು ಇವನ ಕ್ಷಣವು ಕಾಣದೆ, ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು, ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು, ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನುತ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನುತ ಕೊಳಲನೂದುವ, ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನುತ ಕೊಳಲನೂದುವ, ಕೊಳಲನೂದುವ ಕೃಷ್ಣ 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 ಕೊಳಲನೂದುವ, ಕೊಳಲನೂದುವ. ಕೃಷ್ಣ ಕೃಷ್ಣ ಆ ಆ ಆ ಆ
ಜಗದೊಡೆಯ ಕೃಷ್ಣ ಉಡುಪಿಗೊಡೆಯ ಕೃಷ್ಣ. ಒಂದು ಬಾರಿ ಜೋರಾದ ಕೈ ಚಪ್ಪಾಳೆ ನಮ್ಮ ವಾದ್ಯವೃಂದದವರಿಗೆ. ಥ್ಯಾಂಕ್ ಯು. ಜೀವನ ಭಾರ ಆಗೋದು ಅಂತ ಸಾಹಿತ್ಯದಲ್ಲಿ ಹೇಳಿದರು. ಸರಿಯಾಗಿ ನೀವು ನೋಡಿ, ಕೆಲವರಿಗೆ ಭಾರವೇ ಜೀವನ. ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಹೋಗುವವರಾಗಲಿ, ಬೇರೆ ಬೇರೆ ಕಡೆಯ ದೇವರ ದರ್ಶನಕ್ಕೆ ಹೋಗಲಿಕ್ಕೆ ನಡಿಲಿಕ್ಕೆ ಆಗದೇ ಇದ್ದವರ ಭಾರವನ್ನು ಹೊತ್ತು ಕರ್ಕೊಂಡು ಹೋಗಿ ದೇವರ ದರ್ಶನ ಮಾಡುವಂತ ಒಂದು ಕೂಲಿ ವರ್ಗ ಕೂಡ ನಮ್ಮಲ್ಲಿ ಉಂಟು. ಈ ನಿಟ್ಟಿನಲ್ಲಿ ಕೆಲವರಿಗೆ ಜೀವನ ಭಾರ ಆಗುವುದಾದ್ರೆ ಕೆಲವರಿಗೆ ಭಾರವೇ ಜೀವನವಾಗಿ ಕೂಡ ನಮ್ಮಲ್ಲಿ ಪರಿಣಮಿಸ್ತದೆ. ಹೆಚ್ಚಾತಿ ಜೀವನ ಭಾರ ಆಪಿನಿ ಇಂಚ ಬಂಡ ನಮ್ಮ ಕಿಸೆ ತೂದು ನಮ್ಮ ಜೀವನ ಮಲ್ತಂಡ ಭಾರ ಆಪುಜಿ ಒತ್ತದ ಇಲ್ಲ ನಕಲೇನು ತೂದು ನಮ್ಮ ಮೂಲ ಜೀವನ ಮಲ್ತಾಂಡ ಜೀವನ ಭಾರ ಆಪಿನಿ. ಹತ್ತಿರದ ಮನೆ ಹೊಸ ಕಾರು ತಗೊಂಡ್ರೆ ಅದರ ಸೈಲೆನ್ಸರ್ನ ಹೋಗಿ ನಮ್ಮ ಮನೆಯಲ್ಲಿ ಹೋಗ್ಲಿಕ್ಕೆ ಶುರು ಆದ್ರೆ ಜೀವನ ಭಾರ ಆಯ್ತು ಅಂತ ಲೆಕ್ಕ. ಈಗ ಕಾರ್ಯಕ್ರಮ ಮುಗಿದ ಮೇಲೆ ನೀವು ಮನೆಗೆ ಹೋಗ್ತೀರಿ. ಮನೆಗೆ ಹೋದ ತಕ್ಷಣ ಏನ್ ಮಾಡ್ತೀರಿ? ನಮ್ಮ ಮನೆಯಲ್ಲಿ ಕರೆಂಟ್ ಉಂಟಾ ಅಂತ ನೋಡ್ತೇವೆ. ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಆದ್ರೆ ನಾವು ಲೈನ್ ಮ್ಯಾನ್ಗೆ ಫೋನ್ ಮಾಡುವುದಿಲ್ಲ, ಕಿಟಿಗೆ ಸೆರೆಯಲ್ಲಿ ಎದುರಿನ ಮನೆಯಲ್ಲಿ ಕರೆಂಟ್ ಉಂಟಾ ಅಂತ ನೋಡ್ತೇವೆ. ಅಲ್ಲಿ ಇಲ್ಲ ಅಂತ ಆದ್ರೆ ನಮಗೆ ಅರ್ಧ ಸಮಾಧಾನ ಆಯ್ತು, ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ ಅಂತ. ಆಗ ಮಗ ಬಂದು ಹೇಳ್ತಾನೆ, ಇವತ್ತು ಬೆಳಿಗ್ಗೆಯಿಂದ ಇಡೀ ಊರಿಗೆ ಕರೆಂಟ್ ಇಲ್ಲ ಅಂತ. ನಮಗೆ ನೆಮ್ಮದಿ. ಮನುಷ್ಯ ಸಹಜ ಬಯಕೆಯೇ ಹಾಗೆ. ನಮ್ಮಲ್ಲಿ ಇಲ್ಲದೆ ಇರುವುದು ಪಕ್ಕದ ಮನೆಯಲ್ಲಿ ಇರಬಾರದು, ಅಲ್ಲಿ ಇರುವುದು ನಮ್ಮ ಮನೆಯಲ್ಲಿ ಇರಬೇಕು. ಈ ರೀತಿಯ ಯೋಚನೆಗಳು ಬಂದಾಗ ಮಾತ್ರ ಜೀವನ ಭಾರ ಆಗೋದಕ್ಕೆ ಸಾಧ್ಯ. ಕಾರ್ಯಕ್ರಮ ಮುಂದುವರಿತಾ ಇದೆ. ಈಶ್ವರನ ಆರಾಧನೆಯ ಗೀತೆಯೊಂದಿಗೆ ವೇದಿಕೆಯಲ್ಲಿ ಶ್ರೀರಕ್ಷ ಭಟ್ ಸರ್ಪಂಗಳ. ಸಿರಿತು ಭೂಗೋಳ
ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಈ ದಿವ್ಯ ಸನ್ನಿಧಿಯಲ್ಲಿ ನಡೆಯುತ್ತಿರುವಂತಹ ಪುನಃ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವದ ಈ ಸುಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಕೂಡ ತಮ್ಮ ಅದ್ಭುತ ಕಂಠ ಹಾಗೂ ತಂಡದೊಂದಿಗೆ ಸಂಗೀತ ಲೋಕಕ್ಕೆ ಕರೆದೊಯ್ದಂತಹ ಶ್ರೀ ಜಗದೀಶ್ ಆಚಾರ್ಯ ಪುತ್ತೂರು ಇವರನ್ನು ಇದೀಗ ನಮ್ಮ ಬ್ರಹ್ಮ ಕಲಶೋತ್ಸವ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಗೌರವಿಸಲಿದ್ದಾರೆ. ದಯವಿಟ್ಟು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ಇನ್ನಷ್ಟು ವೇದಿಕೆಗಳು ತಮ್ಮ ತಂಡಕ್ಕೆ ಸಿಗ್ಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಪ್ರೇಕ್ಷಕರಲ್ಲಿ ವಿನಂತಿ ಇನ್ನೂ ಮುಂದುವರಿತಿದೆ. ಅದ್ಭುತ ತಂಡದೊಂದಿಗೆ ಅದ್ಭುತ ಕಂಠದೊಂದಿಗೆ ನಾವೆಲ್ಲರನ್ನು ರಂಜಿಸ್ತಿದ್ದೀರಾ. ನಿಮ್ಮ ಈ ಒಂದು ಸಂಗೀತ ಕಲೆ ಇನ್ನಷ್ಟು ಉತ್ತುಂಗ ಶಿಖರಕ್ಕೇರಲಿ ಅನ್ನುವ ಪ್ರಾರ್ಥನೆ ನಾವು ಈ ಒಂದು ಸನ್ನಿಧಿಯಲ್ಲಿ ಮಾಡ್ತಾ ಇದ್ದೇವೆ. ತಮಗೂ ತಮ್ಮ ತಂಡಕ್ಕೂ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನೀಲೇಶ್ವರ, ರಿದಮ್ ಪ್ಯಾಡ್ನಲ್ಲಿ ರವಿಕಾಂತ್ ಕಾಸರಗೋಡು, ಮ್ಯಾಂಡಲಿನಲ್ಲಿ ಶ್ರೀಯುತ ದೇವರಾಜ್ ಆಚಾರ್, ಕೀಬೋರ್ಡ್ನಲ್ಲಿ ಪ್ರಕಾಶ್ ಕುಂಬ್ಳೆ, ಅಜಯ್, ಗಿಟಾರ್ನಲ್ಲಿ ಅಜಯ್, ಕೊಳಲಲ್ಲಿ ವೇಣುಗೋಪಾಲ್, ಗೌರವವನ್ನು ನೀಡಿದಂತಹ ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳು. ಅದೇ ರೀತಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ನಿಮ್ಮ ಇನ್ನಷ್ಟು ಹಾಡಿಗಾಗಿ ನಮ್ಮ ಪ್ರೇಕ್ಷಕ ವರ್ಗ ಖಂಡಿತ ಕಾಯ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ದೂರದ ಪುತ್ತೂರಿಂದ ಆಗಮಿಸಿದಂತಹ ಶ್ರೀ ಜಗದೀಶ್ ಆಚಾರ್ಯ ಪುತ್ತೂರು, ಬಹುಶಃ ಡಾಕ್ಟರೇಟ್ ಸಿಗ್ಬಹುದು ಅಂತ ಕಾಣ್ತದೆ. ನಮ್ಮೆಲ್ಲ 7 ಇನ್ಸ್ಟ್ರೂಮೆಂಟಿನ ಬ್ಯಾಲೆನ್ಸಿಂಗ್ ಮಾಡಿ ಹಾಡುಗಳ ನಿಮ್ಮ ಮನಸ್ಸಿಗೆ ಮುದ ನೀಡುವಂತೆ ತಲುಪಿಸುವಲ್ಲಿ ನಮ್ಮೊಂದಿಗೆ ಸಹಕರಿಸಿದಂಥವರು ಕೇವಲ ಇವತ್ತು ನಮ್ಮ ಧ್ವನಿ ನಿಯಂತ್ರಿಸಿದ್ದು ಮಾತ್ರವಲ್ಲ, ಜಗದೀಶ್ ಆಚಾರ್ಯ ತಂಡಕ್ಕೆ ವಿಶೇಷವಾದಂಥ ಅವಕಾಶಗಳನ್ನು ಕೂಡ ಕೊಟ್ಟಂತ ಶ್ರೀಯುತ ರಾಮಚಂದ್ರ ಭಟ್ ಓಲ್ಡ್ ಟ್ಯಾಂಪ್ ಮೂಡಬಿದ್ರೆ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತೇವೆ. ನಮ್ಮ ಗಾಯಕರುಗಳ ಉಸಿರಿರೋದು ಅವರಲ್ಲಿ. 100% ನಮ್ದು ತಲುಪಬೇಕು ಅಂತಿದ್ರೆ ಅವರ ಶ್ರಮ. ಒಂದು ವೇಳೆ ಧ್ವನಿ ನಮಗೆ ಕೈ ಕೊಟ್ಟಿತ್ತು ಅಂತಾದ್ರೆ ಒಂದೇ ಕಾರ್ಯಕ್ರಮ 3 ಕಾರ್ಯಕ್ರಮಗಳ ಶ್ರಮವನ್ನು ಬೇಡ್ತದೆ.
ನಿರಾಯಾಸವಾಗಿ ಹಾಡಬೇಕು ಅಂತಿದ್ರೆ ಧ್ವನಿ ನಿಯಂತ್ರಣ ಅತ್ಯಂತ ಮುಖ್ಯ. ಆ ಸ್ಥಾನದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂತಹ ರಾಮಚಂದ್ರ ಭಟ್ ಓಲ್ಡ್ ಟೆಂಪ್ ಅವರಿಗೆ ಒಂದು ಹೃತ್ಪೂರ್ವಕವಾದ ಚಪ್ಪಾಳೆಯ ಕೃತಜ್ಞತೆಗಳನ್ನು ಸಲ್ಲಿಸಿ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈಶ್ವರನ ಆರಾಧನೆ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಶಿವಾಯ ಶಿವಾಯ ನಮಃ ಶಿವಾಯ 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 ಮಹಾಲಿಂಗೇಶ್ವರಾಯ ಬಂ ಬಂ ಭೋ ಬಂ ಭೋ ಬಂ ಬಂ ಭೋ ಬಂ ಭೋ ಸರ್ವಪ್ರಾವಿತ ಧರ್ಮ ಪ್ರಾಭವ ವಿಪ್ರ ಪ್ರೇರಿತ ಪರ ಧಿಕ್ಪೂರ ಪ್ರದ ಕರ್ಪೂರ ಪ್ರಭಾರ್ಪಿಂಚು ಶಂಕರ ಶಿವ ಸರ್ವಪ್ರಾವಿತ ಧರ್ಮ ಪ್ರಾಭವ ವಿಪ್ರ ಪ್ರೇರಿತ ಪರ ಧಿಕ್ಪೂರ ಪ್ರದ ಕರ್ಪೂರ ಪ್ರಭಾರ್ಪಿಂಚು ಶಂಕರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿನಾರ ಪ್ರಿಯ ತಾಂಡವ ಶಂಕರ ಪ್ರಗಡ ಶುಭಂಕರ ಪ್ರಳಯ ಭಯಂಕರ ದಿಗಿನಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿನಾರ ಪ್ರಿಯ ತಾಂಡವ ಶಂಕರ ಪ್ರಗಡ ಶುಭಂಕರ ಪ್ರಳಯ ಭಯಂಕರ ದಿಗಿನಾರ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರ ವರ ವನರಾರ ಓಂ ಮಂತ್ರೇಶ್ವರ ಸ್ವರ ಓಂ ಯಂತ್ರೇಶ್ವರ ತಿರ ಓಂ ತಂತ್ರೇಶ್ವರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ 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 ಶಿವ ಶಿವ ಹರ ಹರ ಜಯ ಜಯ ಸರ್ವಪುರಾವಿತ ಧರ್ಮ ಪ್ರಾಭವ ವಿಪ್ರ ಪ್ರೇರಿತ ಪರ ಧಿಕ್ಪೂರ ಪ್ರದ ಕರ್ಪೂರ ಪ್ರಭಾರ್ಪಿಂಚು ಶಂಕರ ಶಿವ ಸರ್ವಪುರಾವಿತ ಧರ್ಮ ಪ್ರಾಭವ ವಿಪ್ರ ಪ್ರೇರಿತ ಪರ ಧಿಕ್ಪೂರ ಪ್ರದ ಕರ್ಪೂರ ಪ್ರಭಾರ್ಪಿಂಚು ಶಂಕರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಮಹಾಲಿಂಗೇಶ್ವರಾಯ ಆಕಾಶಲಿಂಗಮೈ ಆವಹಿಂಚರ ಡಮಡಮ ಮಣಿದ ಮರುಗದಲಿಸಲಿ ಗಣತನಿ ಬಳಿಲಿಂಚರ ಶ್ರೀವಾಯುಲಿಂಗಮೈ ಸಂಚರಿಂಚರ ಅಣು ಅಣು ಅಣುವುಲ ತನು ಮನುವುಲ ನಿಲಸೆ ಚಲನಮಿ ತಲಿಗಿಂಚರ చేసే అసురనే అగ్నిలింగమై పరికార వరదై ముంచై జలలింగమై ఘోర మోసమై ప్రబలమౌ భూలింగమై బలమిదన జగమై నదిపై పంచభూతలింగేశ్వర కరుణించర జయ జయ శంకర
ಪುರದೊಡೆಯ ಬಡುವಿದ್ರೆ ಪುರದೊಡೆಯ ಮಹಾಲಿಂಗೇಶ್ವರಾಯ. ಎಲ್ಲ ಬ್ರಹ್ಮಕಲಶಗಳಲ್ಲಿ ಮನಸ್ಸಿಗೆ ಮೂಡುವಂತ ಒಂದು ಪ್ರಶ್ನೆ, ಕೆಲವೊಂದು ಜಾಗದಲ್ಲಿ ಹೇಳಬೇಕು ಅಂತ ಅನಿಸ್ತದೆ, ಕೆಲವೊಂದು ಜಾಗದಲ್ಲಿ ಬೇಡ ಅಂತ ಅನಿಸ್ತದೆ. ಇವತ್ತು ಒಂದು ವಿಚಾರ ನಿಮ್ಮೊಂದಿಗೆ ಹಂಚಿಕೊಳ್ಳಲೇಬೇಕು. ಎಷ್ಟು ಸಾವಿರ ಜನ ಇಲ್ಲಿ ಊಟ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. ಅನ್ನ ಸಂತರ್ಪಣೆಯಲ್ಲಿ ಯಾವ ಜಾತಿಯೋ ಬೆಳೆದಂತ ಭತ್ತದಿಂದ ಅಕ್ಕಿಯಾಗಿ ಯಾವ ಜಾತಿಯೋ ಊಟ ಮಾಡಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ಎಲ್ಲೋ ಬೆಳೆದಂತ ಹೂವು ಇವತ್ತು ಹಾರವಾಗಿ ಭಗವಂತನಿಗೆ ಅರ್ಪಣೆಯಾಗಿದೆ ಅಲಂಕಾರ ಸ್ವರೂಪದಲ್ಲಿ. ಇಲ್ಲಿ ಎಲ್ಲಿಯೂ ಜಾತಿ ಅಡ್ಡ ಬರೋದಿಲ್ಲ. ಆದರೂ ಕೂಡ ನಮ್ಮ ಮಧ್ಯೆ ಸಾಮಾಜಿಕವಾದಂತಹ ಭಿನ್ನಾಭಿಪ್ರಾಯಗಳು, ಜಾತಿಯ ಮೂಲವೇ ಬರುವುದು ಯಾಕೆ ಅಂತ ಹೇಳುವಂತಹದ್ದು ಪ್ರಶ್ನೆ. ಜಾತಿ ಬೇಡ ಅಂತಲ್ಲ, ನಮ್ಮ ಆಚಾರ ವಿಚಾರಗಳಿಗೆ ಜಾತೀಯತೆ ಮೀರಿ ಬೆಳಿಬೇಕಾದವರು ನಾವು. ನಮ್ಮ ಮನೆಯ ಹೊಸ್ತಿಲಿನ ಒಳಭಾಗದಲ್ಲಿ ನಮ್ಮ ಜಾತಿ ಇದೆ. ದೇಶದ ವಿಚಾರ ಬಂದಾಗ ಜಾತಿಯನ್ನು ಬದಿಗೊತ್ತಿ ನಾವೆಲ್ಲ ಸಮಾನರಾಗಿ ದೇಶವೇ ಮೊದಲಾಗಿ ಬರಲಿ ಎಂಬ ಹಾರೈಕೆ ನಮ್ಮದು. ಅಂತ ಅಭಿಪ್ರಾಯಗಳು ಮೂಡಿದಾಗ ಮಾತ್ರ ಇಂಥ ಸಾರ್ವಜನಿಕವಾದಂತಹ ಸಮಾರಂಭಗಳಿಗೆ, ಬ್ರಹ್ಮಕಲಶಗಳಿಗೆ ಅರ್ಥ ಬರುವಂತಹದ್ದು. ನಮ್ಮ ಇತಿಹಾಸ ಏನು ನಮಗೆ ಹೇಳಿಕೊಡುತ್ತದೆ ಅಂದ್ರೆ, ಅಲ್ಲಿ ದಾಳಿ ಆಯಿತು, ಇಲ್ಲಿ ಪುಡಿ ಆಯಿತು, ಅಲ್ಲಿಂದ ಕದ್ದುಕೊಂಡು ಹೋದ್ರು, ಇಲ್ಲಿಂದ ಹೊತ್ತುಕೊಂಡು ಹೋದ್ರು ಅಂತ. ಇದನ್ನೇ ನಮ್ಮ ಇತಿಹಾಸದಲ್ಲಿ ಕಲ್ತದ್ದು. ಭವ್ಯವಾದಂತಹ ದೇಗುಲಗಳನ್ನು ಸಂರಕ್ಷಿಸುವಲ್ಲಿ ನಾವು ಹಿಂದೂಗಳು ಒಂದಾಗಲಿಲ್ಲ ಅಂತ ಆದ್ರೆ ಇಂತಹ ದೇಗುಲಗಳನ್ನು ನಾವು ರಕ್ಷಿಸಿಕೊಳ್ಳುವಲ್ಲಿ ಮುಂದೆ ಆದ್ರೂ ಕೂಡ ಕಷ್ಟ ಸಾಧ್ಯ ಉಂಟು. ಅಂತ ಒಂದು ಮಾನಸಿಕವಾದಂಥ ಸ್ಥಿತಿ ನಮ್ಮ ಪಡುಬಿದ್ರೆಯ ಮಣ್ಣಿನಿಂದ ಪ್ರಾರಂಭವಾಗಲಿ, ದೇಶ ಮೊದಲಾಗಲಿ, ಜಾತಿ ಮತ್ತಾಗಲಿ ಎಂಬ ಹಾರೈಕೆ ನಮ್ಮದು. ಅದು ಅಭಿಪ್ರಾಯ ನಿಮ್ಮದೇ ಆಗಿದ್ರೆ ಸಹಸ್ರ ಸಂಖ್ಯೆಯಲ್ಲಿ ಸೇರಿದ ಪ್ರೇಕ್ಷಕರಿಂದ ನಿಮ್ಮದು ಅದೇ ಅಭಿಪ್ರಾಯ ಅಂತ ಒಂದು ಚಪ್ಪಾಳೆ ಮೂಲಕ ಧ್ವನಿ ಬಂದು ಸಮಾಜ ಉದ್ಧಾರವಾಗಲಿ, ದೇಶ ಉದ್ಧಾರವಾಗಲಿ ಅಂತ ಹಾರೈಸುತ್ತಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಮಾರಿಯಮ್ಮನನ್ನು ಸ್ತುತಿಸುವಂತಹ ಗೀತೆಯೊಂದಿಗೆ ಕಾರ್ಯಕ್ರಮ, ತುಳು ಸಾಹಿತ್ಯದ ಗೀತೆಯೊಂದಿಗೆ ಕನ್ನಡ ಸಾಹಿತ್ಯದಲ್ಲಿ ಕಾಪು ಮಾರಿಯಮ್ಮನ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಆ ನಂತರ ಮಂಗಳ ಗೀತೆಯೊಂದಿಗೆ ಕಾರ್ಯಕ್ರಮ ಕೊನೆಯಾಗಲಿಕ್ಕೆ. ಕಾರ್ಯಕ್ರಮದ ಈ ಹಾಡಿನ ನಂತರ ಮತ್ತೆ 2 ಗೀತೆಗಳಿದೆ. ಆ ನಂತರ ಮಂಗಳ ಗೀತೆಯನ್ನು ಹಾಡ್ತೀವಿ. ನೆಲೆ ನಿಂತು ಮಹಿಮೆಯ ಸಾರಿರುವೆ, ಸಾವಿರ ಸೀಮೆಗೆ ಒಡತಿಯು ನೀನು, ಕಷ್ಟವ ಕಳೆದಿರುವೆ. ಅಮ್ಮನ ಮಹಿಮೆಯ ಹಾಡಲು ಸಾಲದು ಎನ್ನ ನಾಲಿಗೆಯೋ ಅಮ್ಮ. ಅಮ್ಮನ ಮಹಿಮೆಯ ಹಾಡಲು ಸಾಲದು ಎನ್ನ ನಾಲಿಗೆಯೋ, ಮಾರಿಯಮ್ಮನ ಕಂಡು ನಮ್ಮಯ ತನುಮನ ಜೀವನ ಪಾವನವು. ಅಮ್ಮ ಮಾರಿಯಮ್ಮ, ಶ್ರೀ ಕಾಪು ಮಾರಿಯಮ್ಮ, ಮೊರೆಯನು ಕೇಳಮ್ಮ, ಕರುಣಿಸು ನೀನಮ್ಮ. ಅಮ್ಮ ಮಾರಿಯಮ್ಮ, ಶ್ರೀ ಕಾಪು ಮಾರಿಯಮ್ಮ, ಮೊರೆಯನು ಕೇಳಮ್ಮ, ಕರುಣಿಸು ನೀನಮ್ಮ. ಸಿರಿವರದಾತೆಯು ನೀನಮ್ಮ, ನಮ್ಮ ಸೇವೆಯ ನೀನು ಪಡೆಯಮ್ಮ. ಭಕ್ತರ ಭಕ್ತಿಗೆ ಒಲಿದು ನೀನು ಬಂದ ಕಷ್ಟವ ಪರಿಹರಿಸಮ್ಮ. ಅಮ್ಮ ಮಾರಿಯಮ್ಮ, ಶ್ರೀ ಕಾಪು ಮಾರಿಯಮ್ಮ, ಮೊರೆಯನು ಕೇಳಮ್ಮ, ಕರುಣಿಸು ನೀನಮ್ಮ. ಅಮ್ಮ ಮಾರಿಯಮ್ಮ, ಶ್ರೀ ಕಾಪು ಮಾರಿಯಮ್ಮ, ಮೊರೆಯನು ಕೇಳಮ್ಮ, ಕರುಣಿಸು ನೀನಮ್ಮ. ಸರ್ವಲಂಕಾರ ಭೂಷಿತೆ
ಕುಂಕುಮಾರ್ಚನೆ ಹೂವಿನ ಪೂಜೆಯು ತಾಯಿಗೆ ಅರ್ಪಣೆಯು ಸತ್ಯ ಸ್ವರೂಪಿಣಿ ಅಮ್ಮನ ಪಾದವೇ ಭಕ್ತರಿಗೆ ಗತಿಯು ಕುಂಕುಮಾರ್ಚನೆ ಹೂವಿನ ಪೂಜೆಯು ತಾಯಿಗೆ ಅರ್ಪಣೆಯು ಸತ್ಯ ಸ್ವರೂಪಿಣಿ ಅಮ್ಮನ ಪಾದವೇ ಭಕ್ತರಿಗೆ ಗತಿಯು ಅಂತರಾತ್ಮದಿ ಭಕ್ತಿಯು ಹಾಡಿತು ಅಮ್ಮನ ಮಹಿಮೆಯನು ಅಂತರಾತ್ಮದಿ ಭಕ್ತಿಯು ಹಾಡಿತು ಅಮ್ಮನ ಮಹಿಮೆಯನು ಮಾರಿಯಮ್ಮನಿ ಬೆಳಗಮ್ಮ ಭಕ್ತರ ಬಾಳಿನ ಜ್ಞಾನದ ಬೆಳಗು ಅಮ್ಮ ಮಾರಿಯಮ್ಮ ಕಾಪು ಮಾರಿಯಮ್ಮ ಅಮ್ಮ ಮಾರಿಯಮ್ಮ ಶ್ರೀ ಕಾಪು ಮಾರಿಯಮ್ಮ ಮೊರೆಯನು ಕೇಳಮ್ಮ ಕರುಣಿಸು ನೀನಮ್ಮ ಅಮ್ಮ ಮಾರಿಯಮ್ಮ ಶ್ರೀ ಕಾಪು ಮಾರಿಯಮ್ಮ ಮೊರೆಯನು ಕೇಳಮ್ಮ ಕರುಣಿಸು ನೀನಮ್ಮ ಸಿರಿವರದಾತೆಯು ನೀನಮ್ಮ ನಮ್ಮ ಸೇವೆಯ ನೀನು ಪಡೆಯಮ್ಮ ಭಕ್ತರ ಭಕ್ತಿಗೆ ಒಲಿದು ನೀನು ಬಂದ ಕಷ್ಟವ ಪರಿಹರಿಸಮ್ಮ ಅಮ್ಮ ಮಾರಿಯಮ್ಮ ಶ್ರೀ ಕಾಪು ಮಾರಿಯಮ್ಮ ಮೊರೆಯನು ಕೇಳಮ್ಮ ಕರುಣಿಸು ನೀನಮ್ಮ ಅಮ್ಮ ಮಾರಿಯಮ್ಮ ಶ್ರೀ ಕಾಪು ಮಾರಿಯಮ್ಮ ಮೊರೆಯನು ಕೇಳಮ್ಮ ಕರುಣಿಸು ನೀನಮ್ಮ ಸಿರಿವರದಾಯ ಭೂಷಿಣಿ ಸರ್ವೇಶ್ವರಿ ತಾಯೇ ಅಮ್ಮನಿಗೆ ವಂದಿಸುವೆ ಸಲಹು ಮಹಾಮಾಯೇ ಜಯ 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 ತೋ ಜಗದಂಬೆ ಜಯ ಜಗದೀಶ್ವರಿಗೆ ಅಮ್ಮ ಶಂಕರಿಗೆ ಸರ್ವಲಂಕಾರ ಭೂಷಿತೆಯೇ ಸರ್ವೇಶ್ವರಿ ತಾಯೇ ಮಾರಿಯಮ್ಮನಿಗೆ ವಂದಿಸುವೆ ಸಲಹು ಮಹಾಮಾಯೇ ಜಯ 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 ತೋ ಜಗದಂಬೆ ಜಯ ಜಗದೀಶ್ವರಿಗೆ ಕ್ಷೇತ್ರ ಪುರನಿಲಯೇ ಅಮ್ಮ ಶಂಕರಿ ಕಾಪು ಮಾರಿಯಮ್ಮ ಕಾಪುದಮ್ಮ ಇಂಕ್ಲಿನಮ್ಮ ಕಾಪುಲೆಮ್ಮ ಮಾರಿಯಮ್ಮ ಮಾರಿಯಮ್ಮ ಶ್ರೀ ಕಾಪುದ ಉಚ್ಚಂಗಿ ಮಾರಿಯಮ್ಮ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಧರ್ಮದಲ್ಲಿ ರಾಜಕೀಯವಿರಬಾರದು, ರಾಜಕೀಯದಲ್ಲಿ ಧರ್ಮವಿರಬೇಕೆಂಬ ನಿಟ್ಟಿನಲ್ಲಿ ಎಂದು ಕೂಡ ತಾನು ದೇವರ ಅವತಾರ ಅಂತ ಹೇಳದೆಯೇ ತನ್ನ ಆಚಾರ ವಿಚಾರಗಳಿಂದ, ನುಡಿಗಳಿಂದ, ನಡೆಗಳಿಂದ ನಮ್ಮ ಹೃದಯ ಮಧ್ಯದಲ್ಲಿ ಆವರಿಸಿದಂತಹ ಶ್ರೀಮನ್ನಾರಾಯಣ ದಶಾವತಾರದಲ್ಲಿ ಒಂದಂತಹ ಶ್ರೀರಾಮ ನಮಗೆಲ್ಲ ಮರ್ಯಾದಾ ಪುರುಷೋತ್ತಮನಾಗಿ ಆದರ್ಶ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವುದು ಮಾತ್ರವಲ್ಲದೆ ಶ್ರೀಮನ್ನಾರಾಯಣನ ಅವತಾರವಾಗಿ ಕಾಣಿಸಿಕೊಳ್ಳುತ್ತಾನೆ. ಅಂತಹ ರಾಮಚಂದ್ರನಿಗೆ ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣವಾಗಿದ್ದು ನಮಗೆಲ್ಲ ಸಂತೋಷ ಕೊಡುವಂತ ವಿಚಾರವಾದ್ರೆ, ನಮ್ಮ ಉಸಿರಲ್ಲಿ, ನಮ್ಮ ದೇಹದಲ್ಲಿ, ನಮ್ಮ ದೇಶದಲ್ಲಿ ಶ್ರೀರಾಮನನ್ನು ನಾವು ಪ್ರತಿಷ್ಠಾಪಿಸಿ ಆರಾಧ್ಯ ಮೂರ್ತಿಯಾಗಿ ನಾವು ಸ್ತುತಿಸುವಂತಹದ್ದು ಕಾರ್ಯಕ್ರಮದ ಮುಂದೆ ಶ್ರೀರಾಮನ ಸ್ತುತಿಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ.
ಗುರುಗಳಿಗೆ ಜಯಕರಾಗುವ ಎಲ್ಲರೂ ರಾಮನ ಸ್ಮರಣೆ. ಸಿಯಾಪತಿ ರಾಮಚಂದ್ರ ಕಿ, राधापति कृष्ण चंद्र की, गौरीपति चंद्र चूड़ की, पवन सुत हनुमान की, गौरी पुत्र गणनाथ की, तपोवन ज्ञानानंद की, तपोवन ज्ञानानंद की, तपोवन ज्ञानानंद की, सियापति रामचंद्र की, राधापति कृष्ण चंद्र की, गौरीपति चंद्र चूड़ की, पवन सुत हनुमान की, गौरी पुत्र गणनाथ की, तपोवन ज्ञानानंद की, तपोवन ज्ञानानंद की, तपोवन ज्ञानानंद की, सियापति रामचंद्र की जय राम राम जय राम राम सिया 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 राम जय 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 राम सिया राम राम जय राम राम सिया राम राम जय राम बोलो सियापति रामचंद्र की, बोलो पवन सुत हनुमान की, बोलो भारत माता की. ಕಾರ್ಯಕ್ರಮದ ಕೊನೆಯ ಗೀತೆ ಅಂತ ಇತ್ತು, ಆದರೆ ನಮಗೊಂದು ಬಂದಂತ ಸುದ್ದಿ ಪ್ರಕಾರ ಕೊರಗಜ್ಜನ ಹಾಡನ್ನು ನೀವು ಬಯಸ್ತೀರಿ ಅಂತ ನಮಗೆ ಹೇಳಿದ್ರು. ಹೌದು ಅಂತಾದ್ರೆ ಕೈ ಎತ್ತಿ, ಇಲ್ಲಾಂದ್ರೆ ಕೊನೆಯ ಕಾರ್ಯ. ಓಕೆ. ನಮ್ಮ ಅದು ವಿಶೇಷ ಅಂದ್ರೆ ತುಳುನಾಡಿನ ಪರಂಪರೆ ಹಾಗೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತ ದೇವರಿಗೆ ಸಮರ್ಪಿಸುವ ಶ್ರದ್ಧಾ ಭಕ್ತಿಯನ್ನೇ ಹೊರಗಿರುವಂತ ಕ್ಷೇತ್ರ ಪಾಲನೆ ಕೂಡ ನಾವು ಸಮರ್ಪಿಸ್ತೇವೆ. ದೈವಾರಾಧನೆ ಮತ್ತು ದೇವಾರಾಧನೆ ಎರಡು ಕೂಡ ನಡೆಯುವಂತದ್ದು ನಮ್ಮಲ್ಲಿ. ತನ್ನ ಅತೀಂದ್ರಿಯ ಶಕ್ತಿಗಳ ಮೂಲಕವೇ, ತನ್ನ ಶಕ್ತಿಯ ಮೂಲಕವೇ ಜಗಜ್ಜಾಹಿರಾದಂತ ಸ್ವಾಮಿ ಕೊರಗಜ್ಜನ ನಿಮ್ಮ ಅಪೇಕ್ಷೆ ಗೀತೆಯೊಂದಿಗೆ ಒಂದು ಹಾಡು, ಆನಂತರ ಮಂಗಳ ಗೀತೆಯೊಂದಿಗೆ ಕಾರ್ಯಕ್ರಮ ಕೊನೆಗೊಳ್ಳಿತು. ಪಂಚವರ್ಣದ ಪುಂಚೋದ ಈ ತುಳುನಾಡ ಮಣ್ಣಿಡಿ ಪರಶುರಾಮನ ಈ ಸೃಷ್ಟಿಡಿ ಕಾರ್ಣಿಕ ಮೆರೆಪಿನ ಓಯನ್ನ ಸ್ವಾಮಿ ಕೊರಗಜ್ಜ ಬಂಗಾರಿಗೆ ಸರಿ ಸಮಾನ ಪಿಂಗಾರ ಪತ್ತಿದಿ ಎನ್ನ ಭಕ್ತಿದ ಪ್ರಾರ್ಥನೆ ಓ ಎನ್ನ ಕೊರಗಜ್ಜ ಎನ್ನ ಕೊರಗಜ್ಜ ಕಾಪುಲೇ ಸ್ವಾಮಿ ಕರಿಯಜ್ಜ. ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರಡ ಪೂಜಾಲಿ ಕರುಣಿನೇ. ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರಡ ಪೂಜಾಲಿ ಕರುಣಿನೇ. ಸಂಯುತ ಮೂರ್ತಿ ಧರ್ಮನ ಕಾಪುಲಿ ಈ ಪುತ್ತಾರ ಪದಗುಡುಂಬಿ ಮಹಾಶಕ್ತಿ. ಸತ್ಯುದ
ಮಣ್ಣೆಡೆ ಬೆಳಗುನ ಜ್ಯೋತಿಯೇ ಭಕ್ತಿದಲೆಪ್ಪುಗು ಒಲಿಯುನ ಸ್ವಾಮಿಯೇ ಕರುಣಾಮಯಿ ಕೊರಗಜ್ಜಡ ಪ್ರಾರ್ಥನೆ ಈರೆಸಿರಿ ಪಾದುಗು ಈ ಭಕ್ತಿ ಸಮರ್ಪಣೆ ತುಳುನಾಡದ ಸ್ವಾಮಿ ಕೊರಗತನಿಯನೇ ಈ ಭಕ್ತೆರಗಾತೋ ಜಾಲಿ ಕರುಣಿನೇ ಸ್ವರೂಪಿ ಅಭಯ ಸ್ವರೂಪನೆ ಶಿವದೇವೇ ಅಂಶಾವತಾರುಣಿ ತುಳುನಾಡದ ಸದ್ಗುರಿ ಸ್ವಾಮಿ ಕೊರಗಜ್ಜಲಿ ಕ್ಷೇತ್ರದ ಒಡೆಯನೇ ಅಮೃತದ ಪರಕೆ ಒಪ್ಪಿಸದ ನಟ್ಟುವೆ ಎನ್ನ ಕೋರಿಕೆ ಬಚ್ಚಿರೆ ಬಚ್ಚಿ ಅಮೃತದ ಪರಕೆ ಒಪ್ಪಿಸದ ನಟ್ಟುವೆ ಎನ್ನ ಕೋರಿಕೆ ಮಲ್ಲಿಗೆ ಪೂತ ಅಲಂಕಾರನೇ ಭಕ್ತಿಡೆ ಕೊಟ್ಟಿ ಕೋಲ ಸೇವೆನೇ ಮಲ್ಲಿಗೆ ಪೂತ ಅಲಂಕಾರನೇ ಭಕ್ತಿಡೆ ಕೊಟ್ಟಿ ಕೋಲ ಸೇವೆನೇ ನಮ ಮಲ್ಕಿ ಪಾಪ ಕರ್ಮ ದೂರ ಮಲ್ಪುಲೆ ಭಕ್ತಿರಿನ ಕೈ ಭಕ್ತಿದೆ ನಡಪಾಲೆ ತುಳುನಾಡದ ಸ್ವಾಮಿ ಕೊರಗತನಿಯನೇ ಈ ಭಕ್ತಿರೆಡಾತೋ ಜಾಲಿ ಕರುಗಿನೇ ಅಜ್ಜ ಸ್ವರೂಪಿ ಅಭಯ ಸ್ವರೂಪನೇ ಶಿವದೇವೇ ಅಂಶಾವತಾರನೇ ತುಳುನಾಡದ ಸತ್ತೋನೆ ಸ್ವಾಮಿ ಕೊರಗಜ್ಜನೇ ಕ್ಷೇತ್ರದ ಒಡೆಯನೇ കാടിനുച്ചാരെ പുണ്യ കടവേ പുലരും സമരദം സുന്ദരശീലേ പൂവണി കാടിനുച്ചാരെ പുണ്യ കടവേ പുലരും സമരദം സുന്ദരശീലേ സ്വാമിക്ക് പമ്പയൊരു പൂനുലേ ആത്മാവല്ലയോ കോവിലേ സ്വാമിക്ക് പമ്പയൊരു പൂനോലേ ആത്മാവല്ലയോ കോവിലേ പുഴയോരു പകരുന്ന ഉയരാർന്ന കീർത്തനം അറിയേനു മടിയന്റെ സങ്കടം സാമവേദം നാവിലുണർത്തിയ സ്വാമിയേ എന്നെ സ്വരപൂജാമലരാക്കി കീർത്തനേ സാമവേദം നാവിലുണർത്തിയ സ്വാമിയേ എന്നെ സ്വരപൂജാമലരാക്കി കീർത്തനേ പദസി പൊരുളേ നിത്യ സത്യദയാനിധിയേ ഇനി കൽപ്പാന്തമിടീട തുറന്നീടനേ ഇരുമുടി നിറയുമേ ദുരിതം മൊഴിയനേ ഇഹപര ശാന്തിരം അമൃതം മരുളനേ മനസാകും പുലിനീലി വാഴനേ ജന്മശരീരേ ശരീരേ സാമവേദം നാവിനുണർത്തിയ സ്വാമിയേ എന്നെ സ്വരപൂജാമലരാക്കി കീർത്തനേ സാമവേദം നാവിലുണർത്തിയ സ്വാമിയേ
ಕಾರ್ಯಕ್ರಮದ ಕೊನೆಯ ಒಂದು ಮಂಗಳಗೀತೆ ಹರಿವರಾಸನಂ ಆಗ್ಬೋದಲ್ಲ? ಆಗ್ಬೋದಾದ್ರೆ ಕೈ ಎತ್ತಿ. ಓಕೆ. ನಾವೆಲ್ಲ ಆರಾಧಿಸುವಂತಹ ಮಾಲಿಂಗೇಶ್ವರ ಹಾಗೂ ಮಹಾಗಣಪತಿಯ ಪುನರ್ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಅಂತರಂಗದ ಸಂಸ್ಕಾರ ಒಂದಾದರೆ ಬಾಹ್ಯ ಸಂಸ್ಕಾರದ ರೂಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜಗದೀಶ್ ಆಚಾರ್ಯ ಪುತ್ತೂರು ಅವರನ್ನು ಪ್ರೀತಿಯಿಂದ ಕರೆಸಿ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರುಗಳಿಗೂ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಪ್ರಾಯೋಜಿಸಿದಂತಹ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರಿಗೂ ಮೊದಲ ಆದ್ಯತೆಯಲ್ಲಿ ತುಂಬು ಹೃದಯದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾಯೋಜಕರಿದ್ದ ಮಾತ್ರಕ್ಕೆ ಕಾರ್ಯಕ್ರಮ ಕಳೆಕಟ್ಟೋದಿಲ್ಲ. ಸಭಾ ಲಕ್ಷಣಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಆರಂಭದಿಂದ ಇಲ್ಲಿಯ ತನಕ ನಮ್ಮೊಂದಿಗಿದ್ದು ಸಹಕರಿಸಿದ ಪರಿಸರದ ದೂರದ ಊರಿಂದ ಆಗಮಿಸಿದಂತಹ ಎಲ್ಲ ಸದ್ಭಕ್ತರಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಧ್ವನಿಯನ್ನು ತಲುಪಿಸಿದಂಥ ಓಲ್ಡ್ ಟೈಮ್ಸ್ ಸಿಬ್ಬಂದಿಯನ್ನು ವಿಶೇಷವಾಗಿ ರಾಮಚಂದ್ರ ಭಟ್ ಅವರು ನೆನಪಿಸಿಕೊಳ್ಳುತ್ತಾ ಕಲಾವಿದರ ಪರಿಚಯ ಇದೀಗಾಗಲೇ ಆಗಿದೆ. ಕಾರ್ಯಕ್ರಮದ ಮಂಗಳ ಗೀತೆಯೊಂದಿಗೆ ವಿರಮಿಸುವುದಕ್ಕೆ ಮುಂಚಿತವಾಗಿ ಮತ್ತೆ ನಿಮ್ಮ ಭೇಟಿ ಸಾಧ್ಯವಾಗಲಿ ಅಂತ ಹಾರೈಸುತ್ತಾ ನಂಬಿಕೊಂಡು ಬಂದಂತಹ ಮಹಾಗಣಪತಿ ಮಹಾಲಿಂಗೇಶ್ವರ ಸಕಲರಿಗೆ ಸಕಲವನ್ನು ಸಕಾಲದಲ್ಲಿ ದಯಪಾಲಿಸಿ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಆಶಿಸಿ ಕಾರ್ಯಕ್ರಮದ ಮಂಗಳ ಗೀತೆಯೊಂದಿಗೆ ವಿರಮಿಸುವುದಕ್ಕೆ ನಿಮ್ಮ ಅಪ್ಪಣೆ ಬೇಡ್ತಾ ಇದ್ದೇವೆ. ಧ್ಯಾನಮಲ್ಪುವ ಚಳಿಗಾಳಿನೇ ಮರೆತೊಂದುಲ್ಲಯೇ ತುಳಸಿ ಮಣಿತ ಮಾಲೆ ಕೆಕ್ಕಿಳ್ಡೆ ಸಮವಸ್ತ್ರ ಕಪ್ಪುದ ಮೇನಿಲಿಕ್ಕೇ ಸಮವಸ್ತ್ರ ಕಪ್ಪುದ ಮಲೆತ್ತ ಶಬರಿಮಲೆತ್ತೆ ಬುಳ್ಳಿ ಮೂಡುಳು ಕಾಂತ ಮಲೆತ್ತೆ ಪದಿನೆಮ್ಮ ಮುಟ್ಟುದ ಬಂಗಾರದ ಗುಡಿಟ್ಟೆ ಪುಣ್ಯ ದರ್ಶನ ಅಯ್ಯಪ್ಪ ಸ್ವಾಮಿನ ಏಳು ಮಲೆತ್ತ ಶಬರಿಮಲೆತ್ತೆ ಬುಳ್ಳಿ ಮೂಡುಳು ಮೊಟ್ಟುದ ಬಂಗಾರದ ಗುಡಿಟ್ಟೆ ಪುಣ್ಯ ದರ್ಶನ ಅಯ್ಯಪ್ಪ ಸ್ವಾಮಿನ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ ಚಲಾಯಿರನ ಧ್ಯಾನ ಮಲ್ಪುವ ಚಳಿಗಾಳಿನೇ ಮರೆತೊಂದುಲ್ಲಯೇ ತುಳಸಿ ಮಣಿತ ಮಾಲೆ ಕೆಕ್ಕಿಳ್ಡೆಯೇ ಸಮವಸ್ತ್ರ ಕಪ್ಪುದ ಮೇನಿಲಿಕ್ಕೆ ಸಮವಸ್ತ್ರ ಕಪ್ಪುದ ಮೇನಿಲಿಕ್ಕೆ ಏಳು ಮಲೆತ್ತ ಶಬರಿಮಲೆಟ್ಟೆ ಬುಳ್ಳಿ ಮೂಡುಳು ಕಾಂತ ಮಲೆಟ್ಟೆ ಪದಿನೆಮ್ಮ ಮುಟ್ಟುದ ಬಂಗಾರದ ಗುಡಿಟ್ಟೆ ಪುಣ್ಯ ದರ್ಶನ ಅಯ್ಯಪ್ಪ ಸ್ವಾಮಿನ
ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿಧರೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಎರಡೂ ಕೈಗಳನ್ನು ಮೇಲೆತ್ತುಕೊಂಡು ಆಡುವ ಶರಣ ಕೀರ್ತನಂ ಸ್ವಾಮಿ ಭಕ್ತ ಮಾನಸಂ ಕರಣಲೋರೂಪಂ ಸ್ವಾಮಿ ನರ್ತನಾಲಸಂ ಅರುಣಭಾಸುರಂ ಸ್ವಾಮಿ ಭೂತನಾಯಕಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ श्रुतजनप्रियं स्वामि चिन्तितप्रदं श्रुतिविभूषणं स्वामि साधुजीवनं श्रुतिमनोहरं स्वामि गीतलालसं हरिहरात्मजं स्वामि देवमाश्रये शरणमय्यप्प स्वामि शरणमय्यप्प 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 स्वामि शरणमय्यप्प स्वामि शरणमय्यप्प सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते मृत्युञ्जयाय रुद्राय नीलकण्ठाय ब्रह्मवे अमृतेशाय शर्वाय महादेवाय ते नमः ॐ त्र्यम्बकं यजामहे सुगन्धिं पुष्टिवर्धनो उर्वारुकमिव बन्धनाय मृत्योर्मुक्ष्यमामृतात् नीलाञ्जना समाभासं रविपुत्रं यमाग्रजं छायामार्ताण्डसम्भूतं तं नमामि शनैश्चरौ सर्वतीर्थात्मिके मंत्रात्मिके सर्वतत्त्वात्मिके सर्वमुद्रात्मिके सर्वपीठात्मिके सर्वशक्त्यात्मिके सर्ववर्णात्मिके सर्वविद्यात्मिके सर्वयोगात्मिके सर्वनादात्मिके सर्वशब्दात्मिके सर्वविश्वात्मिके सर्वदीक्षात्मिके सर्वगे जगन्मातृके पाहि मां देवि तुभ्यं नमो देवि तुभ्यं नमो देवि तुभ्यं नमो नमः कल्याणाद्भुतगात्राय कामयार्थप्रदायिनि श्रीमद्वेङ्कटनाथाय श्रीनिवासाय ते नमः आञ्जनेयमणिपाटलां काञ्चनाद्रिकमणीयभ्यं पारिजातप्रमोदवासिनं भावयामि पूर्वानन्दनं रामाय रामभद्राय रामचन्द्राय वेदस्य रघुनाथाय नाथाय सीताय वदे नमः मूकोऽपि यत्प्रसादेन दर्शनाय ते राजराजाय ते रिक्तो राघवेन्द्रं तमाश्रये शरणागति
सर्वस्याप्ति हरे देवी नारायणी नमोस्तुते ओम रोगानशेषान वहंसि कृष्णानुष्ठान् कामान् सकलभीष्टान् त्वामाश्रितान् विपन्नाराणाम् त्वामाश्रिता ह्यश्रेतां प्रयान्ति सर्वबाधा प्रशमनं त्रैलोक्य साखिलेश्वरी एवमेव त्वया कार्यम् आत्मत्रैर्विनाशनम् ओम श्री दुर्गे दुर्गाम्बिके नमोस्तुते शेषं पद्मनाभं च कम्बलो शङ्खपालं वरदराश्रं तक्षकं काल्यं ततकेतानि नवनामानि नागानं च महात्मनः सायंकाले पठे नित्य प्रातःकाले विशेषतः तस्मै विषमय नास्ति सर्वत्र विजयी भवेत् ॐ शान्तिः ॐ शान्तिः ॐ शान्तिः शिवाय ओम नमः शिवाय महालिंगेश्वर देवर पादारविंदಕ್ಕೆ ಗೋವಿಂದ ನಿರ್ಗೋವಿಂದ महागणपति देवर पादारविंदಕ್ಕೆ ಗೋವಿಂದ ನಿರ್ಗೋವಿಂದ ಕಾಪಮಾರಿಯಮ್ಮನ ಪಾದಾರವಿಂದಕ್ಕೆ ಗೋವಿಂದ ನಿರ್ಗೋವಿಂದ बोलो भारत माता की वंदे ತುಳುನಾಡ ಗಾನ ಗಂಧರ್ವ ಜಗದೀಶ್ ಪುತ್ತೂರು ಅವರು ಮತ್ತು ಅವರ ತಂಡದವರು ಅದ್ಭುತವಾಗಿ ಒಂದು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ ನಿಮಗೆ ಕೃತಜ್ಞತೆಗಳ ಮಹಾಪೂರವನ್ನೇ ಸಮರ್ಪಿಸ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ತಮ್ಮ ತಂಡಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಆಗಮಿಸಿದ ಸರ್ವ ಕಲಾಭಿಮಾನಿಗಳು ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ.